ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನೂಮತ್ ಸ್ಮರಣಾತ್ ಭವೇತ್. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಪದವಾಕ್ಯಪ್ರಮಾಣಾಬ್ಧಿವಿಕ್ರೀಡನವಿಶಾರದಾನ್ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರೂನ್ ಮಮ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಅಸ್ಮದ್ಗುರುಸಮಾರಂಭಾನ್ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ಶಮೀಕ ಋಷಿಗಳ ಶಾಪದ ನಿಮಿತ್ತವಾಗಿ ಪರೀಕ್ಷಿತ್ ರಾಜ ಗಂಗಾ ನದಿಯ ಸಮೀಪದಲ್ಲಿ ಆಮರಣ ಅಂತ ನಿರಶನ ವ್ರತಕ್ಕೆ ಕುಳಿತಿದ್ದಾನೆ, ಪ್ರಾಯೋಪವೇಶ. ಆ ಸಂದರ್ಭದಲ್ಲಿ ಅವನನ್ನು ನೋಡಲಿಕ್ಕೆ ಅಂಥೇಳಿ ಅನೇಕ ಋಷಿಮುನಿಗಳೆಲ್ಲರೂ ಕೂಡ ಆ ಸ್ಥಳಕ್ಕೆ ಬಂದಿದ್ದಾರೆ. ಪರೀಕ್ಷಿತನ ಪುಣ್ಯದ ಪ್ರಭಾವದಿಂದ ಶುಕಾಚಾರ್ಯರು ಕೂಡ ಅಲ್ಲಿಗೆ ಬಂದಿದ್ದಾರಂತೆ. ಬಂದಾಗ ಅವರನ್ನು ಕೂಡಿಸಿ ಸತ್ಕಾರ ಮಾಡಿ ಅವರನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಮರಣ ಹೊಂದುವಂತಹ ವ್ಯಕ್ತಿಗಳು ವಿಶೇಷವಾಗಿ ಯಾವ ವಿಚಾರಗಳನ್ನು ಕೇಳಬೇಕು ಅಥವಾ ಕರ್ತವ್ಯಗಳನ್ನು ಮಾಡಬೇಕು ಮುಂತಾದ ಅನೇಕ ವಿಚಾರಗಳನ್ನು ನನಗೆ ತಿಳಿಸಬೇಕು ಅಂತ ತುಂಬ ವಿನಯಪೂರ್ವಕವಾಗಿ ಶುಕಾಚಾರ್ಯರಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾನೆ. ಅಥವಾ ತದ್ವಿಪರ್ಯಯಂವ, ಅಥವಾ ಯಾವುದನ್ನು ಮಾಡಬಾರದು, ಯಾವುದನ್ನು ಮಾಡಿದರೆ ಪಾಪ ಬರುತ್ತೆ ಅಂಥದ್ದನ್ನಾದರೂ ನಮಗೆ ತಿಳಿಸ್ಬೇಕು. ಅಂದರೆ ಒಟ್ಟಾರೆ ಯಾವ ಕಾರ್ಯಗಳನ್ನು ಮಾಡಬೇಕು ಅದನ್ನಾದರೂ ತಿಳಿಸಿ, ಅಥವಾ ಯಾವುದನ್ನು ಮಾಡಬಾರದು ಅಂಥ ವಿಚಾರಗಳನ್ನಾದರೂ ತಿಳಿಸಿ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಅದಕ್ಕೆ ಶುಕಾಚಾರ್ಯರು ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡಿ ಪ್ರಾರಂಭ ಮಾಡ್ತಾ ಇದ್ದಾರೆ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ದವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯ ವರ್ತಮನೆ. ಹೀಗೆ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಪರೀಕ್ಷಿದ್ರಾಜನನ್ನು ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ. ವರಿಯಾನೇಷತೆ ಪ್ರಶ್ನ, ನೀನು ಕೇಳಿರ್ತಕ್ಕಂಥ ಪ್ರಶ್ನೆ ತುಂಬ ಚೆನ್ನಾಗಿದೆ. ಹಾಗಾಗಿ ಮರಣ ಹೊಂದತಕ್ಕಂತಹ ವ್ಯಕ್ತಿ ಯಾವ ಕರ್ಮಗಳನ್ನು ಮಾಡಬೇಕು ಅಂತ ನೀನು ಕೇಳಿದ್ದೆ, ಆದ್ದರಿಂದ ಅದನ್ನು ನಾನು ಹೇಳ್ತಾ ಇದ್ದೇನೆ. ಅದರಲ್ಲಿ ಶ್ರೋತವ್ಯಾನೀಹ ರಾಜೇಂದ್ರ ನೃಣಾನ್ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇಧಿನಾಂ. ಪ್ರಾರಂಭದಲ್ಲಿ ಸಾಮಾನ್ಯ ವ್ಯಕ್ತಿಗಳು ಹೇಗೆ ನಡೆದುಕೊಳ್ತಾರೆ ಅನ್ನೋದನ್ನು ತಿಳಿಸಿ, ನಂತರದಲ್ಲಿ ಭಗವದ್ಭಕ್ತರ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ, ಆತ್ಮತತ್ವಂ ಅಪಶ್ಯತಾಂ, ಯಾರು ಪರಮಾತ್ಮನನ್ನು ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಇರೋದಿಲ್ಲ ಅಂಥವ್ರು ಹೇಗಿರ್ತಾರೆ ಅಂದರೆ ಗೃಹೇಶು ಗೃಹಮೇಧಿನಾಂ,
ಕೇವಲ ಸಂಸಾರದಲ್ಲಿ ಮಗ್ನರಾಗಿರುತ್ತಾರೆ. ಅಂತಹ ವ್ಯಕ್ತಿಗಳಿಗೆ ಶ್ರೋತವ್ಯಾನೀಹ ರಾಜೇಂದ್ರ, ಸಾವಿರಾರು ವಿಚಾರಗಳು ಕೇಳಲಿಕ್ಕೆ ಅಂತ ಇದೆ. ಆದರೆ ಅಂಥವರ ವ್ಯಕ್ತಿತ್ವ ಹೇಗಿರುತ್ತೆ, ದಿನನಿತ್ಯದ ಚಟುವಟಿಕೆಗಳು ಹೇಗಿರುತ್ತೆ ಅಂತಂದರೆ, ನಿದ್ರೆಯ ಹ್ರಿಯತೆ ನಕ್ತಂ ಯವಾಯೇನ ನವಂವಯ ದಿವಾಚಾರ್ಥೇಹಯ ರಾಜನ್ ಕುಟುಂಬ ಭರಣೇನವ. ಹಾಗಾದರೆ ಯಾರು ಸಂಸಾರದಲ್ಲೇ ಮಗ್ನರಾಗಿರುತ್ತಾರೆ, ಪರಮಾತ್ಮನ ಕಡೆ ನಾವು ಹೋಗಬೇಕು, ಪರಮಾತ್ಮನ ಅನುಗ್ರಹವನ್ನು ಪಡೆಯಬೇಕು ಅನ್ನೋ ಅಪೇಕ್ಷೆ ಯಾರಿಗಿರೋದಿಲ್ಲ ಅಂಥ ವ್ಯಕ್ತಿಗಳಿಗೆ ನಿದ್ರೆಯ ಹ್ರಿಯತೆ ನಕ್ತಂ, ತಮ್ಮ ಆಯುಷ್ಯದ ಅರ್ಧ ಭಾಗ ನಿದ್ದೆಯಲ್ಲೇ ತಾವು ಕಳೀತಾರೆ. ಸರಿ, ಇನ್ನು ಅರ್ಧ ಭಾಗ ಆದರೂ ದೇವರ ಸ್ಮರಣೆಯನ್ನು ಮಾಡೋದು, ದೇವತಾ ಕಾರ್ಯಗಳನ್ನು ಮಾಡೋದು, ದೇವರ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತಂದರೆ ವ್ಯವಾಯೇನ ನವಂವಯ, ಇನ್ನು ಯೌವನದಲ್ಲಿದ್ದಾಗ ನವಂವಯ ಅಂತಹ ಆ ಯೌವನದ ಕಾಲ ವ್ಯವಾಯೇನ ಅಂದರೆ ಏನಾದರೂ ಕೆಲಸ ಮಾಡೋದು ಅಥವಾ ದುಡಿಮೆ ಮುಂತಾದವುಗಳಿಂದ ಅದು ನವಂವಯ ಅದು ಹೋಗ್ತಾ ಇದೆ. ದಿವಾಚ ಅರ್ಥೇಹಯ ರಾಜನ್, ಅದರ ಜೊತೆಗೆ ಹಗಲಿನಲ್ಲಿ ಏನಾದರೂ ಪ್ರಯತ್ನ ಮಾಡೋಣ ಅಂತಂದರೆ ದಿವಾಚ ಅರ್ಥೇಹಯ ಅಂದರೆ ಹಗಲಿನಲ್ಲಿ ನಾನು ಈ ಸಂಸಾರವನ್ನು ನಡೆಸಬೇಕು, ಹೆಂಡತಿ ಮಕ್ಕಳನ್ನು ಪೋಷಣೆ ಮಾಡಬೇಕು ಅನ್ನೋ ಕಾರಣದಿಂದ ಕುಟುಂಬ ಭರಣೇನವ ಅರ್ಥೇಹಯ, ನಾನು ಕುಟುಂಬವನ್ನು ಪೋಷಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಅನಿವಾರ್ಯವಾಗಿ ದುಡಿಲೇಬೇಕು, ಹಾಗಾಗಿ ನಾನು ದುಡಿಲಿಕ್ಕೆ ಹೋಗಬೇಕು ಅಂಥೇಳಿ ಆ ದುಡಿಮೆಯಲ್ಲೇ ನಮ್ಮ ಜೀವನವನ್ನು ನಾವು ಕಳೆದು ಬಿಡ್ತೀವಿ. ಹಾಗಾಗಿ ನಮ್ಮ ಜೀವನದ ಎಷ್ಟೋ ಭಾಗ ವ್ಯರ್ಥವಾಗಿ ಕಳೀತಾ ಇದ್ದೇವೆ. ದೇಹಾಪತ್ಯ ಕಲತ್ರಾದಿಷು ಆತ್ಮದೈನ್ಯೇ ಶ್ವಸತ್ಸ್ವಪಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಈ ರೀತಿಯಾಗಿ ಪ್ರತಿನಿತ್ಯ ಬೆಳಗ್ಗೆ ಎದ್ದರೆ ರಾತ್ರಿ ಮಲಗೋಲ್ಲಿ ತನಕ ಬರೀ ಸಂಸಾರದ ತಾಪತ್ರಯಗಳಲ್ಲೇ ಮುಳುಗಿರೋದ್ರಿಂದ ದೇಹಾಪತ್ಯ ಕಲತ್ರಾದಿಷು ಅಂದರೆ ನನ್ನ ದೇಹ ಪೋಷಣೆ ಮಾಡಿಕೊಳ್ಬೇಕು, ಅಪತ್ಯ ಮಕ್ಕಳನ್ನು ರಕ್ಷಣೆ ಮಾಡಬೇಕು, ಕಲತ್ರಾದಿಷು ಹೆಂಡತಿ ಮುಂತಾದ ತಂದೆ ತಾಯಿಗಳಿರ್ತಾರೆ, ಮತ್ತು ಬೇರೆ ಬೇರೆ ಜವಾಬ್ದಾರಿಗಳೆಲ್ಲ ಇದೆ. ಈ ಜವಾಬ್ದಾರಿಗಳಲ್ಲೇ ನಾವು ಪ್ರಸಕ್ತಃ ತೇಷು ಪ್ರಸಕ್ತಃ ನಿಧನಂ, ಅದರಲ್ಲೇ ತಾನು ಮುಳುಗಿರೋದ್ರಿಂದ ನಿಧನಂ ಪಶ್ಯನ್ನಪಿ ನ ಪಶ್ಯತಿ, ಇನ್ನೇನು ನನ್ನ ಜೀವನ ಮುಗೀತಾ ಇದೆ, ಹಾಗಾದರೆ ನಾನು ಏನಾದರೂ ಸಾಧನೆ ಮಾಡಿಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತಾನೆ, ಆದರೆ ಆಗ್ತಾ ಇರೋದಿಲ್ಲ. ಪಶ್ಯನ್ನಪಿ ನ ಪಶ್ಯತಿ, ನನಗೆ ಮೃತ್ಯು ಬರ್ತಾ ಇದೆ ಅಂತ ಒಳಗಡೆ ನಮಗೆ ಅನ್ನಿಸ್ತಾ ಇರುತ್ತೆ, ಆದರೆ ಮೇಲ್ಗಡೆ ಏನೂ ಮಾಡಲಿಕ್ಕಾಗೋದಿಲ್ಲ, ಅದರಲ್ಲೇ ನಾವು ಮುಳುಗಿರ್ತೀವಿ. ಹಾಗಾಗಿ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚೇತ್ ಇಚ್ಛತಾ ಅಭಯಂ. ಅಂದರೆ ಯಾರು ಅಭಯಂ ಇಚ್ಛತ, ನನಗೆ ಭಯವೇ ಆಗಬಾರದು, ಅದು ಯಾವುದೇ ಕೆಲಸ ಪ್ರಾರಂಭ ಮಾಡಿದರೂ ಅದರಲ್ಲಿ ನಮಗೆ ಭಯ ಆಗಬಾರದು, ಅಂಥ ಒಂದು ಅಭಯದ ಸ್ಥಿತಿಯನ್ನು ನಾವು ಪಡೆಯಬೇಕು ಅಂತಾದರೆ ನಾವು ಮಾಡಬೇಕಾಗಿರೋದು ಶ್ರೋತವ್ಯ ಶ್ರವಣ ಮಾಡಬೇಕು, ಕೀರ್ತಿತವ್ಯಶ್ಚ ಮನನವನ್ನು ಮಾಡಬೇಕು, ಸ್ಮರ್ತವ್ಯ ಧ್ಯಾನವನ್ನು ಮಾಡಬೇಕು. ಹಾಗಾದರೆ ಶ್ರವಣ ಮನನ ನಿಧಿಧ್ಯಾಸನ ಈ ಮೂರನ್ನು ಮಾಡಿದಾಗ ಭಗವಾನ್ ಹರಿರೀಶ್ವರ ನಮ್ಮ ಎಲ್ಲ ದುರಿತಗಳನ್ನು ಹರಣ ಮಾಡತಕ್ಕಂತಹ ಈಶ್ವರ. ವಿಜಯಧ್ವಜ ತೀರ್ಥರು ವ್ಯಾಖ್ಯಾನದಲ್ಲಿ ಈಶ್ವರ ಅನ್ನೋ ಶಬ್ದಕ್ಕೆ ಅರ್ಥ ಬರೀತಾ, ಈಶರು ಅಂತಂದರೆ ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳೆಲ್ಲ ಈಶರು, ಅವರನ್ನು ವರಯತಿ ಅಂದರೆ ಅವರನ್ನು ಪೋಷಣೆ ಮಾಡುವುದರಿಂದ ಪರಮಾತ್ಮ ಅವರಿಗಿಂತಲೂ ವರ ಉತ್ತಮನಾಗಿರೋದ್ರಿಂದ ಪರಮಾತ್ಮನನ್ನು ಈಶ್ವರ ಅಂತ ಸಂಬೋಧನೆ ಮಾಡಿದ್ದಾರೆ. ಆಮೇಲೆ ಸರ್ವಾತ್ಮ ಎಲ್ಲರ ಒಳಗಡೆ ನಿಂತು ಪ್ರೇರಣೆಯನ್ನು ಮಾಡತಕ್ಕಂಥವನು. ಹೀಗೆ ಇಂತಹ ಭಗವಾನ್ ಷಡ್ಗುಣೈಶ್ವರ್ಯ ಸಂಪನ್ನನಾದ ಪರಮಾತ್ಮ ಏನಿದ್ದಾನೆ, ಆ ಪರಮಾತ್ಮನಿಗೆ ಸಂಬಂಧಪಟ್ಟ ಹಾಗೆ ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನು ಮಾಡಬೇಕು ಅನ್ನೋ ವಿಚಾರವನ್ನು ತಿಳಿಸ್ತಾ, ಹಾಗಾದರೆ ನೀವು ಕೇಳಿದ ಪ್ರಶ್ನೆಗೆ ಸಾಮಾನ್ಯ ಯಾವುದೇ ಮನುಷ್ಯ ಕೂಡ ಈ ಮೂರನ್ನು ಮಾಡಲೇಬೇಕು, ಶ್ರವಣ ಮನನಾದಿಗಳನ್ನು ತಾನು ಮಾಡಲೇಬೇಕು. ಅದರಲ್ಲಿ ಇನ್ನೇನು ನನಗೆ ಮರಣ ಸಮೀಪದಲ್ಲಿದೆ ಅನ್ನುವ ವ್ಯಕ್ತಿಯಂತೂ ವಿಶೇಷವಾಗಿ ಆ ಪರಮಾತ್ಮನ ಕಥಾಶ್ರವಣವನ್ನು ಮಾಡಬೇಕು. ಹಾಗಾಗಿ ಅದಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಪ್ರಯತ್ನವನ್ನು ಮಾಡಬೇಕು ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗಾಗಿ ಏತಾವಾನ್ ಸಾಂಖ್ಯಯೋಗಾಭ್ಯಾಂ ಸ್ವಧರ್ಮ ಪರಿನಿಷ್ಠಯ ಜನ್ಮಲಾಭ ಪರಃ ಪುಂಸಾಂ ಅಂತೆ ನಾರಾಯಣ ಸ್ಮೃತಿ.
ಹಾಗಾದರೆ ಸುಮ್ಮನೆ ದೇವರ ಸ್ಮರಣೆ ಮಾಡ್ತಾ ಇದ್ದೀವಿ, ಶ್ರವಣ ಮಾಡ್ತಾ ಇದ್ದೀವಿ ಅನ್ನೋದಲ್ಲ. ನಾವು ಶ್ರವಣ ಮಾಡುವುದರ ಫಲವಾಗಿ ನಮಗೇನಾಗಬೇಕು ಅಂದರೆ ಅಂತೆ ನಾರಾಯಣ ಸ್ಮೃತಿ, ನಮ್ಮ ಕೊನೆಗಾಲದಲ್ಲಿ ದೇವರ ಸ್ಮರಣೆ ಬರಬೇಕು. ಆ ರೀತಿ ಮುಂಚೆ ನಾವು ಶ್ರವಣಾದಿಗಳನ್ನು ಮಾಡಬೇಕು ಅನ್ನೋದನ್ನು ಶುಕಾಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದು ಜನ್ಮ ಲಾಭ. ನಾವು ಹುಟ್ಟಿದ್ದಕ್ಕೂ ಲಾಭ ಅಂತಂದರೆ ಅಂತೆ ನಾರಾಯಣ ಸ್ಮೃತಿ, ಪರಮಾತ್ಮನ ಸ್ಮರಣೆ ನಮಗೆ ಕೊನೆಗಾಲದಲ್ಲಿ ಬಂದಿದೆ ಅಂತಾದರೆ ಅದು ನಮ್ಮ ಜೀವನ ಸಾರ್ಥಕವಾಗಿದೆ. ನಾವು ಸರಿಯಾದ ರೀತಿಯಲ್ಲಿ ಶ್ರವಣಾದಿಗಳನ್ನು ಮಾಡಿದ್ದೇವೆ ಅಂದರೆ ಆ ಕ್ರಮದಿಂದ ಶ್ರವಣಾದಿಗಳನ್ನು ಮಾಡಿದಾಗ ಮಾತ್ರ ಅಂಥ ವ್ಯಕ್ತಿಗಳಿಗೆ ಕೊನೆಗಾಲದಲ್ಲಿ ನಾರಾಯಣ ಸ್ಮರಣೆ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಇದಕ್ಕೆ ವಿಪರೀತವಾಗಿ ಒಂದು ಕಥೆ ಒಂದು ಇದೆ. ಒಂದು ಊರಲ್ಲಿ ತಾಯಿ ಮಗ ಇಬ್ಬರೇ ಇರ್ತಾರೆ. ಆ ತಾಯಿಗೆ ಏನಂದರೆ ದೇವರ ಮೇಲೆ ನಂಬಿಕೆ ಇಲ್ಲ, ದೇವರು ಅಂದರೆ ನಂಬ್ತಾ ಇಲ್ಲ. ಹಾಗಾಗಿ ಪರಮನಾಸ್ತಿಕಳು, ಏನೇ ಆದರೂ ಕೂಡ ದೇವರನ್ನು ನಂಬೋಲ್ಲ ಅಂಥೇಳಿ ಗಟ್ಟಿಯಾಗಿ ನಿರ್ಧಾರ ಮಾಡಿ ಕೂತಿದ್ದಾಳೆ. ಮಗನಿಗೆ ಚಿಂತೆಯಾಗಿದೆ, ಏನಾದರೂ ಮಾಡಿ ನನ್ನ ತಾಯಿಯ ಬಾಯಿಯಲ್ಲಿ ದೇವರ ಸ್ಮರಣೆ ಆಗುವಂತೆ ನಾನು ಮಾಡಬೇಕು ಅಂತ ಸುಮಾರು ಪ್ರಯತ್ನ ಪಟ್ಟಿದ್ದಾನೆ, ಆಗ್ತಾ ಇಲ್ಲ. ಕೊನೆಗೆ ಇನ್ನೇನು ಅವಳ ಮರಣ ಸಂದರ್ಭ, ಆ ಕ್ಷಣದಲ್ಲಿ ಆದರೂ ಅವಳ ಬಾಯಿಯಿಂದ ದೇವರ ಸ್ಮರಣೆ, ದೇವರ ನಾಮ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವಳು ನೋಡ್ತಾ ಇರಬೇಕಾದ್ರೇ ಅವಳಿಗೆ ತುಂಬ ಇಷ್ಟವಾದ ಒಂದು ರೇಷ್ಮೆ ಸೀರೆಯನ್ನು ಹರಿತಾ ಇದ್ದಾನೆ. ಆ ಹರಿಯೋದನ್ನು ನೋಡಿ ಹರಿಬೇಡ ಅಂಥೇಳಿ ಆ ನೆಪದಿಂದಾದರೂ ಅವಳಿಗೆ ಹರಿ ಅನ್ನೋ ಶಬ್ದ ಬಾಯಲ್ಲಿ ಬರಲಿ ಅಂತ. ಅದಕ್ಕೆ ಅವನ ಹರಿತಾ ಇದ್ದರೆ ಅವಳ ಪ್ರಾರಬ್ಧಕ್ಕೆ ತಕ್ಕಂತೆ ಅದನ್ನು ಹರಿಬೇಡ ಅನ್ನಿಲ್ಲ, ಅದನ್ನು ತುಂಡು ಮಾಡಬೇಡ ಅಂತ ಹೇಳಿ ಪ್ರಾಣ ಬಿಟ್ಟು. ಅಂದರೆ ಇದು ಯಾರದ್ದೋ ಆಗಿದೆ ಅನ್ನೋದನ್ನು ನಾವು ಅವರನ್ನು ನೋಡಿ ಅಪಹಾಸ್ಯ ಮಾಡೋದಲ್ಲ. ನಮ್ಮ ಜೀವನದಲ್ಲಿ ಈ ರೀತಿ ನಾವು ನಡೆದುಕೊಳ್ಳಬಾರದು. ನಮಗನ್ಸುತ್ತೆ ಕೊನೆಗಾಲದಲ್ಲಿ ತಾನೇ ದೇವರ ಸ್ಮರಣೆ ಮಾಡಿದ್ರೆ ಅಲ್ಲಿ ತನಕ ನಾವು ಆರಾಮಾಗಿ ತಿಂದು ಉಂಡು ಎಲ್ಲ ರೀತಿಯಾಗಿ ಇರಬಹುದು, ಯಾವ ಸಮಸ್ಯೆ ಇಲ್ಲ. ಇನ್ನೇನು ಕೊನೆಗಾಲ ಬಂದಾಗ ದೇವರ ಸ್ಮರಣೆ ಮಾಡಿದ್ರೆ ಆಯಿತು. ಹಾಗಾದರೆ ಈ ಕಾಲದಿಂದಲೇ ಅಂದರೆ ನಾವು ಚಿಕ್ಕೋರಿದ್ದಾಗಲಿಂದಲೇ ದೇವರ ಸ್ಮರಣೆಯನ್ನು ಮಾಡುವ ಅಗತ್ಯ ಏನಿದೆ ಅನ್ನುವ ಪ್ರಶ್ನೆ ತುಂಬ ಜನರಿಗೆ ಕಾಡತ್ತೆ. ಕೆಲವರಂತೂ ಯಾರಾದರೂ ಚಿಕ್ಕ ಮಕ್ಕಳು ಏನಾದರೂ ದೇವರ ಸ್ಮರಣೆ ಮಾಡೋದು, ಏಕಾದಶಿ ಉಪವಾಸ ಮಾಡೋದು, ಈ ಥರದ್ದನ್ನು ಮಾಡಿದಾಗ ತಡೆಯುವಂಥವರು ಇದ್ದಾರೆ. ನಿಮಗೇನು 60 ವರ್ಷ ಆಗಿದೆಯಾ, ಈಗಲಿಂದ ಯಾಕೆ ಮಾಡ್ತೀಯಾ? ಹಾಗಾದರೆ ಈ ಕ್ರಮದಲ್ಲಿ ನಾವು ಸಮಾಜದಲ್ಲಿ ನಾವು ಅದನ್ನು ಕಾಣ್ತಾ ಇದ್ದೇವೆ. ಅಂದರೆ ನಾವು ದೇವರ ಸ್ಮರಣೆ ಮಾಡೋದು ಅಂತಂದರೆ ಅದು ಎಲ್ಲ ಕೈಕಾಲು ಅಧೀನತೆಯನ್ನು ಕಳೆದುಕೊಂಡಾಗಲೇ ಮಾಡುವಂಥದ್ದು. ಎಲ್ಲ ಇಂದ್ರಿಯಗಳು ಚೆನ್ನಾಗಿದ್ದಾಗ ದೇವರ ಸ್ಮರಣೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ. ದೇವರ ಸ್ಮರಣೆ ಮಾಡುವಂತಹ ಒಂದು ಸಂದರ್ಭ ಯಾವುದು ಅಂತಂದರೆ ತುಂಬ ದುಃಖಗಳು ಬಂದಾಗ, ನಮ್ಮಿಂದ ಇನ್ನೇನೂ ಆಗಲ್ಲ ಅಂತ ಬಂದಾಗ ದೇವರ ಸ್ಮರಣೆಯನ್ನು ಮಾಡೋದು. ಇಲ್ಲ ಕೊನೆಗಾಲದಲ್ಲಿ ಇನ್ನೇನು ಇನ್ನೊಂದು 10-15 ವರ್ಷಕ್ಕೆ ಅಥವಾ ಇನ್ನೊಂದು 5-6 ವರ್ಷಕ್ಕೆ ಹೋಗ್ತೀವಿ ಅಥವಾ ಇನ್ನೊಂದು ತಿಂಗಳಲ್ಲಿ ಹೋಗ್ತೀವಿ, ಆ ಸಂದರ್ಭದಲ್ಲಿ ಮಾಡಿದ್ರೆ ಸಾಕು. ಈಗಲಿಂದ ಯಾಕೆ ಮಾಡಬೇಕು? ಬೇರೆ ಎಷ್ಟೋ ಜವಾಬ್ದಾರಿಗಳಿದೆ. ನಿತ್ಯ ದೇವರ ಸ್ಮರಣೆ ಮಾಡ್ತಾ ಇದ್ದರೆ ನಮ್ಮ ಜೀವನ ನಡೆಯೋದು ಹೇಗೆ ಅಂತ ಹೀಗೆಲ್ಲ ಮಾತಾಡೋರಿದ್ದಾರೆ. ಆದರೆ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಕೊನೆಗಾಲದಲ್ಲಿ ದೇವರ ಸ್ಮರಣೆ ಬರಬೇಕು ಅಂತಾದರೆ ಅದಕ್ಕೂ ನಮಗೆ ಎಷ್ಟೋ ಜನ್ಮದ ಪುಣ್ಯದ ಫಲ ಇರಬೇಕು. ಅಂದಾಗ ಕೊನೆಗಾಲದಲ್ಲಿ ದೇವರ ಸ್ಮರಣೆ ಮಾಡಲಿಕ್ಕೆ ನಮಗೆ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ನಮ್ಮ ಸ್ವಭಾವವೇ ಹಾಗೆ. ಆ ಸ್ವಭಾವವನ್ನು ಒಮ್ಮೆಲೆ ಬದಲಾವಣೆ ಮಾಡ್ತೀವಿ ಅಂತಂದರೆ ಅದು ಸಾಧ್ಯ ಇಲ್ಲ. ಈಗ ನಮಗೆ ತುಂಬ ಬೇಸಿಗೆ ಆಗಿದೆ, ಆ ಸಂದರ್ಭದಲ್ಲಿ ನಮಗೆ ಗಾಳಿ ಬೇಕು ಅನ್ನೋ ಕಾರಣಕ್ಕೋಸ್ಕರ ಫ್ಯಾನ್ ಹಾಕ್ಕೊಳ್ತೀವಿ. ಆ ಫ್ಯಾನ್ ಹಾಕಿದಾಗ ಜೋರಾಗಿ ತಿರುಗತ್ತೆ. ನಾವು ಆ ಕೋಣೆಯಿಂದ ಹೊರಗೆ ಹೋಗಬೇಕಾದಾಗ ಆ ಫ್ಯಾನ್ ಆಫ್ ಮಾಡ್ತೀವಿ. ಫ್ಯಾನ್ ಆಫ್ ಮಾಡಿದ ಕೂಡಲೇ ಅದೇನು ಒಮ್ಮೆಲೆ ನಿಲ್ಲಲ್ಲ, ಅದು ಸ್ವಲ್ಪ ಹೊತ್ತು ತಿರುಗಿ ಆಮೇಲೆ ನಿಧಾನಕ್ಕೆ ನಿಲ್ಲೋದು. ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ಅದರ ಸ್ವಭಾವವೇ ಅಷ್ಟು ಜೋರಾಗಿ ತಿರುಗೋದು. ಹಾಗಾಗಿ ನಿಲ್ಲಿಸಿದ್ರೆ ಒಮ್ಮೆಲೆ ನಿಲ್ಲೋದಿಲ್ಲ. ಹಾಗೆ ಈ ಸಂಸಾರದಲ್ಲಿ ಬಂದು 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 ನಮಗೇನಾಗಿದೆ ಅಂದರೆ ನಮಗೆ ಮೊದಲಿಂದನೇ ದೇವರ ಸ್ಮರಣೆ ಬರಬೇಕು ಅಥವಾ ಕೊನೆಗಾಲದಲ್ಲಿ ಬರಬೇಕು ಅಂದರೆ ಅಷ್ಟು ಸುಲಭವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹುಟ್ಟುಗುಣ ಅದು ಬೇಗ ಕಳೆಯುವಂಥದ್ದಲ್ಲ, ಹೋಗುವಂಥದ್ದಲ್ಲ. ಅನೇಕ ಜನ್ಮಗಳಲ್ಲಿ ಈ ಸಂಸಾರದಲ್ಲೇ ಬಿದ್ದು 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 ಬರೀ ಸಂಸಾರದ ತಾಪತ್ರಯಗಳು ನಮಗೆ ತಲೆಗೆ ಬರುತ್ತೆ ಹೊರತು ಅಪ್ಪಿತಪ್ಪಿ ಕೂಡ ನಮಗೆ ದೇವರ ಸ್ಮರಣೆ ಅಷ್ಟು ಸುಲಭವಾಗಿ ಬರಲಿಕ್ಕೆ ಸಾಧ್ಯತೆ ಇಲ್ಲ.
ಹಾಗಾದರೆ ಇಂತಹ ಪರಿಸ್ಥಿತಿಯಲ್ಲಿರೋದರಿಂದ ನಾವೇನು ಮಾಡಬೇಕು? ಕೊನೆಗಾಲದಲ್ಲಿ ದೇವರ ಸ್ಮರಣೆ ನಮಗೆ ಬರಬೇಕು ಅಂತಾದರೆ ಅದರ ಅಭ್ಯಾಸವನ್ನು ಮೊದಲಿಂದಲೇ ನಾವು ಮಾಡಿಕೊಳ್ಬೇಕು. ಹಾಗಾಗಿಯೇ ಚಿಕ್ಕವರಿದ್ದಾಗಲೇ ದೇವತಾ ಕಾರ್ಯಗಳನ್ನು ಮಾಡೋದು, ದೇವರ ಸ್ಮರಣೆಯನ್ನು ಮಾಡೋದು, ದೇವರ ಸ್ತೋತ್ರಗಳನ್ನು ಹೇಳೋದು, ಈ ಥರದ್ದನ್ನೆಲ್ಲ ಚಿಕ್ಕ ಮಕ್ಕಳಿದ್ದಾಗಲಿಂದಲೇ ಅವರಿಗೆ ಕಲಿಸ್ಬೇಕು. ಅಂದಾಗ ಅವರಿಗೆ ಪುಣ್ಯ ಇತ್ತು ಅಂತಾದರೆ, ದೇವರ ಅನುಗ್ರಹ ಇತ್ತು ಅಂತಾದರೆ ಕೊನೆಗಾಲದಲ್ಲಿ ಅವರಿಗೆ ದೇವರ ಸ್ಮರಣೆ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಇದನ್ನೇ ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದರಾಜರು ಸ್ಪಷ್ಟಪಡಿಸ್ತಾರೆ. ಗೃಹೀತ ಯುವಕೇಶೇಷು ಮೃತ್ಯುನಾ ಧರ್ಮಮಾಚರೇತ್. ಜೊತೆಗೆ ಇನ್ನೊಂದು ಅವರು ಸ್ಪಷ್ಟಪಡಿಸಿದ್ದು, ಕೊನೆಗಾಲದಲ್ಲಿ ದೇವರ ಸ್ಮರಣೆ ಮಾಡಿದ್ರೆ ಆಯಿತು ಅಂತ ಈಗ ಸುಮ್ಮನೆ ಕೂಡೋದಲ್ಲ. ನಮ್ಮ ಕೊನೆಗಾಲ ಯಾವುದು ಅಂತ ನಮಗೆ ತೀರ್ಮಾನ ಇಲ್ಲ. ಗೃಹೀತ ಯುವಕೇಶೇಷು, ನಮ್ಮ ಮುಡಿಯನ್ನು, ಹೆಡೆಯನ್ನು ಹಿಡಿದು, ಮುಡಿಯನ್ನು ಹಿಡಿದುಕೊಂಡು ಮೃತ್ಯುದೇವತೆ ತಾನು ಕಾದು ಕೂತಿದ್ದಾಳೆ. ಯಾವಾಗ ನಮ್ಮನ್ನು ತನ್ನ ಕಡೆಗೆ ಎಳೆದುಕೊಳ್ತಾಳೆ ಗೊತ್ತಿಲ್ಲ. ಹಾಗಾಗಿ ನಾನು ಈಗ ಕರೆದ್ರೂ ಹೋಗಲಿಕ್ಕೆ ನಾನು ಸಿದ್ಧನಾಗಿರಬೇಕು. ನನ್ನ ಮಗನ ಮುಂಜಿ ಇದೆ, ನನ್ನ ಮದುವೆ ಅಥವಾ ಇನ್ನೇನೋ ಕಾರ್ಯಕ್ರಮ ಇದೆ, ಶುಭ ಕಾರ್ಯ ಇದೆ, ಯಾವುದನ್ನು ಕೇಳಲ್ಲ. ನನಗಿವತ್ತು ತುಂಬ ಅನಾರೋಗ್ಯ ಇದೆ, ಹಾಗಾಗಿ ನಾನು ಇವತ್ತು ಬರೋದಿಲ್ಲ ಅಂತಂದರೆ ಯಮದೇವರು, ಮೃತ್ಯುದೇವತೆ ನಮ್ಮನ್ನು ಕೇಳೋದಿಲ್ಲ. ನಮ್ಮ ಸಮಯ ಬಂದಾಗ ನಾವು ಹೋಗಲೇಬೇಕು, ಅದಕ್ಕೆ ಸಿದ್ಧರಾಗಬೇಕು. ರವಿನಂದನ ಕೇಳೆ ಅಂದರೆ ಯಮದೇವರು ನೀನೇನು ಸಾಧನೆ ಮಾಡಿದ್ದಿ ಅಂತ ನಮ್ಮನ್ನು ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಲಿಕ್ಕೆ ಏನಾದರೂ ನಮ್ಮಲ್ಲಿ ಇಟ್ಟುಕೊಂಡು ನಾವು ಸಿದ್ಧರಾಗಬೇಕು. ಯಮದೇವರು ಕೇಳಿದಾಗ ನಾವು ತಲೆ ತಗ್ಗಿಸಿ ನಿಲ್ಲೋದಾಗಲಿ ಅಥವಾ ದಿಕ್ಕುಗಳನ್ನು ನೋಡೋದಾಗಲಿ ಮಾಡುವಂತಹ ಪ್ರಸಂಗ ನಾವು ತಂದುಕೊಳ್ಳಬಾರದು. ಯಮದೇವರು ನಮ್ಮನ್ನು ಪ್ರಶ್ನೆ ಮಾಡಿದಾಗ ನಾವು ಅವರಿಗೆ ಉತ್ತರ ಕೊಡುವಂತಹ ಸರಕು, ಅದನ್ನು ನಾವು ಸಂಪಾದನೆ ಮಾಡಬೇಕು. ಅದು ಬೇರೆ ಯಾವುದೂ ಅಲ್ಲ, ದೇವರ ಸ್ಮರಣೆ. ಯಮದೇವರು ಅದನ್ನು ಹೇಳ್ತಾರಂತೆ. ಯಮದೇವರ ಪ್ರಕಾರ ಅವರ ಯೋಚನೆ ಮಾಡಿದ ರೀತಿಯಲ್ಲಿ ಅವರಿಗೆ ಅತ್ಯಂತ ಆಶ್ಚರ್ಯವಾದದ್ದು ಯಾವುದು ಅಂತಂದರೆ, ತಥಾಪಿ ನರಕೆ ಘೋರೆ ಪತಂತಿ ಇತಿ ಏತದದ್ಭುತಂ ಅಂತ ಹೇಳ್ತಾರೆ. ಇಂತಹ ಘೋರವಾದ ನರಕದಲ್ಲಿ ಬಂದು ಬೀಳ್ತಾರಲ್ಲ ಜನರು, ಇದು ನನಗೆ ತುಂಬ ಆಶ್ಚರ್ಯ ಅಂತ ಕಾಣ್ತಾ ಇದೆ. ಅಲ್ಲಿ ಯಾಕೆ ಆಶ್ಚರ್ಯ? ನರಕದಲ್ಲಿ ಬೀಳೋದೇ ಪಾಪಗಳನ್ನು ಮಾಡಿರ್ತಾರೆ, ಹಾಗಾಗಿ ನರಕದಲ್ಲಿ ಬೀಳ್ತಾರೆ. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದೇನಿದೆ ಅಂದರೆ ಅದಕ್ಕೆ ಅವ್ರು ಹೇಳ್ತಾರೆ, ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೆ ಘೋರೆ ಪತಂತಿ ಏತದದ್ಭುತಂ. ಈ ಘೋರವಾದ ನರಕವನ್ನು ದಾಟಲಿಕ್ಕೆ, ಇದರಿಂದ ಪಾರಾಗಲಿಕ್ಕೆ ಉಪಾಯ ಇದೆ. ಅದು ಎಂಥದ್ದು ಅಂದರೆ ಯಾರ್ಯಾರಿಗೋ ಒಂದು ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಅವರ ರೆಕಮೆಂಡೇಷನ್ ಮಾಡಿಸೋದಲ್ಲ, ಅಥವಾ ಯಾರ್ಯಾರಿಗೋ ನಮ್ಮ ಆಸ್ತಿಯನ್ನು ಬದಲಾವಣೆ ಮಾಡಿಕೊಟ್ಟು ನಿಮಗಿಷ್ಟು ಆಸ್ತಿ ಕೊಟ್ಟಿದ್ದೀನಿ, ನನಗಿಷ್ಟು ಕೊಡ್ರಿ, ನನಗಿಂಥ ನರಕದಿಂದ ನನ್ನನ್ನು ಪಾರು ಮಾಡಿ ಅಂತ ಕೇಳುವಂಥದ್ದಲ್ಲ. ಅಷ್ಟು ಕಷ್ಟಪಡುವಂಥದ್ದು ಇಲ್ಲವೇ ಇಲ್ಲ. ಏನು ಮಾಡಬೇಕಾಗಾದರೆ ನಾರಾಯಣೇತಿ ಮಂತ್ರೋಸ್ತಿ, ಪರಮಾತ್ಮನ ಸ್ಮರಣೆ, ಪರಮಾತ್ಮನ ಒಂದೊಂದು ನಾಮವೂ ಕೂಡ ಒಂದೊಂದು ಮಂತ್ರ. ಹಾಗಾಗಿ ಅಂತಹ ನಾರಾಯಣ ಎಂಬತಕ್ಕಂತಹ ಮಂತ್ರ ಉಚ್ಚಾರಣೆ ಮಾಡಿದರೆ, ದೇವರ ಸ್ಮರಣೆಯನ್ನು ಮಾಡಿದರೆ ನಾವು ನರಕದಿಂದ ಪಾರಾಗ್ತೇವೆ. ಈ ನಾರಾಯಣನ ಸ್ಮರಣೆ ಮಾಡಲಿಕ್ಕೆ, ಪರಮಾತ್ಮನ ಸ್ಮರಣೆ ಮಾಡಲಿಕ್ಕೆ ನಮಗೆ ಯಾವುದೇ ರೀತಿಯಾಗಿರತಕ್ಕಂತಹ ಖರ್ಚು ಇಲ್ಲ, ಯಾವುದೇ ರೀತಿಯಾಗಿರತಕ್ಕಂತಹ ಆಯಾಸ ಇಲ್ಲ. ಅತ್ಯಂತ ಸುಲಭವಾಗಿ ಎಲ್ಲಿದ್ದರೂ ಅಲ್ಲಿ ಮಾಡಬಹುದಾದದ್ದು ಅಂತಂದರೆ ಅದು ದೇವರ ಸ್ಮರಣೆ. ಧ್ಯಾನ ಮಾಡಲಿಕ್ಕೆ, ಜಪ ಮಾಡಲಿಕ್ಕೆ ನೀತಿ ನಿಯಮಗಳಿದೆ, ಆದರೆ ಸ್ಮರಣೆಯನ್ನು ಮಾಡಲಿಕ್ಕೆ ಯಾವುದೇ ನೀತಿ ನಿಯಮಗಳಿಲ್ಲ. ನಾವು ಓಡಾಡ್ತಾ ದೇವರ ಸ್ಮರಣೆ ಮಾಡ್ಬೋದು, ಊಟ ಮಾಡ್ತಾ ದೇವರ ಸ್ಮರಣೆ ಮಾಡುವುದು, ಕಣ್ಣು ನಿದ್ದೆ ಬರುವಲ್ಲಿ ತನಕ ದೇವರ ಸ್ಮರಣೆಯನ್ನು ಮಾಡಬಹುದು, ಎಚ್ಚರ ಆದಾಗ ದೇವರ ಸ್ಮರಣೆಯನ್ನು ಮಾಡಬಹುದು. ಅಂತರಾಲೇ ತಥೋ ಬುದ್ಧ್ವ ಸ್ಮರೇತ ಬಹುಶೋ ಹರಿಂ ಅಂತ ಆಚಾರ್ಯರು ಸಂದೇಶವನ್ನು ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಎಚ್ಚರ ಆದಾಗ, ಯಾವುದೋ ಮೂತ್ರ ವಿಸರ್ಜನೆಗೋ ಅಥವಾ ನೀರು ಕುಡಿಬೇಕಂತನೋ ಬೇರೆ ಇನ್ನೊಂದು ಯಾವುದೋ ಕಾರಣಕ್ಕೋ ಮಧ್ಯರಾತ್ರಿಯಲ್ಲಿ ಎಚ್ಚರ ಆಗಿದೆ, ನಿದ್ದೆ ಬರಲಿಕ್ಕೆ ಒಂದು 2 ನಿಮಿಷ 3 ನಿಮಿಷ ಅಥವಾ ಒಂದು 10 ನಿಮಿಷ ಹಿಡಿಸ್ತಾ ಇದೆ, ಆ ಸಂದರ್ಭದಲ್ಲೂ ಕೂಡ ದೇವರ ಸ್ಮರಣೆಯನ್ನು ಮಾಡಬೇಕು ಅನ್ನೋದನ್ನು ಆಚಾರ್ಯರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಹೀಗೆ ದೇವರ ಸ್ಮರಣೆಯನ್ನು ಮಾಡಲಿಕ್ಕೆ ನಮಗೆ ಯಾವುದೇ ರೀತಿಯಾದ ಖರ್ಚಿಲ್ಲ. ನಾನು ದೇವರ ಸ್ಮರಣೆಯನ್ನು ಮಾಡಿದ್ರೆ ನನಗೆ ಸರ್ಕಾರ ಇಷ್ಟು ಟ್ಯಾಕ್ಸನ್ನು ಕೊಡುತ್ತೆ, ಹೇಳುತ್ತೆ, ಯಾವುದೂ ಇಲ್ಲ.
ನಾವು ಎಷ್ಟು ದೇವರ ಸ್ಮರಣೆಯನ್ನು ಮಾಡಿದ್ರೂ ಅದಕ್ಕೆ ಟ್ಯಾಕ್ಸ್ ಕೊಡಬೇಕು ಅಂತಿಲ್ಲ. ಯಾವ ರಾಜನೂ ಕೂಡ ನಮ್ಮನ್ನು ದಂಡ ಹಾಕೋದಿಲ್ಲ, ಯಾರೂ ಕೂಡ ನಮ್ಮನ್ನು ತಡೆಯೋದಿಲ್ಲ. ನಾವು ದೇವರ ಸ್ಮರಣೆ ಮಾಡ್ತಿದ್ದೀವಿ ಅನ್ನೋದೇ ಇನ್ನೊಬ್ಬರಿಗೆ ಗೊತ್ತಾಗಲ್ಲ. ಆ ರೀತಿಯಲ್ಲೂ ನಾವು ಮಾನಸಿಕವಾದ ಸ್ಮರಣೆಯನ್ನು ಮಾಡಬಹುದಾಗಿದೆ. ಇಂತಹ ಸ್ಮರಣೆಯನ್ನು ನಾವು ಮಾಡಿದ್ದೇ ಅಂತಾದರೆ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಈ ರೀತಿಯಾದ ದೇವರ ಸ್ಮರಣೆಯನ್ನು ಮಾಡಲಿಕ್ಕೆ ನಮಗೇನೂ ಕಷ್ಟ ಇಲ್ಲ. ವಾಗಸ್ತಿ ವಶವರ್ತಿನಿ, ನಾವು ಹೇಳಿದಂತೆ ಮಾತಾಡುವಂತಹ ಶಕ್ತಿ ನಮಗಿದೆ, ಸಾಮರ್ಥ್ಯ ಇದೆ. ಇನ್ನೊಬ್ಬರನ್ನು ಬೈಯೋವಾಗ, ಇನ್ನೊಬ್ಬರ ದೋಷಗಳನ್ನು ಹೇಳೋವಾಗ ನಮ್ಮ ಬಾಯಿ ನಾಲಿಗೆ ತುಂಬ ಮುಂದೆ ಇರುತ್ತೆ. ಆದರೆ ದೇವರ ಸ್ಮರಣೆಯನ್ನು ಮಾಡುವ ಸಂದರ್ಭದಲ್ಲಿ ಮಾತ್ರ ಅದು ಯಾಕೋ ಮೂಕವಾಗಿ ಬಿಡುತ್ತೆ. ರೋಗೋ ನಾಮ ನಸಾಜಿಹ್ವ ಅಂತ ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳ್ತಾರೆ. ಯಾನವಕ್ತಿ ಹರೇರ್ ಗುಣಾನ್, ಯಾವ ನಾಲಿಗೆಯಿಂದ ದೇವರ ಸ್ಮರಣೆಯನ್ನು ಮಾಡಿಲ್ಲ ಅಂತಾದರೆ ಅದು ನಾಲಿಗೆಯಲ್ಲ, ಅದೊಂದು ರೋಗ, ದುರ್ಮಾಂಸ. ನಾವು ಬೇರೆ ಕಡೆ ಬೆಳ್ಕೊಂಡಾಗ ಹೇಗೆ ಅದನ್ನು ರೋಗ ಅಂತ ಪರಿಗಣಿಸ್ತೇವೋ ಹಾಗೆ ನಮ್ಮ ಬಾಯಿಯಲ್ಲಿ ಒಂದು ಮಾಂಸದ ಮುದ್ದೆ ಬೆಳೆದಿದೆ, ಅದಕ್ಕೂ ನಮ್ಮ ನಾಲಿಗೆಗೂ ವ್ಯತ್ಯಾಸ ಇಲ್ಲ. ಇದೇ ದ್ವಿತೀಯ ಸ್ಕಂದದಲ್ಲಿ ಅದನ್ನೆಲ್ಲ ಹೇಳ್ಕೊಂಡು ಬರ್ತಾರೆ. ಪರೀಕ್ಷಿತ ರಾಜರು ಅದನ್ನು ಸ್ಪಷ್ಟಪಡಿಸ್ತಾರೆ. ದೇವರ ದರ್ಶನ ಮಾಡಿಲ್ಲ ಅಂತಾದ ಪಕ್ಷದಲ್ಲಿ ಅದು ಕಣ್ಣುಗಳಲ್ಲ, ನವಿಲುಗರಿಗೆ ಸಮಾನ. ದೇವರ ಕಾರ್ಯಗಳನ್ನು ನಾವು ಕೈಯಿಂದ ಮಾಡಿಲ್ಲ, ದೇವರ ಪೂಜಾ ಸಾಮಗ್ರಿಗಳನ್ನು ತುಳಿಯೋದಾಗಲಿ ಅಥವಾ ದೇವರ ಪ್ರತಿಮೆಗಳನ್ನು ಸ್ವಚ್ಛ ಮಾಡೋದು, ಅದಕ್ಕೆ ಅಭಿಷೇಕಾದಿಗಳನ್ನು ಮಾಡೋದಾಗಲಿ ಮುಂತಾದವುಗಳನ್ನು ನಾವು ಮಾಡಿಲ್ಲ ಅಂತಾದ ಪಕ್ಷದಲ್ಲಿ ಅದು ಕೈಯಲ್ಲ, ಕೋಲಿನ ಕೈಗಳು. ಅಂದರೆ ಒಂದು ಬೊಂಬೆಗೆ ಕೈಗಳಿದ್ದರೆ ಅದರಿಂದ ಯಾರಿಗೂ ಉಪಯೋಗ ಇಲ್ಲ. ಸುಮ್ಮನೆ ತಾನಾಗಿ 2 ಕೈ ಇದೆ ಅಷ್ಟೇ. ಗೊಂಬೆಗೆ 2 ಕೈ ಇದೆ. ಆ ಗೊಂಬೆಗೆ 2 ಕೈಗಳು ಹೇಗಿದೆಯೋ ಅದರಿಂದ ಯಾವ ಪ್ರಯೋಜನ ಇಲ್ಲವೋ ಅದೇ ರೀತಿಯಾಗಿ ನಾವು ದೇವತಾ ಕಾರ್ಯಗಳನ್ನು ನಮ್ಮ ಕೈಯಿಂದ ನಾವು ಮಾಡಿಲ್ಲ ಅಂತಾದ ಪಕ್ಷದಲ್ಲಿ ಗೊಂಬೆ ಕೈಗಳಿಗೆ ಸಮಾನ. ಹಾಗಾಗಿ ಆ ಕೈಗಳೇ ಅಲ್ಲ ಅಂತ ಹೇಳ್ತಾರೆ. ಇನ್ನು ಯಾವುದು ಪರಮಾತ್ಮನ ಯಾತ್ರೆಯನ್ನು ಮಾಡೋದಿಲ್ಲ, ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆಯನ್ನು ಹಾಕೋದಿಲ್ಲ, ಅಂಥ ಕಾಲಗಳೇ ಅಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಇಷ್ಟೆಲ್ಲ ದೋಷಗಳಿರೋದ್ರಿಂದ ಇದನ್ನು ಮಾಡಬೇಕಾದರೆ ದೇವಸ್ಥಾನಕ್ಕೆ ಹೋದರೆ ಸಾಕು, ನಮಗೆ ಎಷ್ಟೋ ಲಾಭ ಇದೆ. ಅಲ್ಲಿ ನಮಸ್ಕಾರ ಮಾಡಿದಾಗ, ನಮಸ್ಕಾರ ಮಾಡುವ ಸಂದರ್ಭದಲ್ಲಿ ಕೆಳಗಡೆ ಬಿದ್ದಿರುವಂತಹ ಧೂಳಿನ ಕಣಗಳು ನಮ್ಮ ಮೈಗೆ ಮೆತ್ತಿಕೊಂಡಾಗ ಎಷ್ಟು ಧೂಳಿನ ಕಣಗಳು ನಮ್ಮ ಮೈಗೆ ಮೆತ್ಕೊಂಡಿರ್ತಾವೋ ಅಷ್ಟು ವರ್ಷಗಳ ಕಾಲ, ಅಷ್ಟು 1000 ವರ್ಷಗಳ ಕಾಲ ವಿಷ್ಣು ಲೋಕೆ ಮಹೀಯತೆ ಅಂತ ಹೇಳ್ತಾರೆ. ಇದು ನಮಸ್ಕಾರದಿಂದ ನಾವು ಪಡೆಯಬಹುದಾದ ಅದ್ಭುತವಾದ ಒಂದು ಚಮತ್ಕಾರ, ಅನುಗ್ರಹ. ಹಾಗಾದರೆ ಇಷ್ಟು ಅನುಗ್ರಹ ದೇವರು ನಮಗೆ ಮಾಡ್ತಾ ಇದ್ದಾನೆ. ನಮಸ್ಕಾರವನ್ನು ಮಾಡಿಯೇನೇ ಮಾರ್ಕಂಡೇಯ ಋಷಿಗಳು ತಾವು ಮೃತ್ಯುವನ್ನು ಗೆದ್ದಿದ್ದಾರೆ ಅನ್ನೋದನ್ನು ನರಸಿಂಹ ಪುರಾಣದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅವರು ತುಂಬ ಚಿಂತೆಗೀಡಾಗಿರ್ತಾರೆ. ಅಂದರೆ ಮಾರ್ಕಂಡೇಯ ಋಷಿಗಳ ತಂದೆ ತಾಯಿಗಳು, ಮುರುಕಂಡ ಋಷಿಗಳು ಅವರ ಪತ್ನಿ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಕೊನೆಗೆ ಮಾರ್ಕಂಡೇಯ ಋಷಿಗಳಿಗೂ ಗೊತ್ತಾಗತ್ತೆ. ಯಾಕೆ ನೀವು ತುಂಬ ದುಃಖದಲ್ಲಿದ್ದೀರಾ ಅಂತ ಕೇಳಿದಾಗ ಅದಕ್ಕೆ ಅವರ ತಂದೆ ತಾಯಿಗಳು ಇನ್ನು ವಿಷಯ ಹೇಳಬೇಕು ಅಂತೇಳಿ ಹೇಳ್ತಾರೆ. ನಿನಗೆ ಮೃತ್ಯು ಬರಲಿಕ್ಕಿದೆ, ನೀನು ಅಲ್ಪಾಯುಷಿ, ಹಾಗಾಗಿ ನಮಗದೇ ಚಿಂತೆಯಾಗಿದೆ. ಹಾಗಾದರೆ ಏನು ಮಾಡಬೇಕು? ಮೃತ್ಯುವನ್ನು ಗೆಲ್ಲಬೇಕು ಅಂದರೆ ಏನು ಮಾಡಬೇಕು? ಏನಿಲ್ಲ, ನಿಮ್ಮ ಅಜ್ಜನ ಬಳಿಗೆ ಹೋಗಿ ಕೇಳು, ಅವರು ಉಪಾಯ ಹೇಳ್ತಾರೆ. ಅಲ್ಲಿಗೆ ಹೋದಾಗ ಅವ್ರ ಅಜ್ಜ ಹೇಳ್ತಾರೆ, ನೀನು ಏನೂ ಮಾಡಬೇಕಾಗಿಲ್ಲ, ಮನೆಗೆ ಹಿಂತಿರುಗು, ಮನೆಗೆ ಯಾರು ಜ್ಞಾನಿಗಳು ಹಿರಿಯರು ಬರ್ತಾರೋ ಅವರಿಗೆ ನಮಸ್ಕಾರವನ್ನು ಹಾಕು, ನೀನು ಮೃತ್ಯುವನ್ನು ಗೆಲ್ತಿ ಅಂತ ಅವರ ಅಜ್ಜ ಹೇಳಿ ಕಳಿಸಿದಾಗ ಮಾರ್ಕಂಡೇಯ ಋಷಿಗಳು ಬರ್ತಾರೆ. ಮನೆಗೆ ಬಂದ ಪ್ರತಿಯೊಬ್ಬ ಅತಿಥಿಗಳಿಗೆ, ಅಂದರೆ ಜ್ಞಾನಿಗಳು ಯಾರು ಬರ್ತಾರೋ ಅವರಿಗೆ ನಮಸ್ಕಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಂದ ಹಿರಿಯರು ಜ್ಞಾನಿಗಳು ನಮಸ್ಕಾರ ಮಾಡಿದಾಗ ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿದ ಪ್ರಭಾವದಿಂದ ಅವರು ಮೃತ್ಯುವನ್ನು ಗೆದ್ದಿದ್ದಾರೆ ಅನ್ನೋದು ನರಸಿಂಹ ಪುರಾಣದಲ್ಲಿ ಉಲ್ಲೇಖ ಮಾಡ್ತಾರೆ. ಅಂದರೆ ನಾವು ಪ್ರತಿನಿತ್ಯ ಜ್ಞಾನಿಗಳಿಗೆ ಹಿರಿಯರಿಗೆ ನಮಸ್ಕಾರವನ್ನು ಮಾಡಿದರೆ ಅದರಿಂದ ಎಷ್ಟು ಲಾಭ ಇದೆ ಅನ್ನೋದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ನಿತ್ಯಂ ವೃದ್ಧೋಪಸೇವಿನಃ 4 ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ. ಅಂದರೆ ಹಿರಿಯರಿಗೆ ನಾವು ನಮಸ್ಕಾರ ಮಾಡುವುದರಿಂದ ನಮ್ಮ ಆಯುಷ್ಯ ಜಾಸ್ತಿ ಆಗುತ್ತೆ, ನಮ್ಮ ವಿದ್ಯೆ ಜಾಸ್ತಿ ಆಗುತ್ತೆ, ನಮ್ಮ ಯಶಸ್ಸು ಜಾಸ್ತಿ ಆಗುತ್ತೆ. ಹೀಗೆ
ಹಿರಿಯರಿಗೆ ಜ್ಞಾನಿಗಳಿಗೆ ಮಾಡಿದ ನಮಸ್ಕಾರಕ್ಕೇನೆ ಈ ಫಲ ಇದೆ ಅಂದರೆ, ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿದರೆ, ಪರಮಾತ್ಮನ ಸ್ತೋತ್ರವನ್ನು ಮಾಡಿದರೆ, ಪರಮಾತ್ಮನಿಗೆ ಸಂಬಂಧಪಟ್ಟ ಕೆಲಸಗಳನ್ನು ನಾವು ಮಾಡಿದಾಗ ಅದಕ್ಕೆ ಇಷ್ಟು ಅಂತ ಫಲ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾದರೆ ಇಷ್ಟು ಸುಲಭವಾದ ಅವಕಾಶಗಳು ನಮ್ಮಲ್ಲಿ ಸಿಗ್ತಾ ಇದೆ. ಹಾಗಾಗಿ ಈ ರೀತಿ ಮಾಡಿದಾಗ, ಸ್ಮರಣೆಯನ್ನು ಮಾಡಿದಾಗ ಈ ನರಕದಿಂದ ನಾವು ಪಾರಾಗಬಹುದು. ಆದರೂ ಕೂಡ ಇಂತಹ ಸುಲಭವಾದ ಉಪಾಯಗಳಿದ್ದರೂ ಕೂಡ ನಾವು ಮಾಡ್ತಿರೋದೇನು, ನರಕದಲ್ಲೇ ಹೋಗಿ ಬೀಳ್ತಾ ಇದ್ದೇವೆ. ತಥಾಪಿ ನರಕೇ ಘೋರೆ ಪತಂತಿ ತೇತದದ್ಭುತಂ ಅಂತ ಯಮದೇವರು ನಮ್ಮ ಭವಿಷ್ಯವನ್ನೂ ನೋಡಿ ಅವರು ಹೇಳ್ತಾ ಇದ್ದಾರೆ. ಆದರೂ ನಮಗೆ ಕಣ್ಣು ತೆರೀತಾ ಇಲ್ಲ. ನಾವು ಮತ್ತೆ ಕುಟುಂಬ ಭರಣೇನವ ಅರ್ಥೇಹಯ, ಹಣ ಸಂಪಾದನೆ ಮಾಡಬೇಕು, ಮನೆ ನಡೆಸಬೇಕು, ಇದರಲ್ಲೇ ನಾವು ಮಗ್ನರಾಗಿದ್ದೇವೆ. ಅಂದರೆ ಇದರ ಅಭಿಪ್ರಾಯ, ಹೆಂಡತಿ ಮಕ್ಕಳ ತಂದೆ ತಾಯಿಗಳ ಜವಾಬ್ದಾರಿಯನ್ನು ಬಿಟ್ಟು ಕಾಡಿಗೆ ಹೋಗಬೇಕು ಅನ್ನೋ ಅಭಿಪ್ರಾಯ ಅಲ್ಲ. ವಾದಿರಾಜರು ಒಂದು ಮಾತನ್ನು ಹೇಳ್ತಾರೆ, ತ್ಯಜ ಕಾಮಂ ಜಹಿ ಕ್ರೋಧಂ ಜಹಿ ಮೋಹಂ ಭವಾಲಯಂ. ಅಲ್ಲಿ ಕಾಮ, ಕ್ರೋಧ, ಮೋಹ ಇವು ಮೂರನ್ನು ಬಿಡು ಅಂತ ಹೇಳಿದ್ದಾರೆ. ಬರೀ ಇಷ್ಟೇ ಅವರು ಹೇಳಿದ್ದಲ್ಲ, ಭವಾಲಯಂ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಭವ ಅಂದರೆ ಸಂಸಾರ, ಆಲಯ ಅಂದರೆ ಅದಕ್ಕೆ ಆಶ್ರಯ, ಕಾರಣವಾದದ್ದು. ಅಂದರೆ ಯಾವ ಕಾಮಕ್ರೋಧಾದಿಗಳನ್ನು ನಾವು ಬಿಡಬೇಕು ಅಂದರೆ ನಾವು ಮತ್ತೆ ಈ ಬಂಧನದಲ್ಲಿ ಸಿಕ್ಕಾಕ್ಕೊಳ್ಳಬಾರದು. ಯಾವ ಕಾಮಕ್ರೋಧಾದಿಗಳಿಂದ ನಾವು ಬಂಧನದಲ್ಲಿ ಸಿಕ್ಕಾಕೊಳ್ತೇವೋ ಅಂತಹ ಕಾಮಕ್ರೋಧಾದಿಗಳನ್ನು ನಾವು ಅನಿವಾರ್ಯವಾಗಿ ಬಿಡಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮ ಕರ್ತವ್ಯ ಅಂತ ಏನಿದೆ ಅದನ್ನು ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಮಾಡಿ ನಾನು ಇಂತಹ ಕೆಲಸ ಮಾಡಿದ್ದೇನೆ, ಅಲ್ಲಿ ಇರತಕ್ಕಂತಹ ಪರಮಾತ್ಮ ತಾನು ಪ್ರೀತನಾಗಲಿ ಅನ್ನೋ ಅನುಸಂಧಾನದಿಂದ ಈ ಕುಟುಂಬ ಭರಣವನ್ನು ಮಾಡಿದಾಗ ಅದು ನಮಗೆ ಬಾಧಕ ಆಗಲಾರದು. ಆದರೆ ಕೇವಲ ಕುಟುಂಬದಲ್ಲೇ ನಾವು ಆಸಕ್ತರಾಗ್ತೇವೆ, ದೇವರ ಚಿಂತೆಯೇ ನಮಗಿಲ್ಲ, ದೇವರ ಗೊಡವೆಯೇ ನಮಗೆ ಬೇಡ ಅಂತ ಕೇವಲ ಸಂಸಾರದಲ್ಲಿ ಮಗ್ನರಾಗಿದ್ದರೆ ಅಂಥವರ ಜೀವನ ಅದು ವ್ಯರ್ಥ ಆಗತ್ತೆ ಅನ್ನೋದನ್ನು ತಿಳಿಸ್ತಾ, ಹಾಗಾಗಿ ಇಂತಹ ದೇವರ ಸ್ಮರಣೆಯನ್ನು, ಶ್ರವಣ ಮನನಾದಿಗಳನ್ನು ನಿರಂತರವಾಗಿ ಮಾಡಬೇಕು. ಅದು ಹೇಗೆ ಅಂದರೆ ಸ್ವಧರ್ಮ ಪರಿನಿಷ್ಠಯ, ತಮ್ಮ ತಮ್ಮ ಧರ್ಮಗಳು ಅಂತ ಏನಿದೆ ಅದನ್ನು ಹಾಗೆ ಅಚ್ಚುಕಟ್ಟಾಗಿ ಪಾಲನೆ ಮಾಡಬೇಕು. ಅದರಲ್ಲಿ ವ್ಯತ್ಯಾಸ ಆಗಿ ನಾನು ದೇವರ ಸ್ಮರಣೆ ಮಾಡ್ತೀನಿ ಅಂತಂದರೆ ನಮಗೆ ಸರಿಯಾದ ಫಲ ಸಿಗಲ್ಲ. ದೇವರ ಸ್ಮರಣೆ ಮಾಡಿದ್ದಕ್ಕೆ ಫಲ ಇದೆ, ಇಲ್ಲ ಅಂತಲ್ಲ, ಅದು ವ್ಯರ್ಥವೇ ಅಲ್ಲ. ದೇವತೋಷಣ ವೃಥ. ಆದರೆ ನಮ್ಮ ಸಂಪೂರ್ಣವಾದ ಅಪೇಕ್ಷೆ ಏನಿದೆ ಅದು ಸಂಪೂರ್ಣವಾಗಿ ಈಡೇರುವಂತಹ ಸಾಧ್ಯತೆಗಳು ಕಡಿಮೆ ಆಗುತ್ತೆ ಯಾವಾಗ ಸ್ವಧರ್ಮವನ್ನು ಪರಿತ್ಯಾಗ ಮಾಡಿದಾಗ. ಹಾಗಾದರೆ ಸ್ವಧರ್ಮ ಪರಿನಿಷ್ಠೆಯ, ನಮ್ಮ ಧರ್ಮ ಏನಿದೆ ಅದನ್ನು ಚಾಚೂ ತಪ್ಪದಂತೆ ಮಾಡಬೇಕು. 4 ವರ್ಣಗಳಿಗೆ, 4 ಆಶ್ರಮಗಳಿಗೆ ಅದರದ್ದೇ ಆಗಿರತಕ್ಕಂತಹ ಕೆಲವು ಧರ್ಮಗಳಿದೆ. ಬ್ರಹ್ಮಚಾರಿಯಾಗಿದ್ದಾಗ ಅವನು ಅಧ್ಯಯನ ಮಾಡೋದೇ ಅವನ ಧರ್ಮ. ಅದನ್ನು ಬಿಟ್ಟು ನಾನು ಕುಟುಂಬ ಪೋಷಣೆ ಮಾಡ್ತೀನಿ ಅಂತಂದರೆ, ಒಬ್ಬ ಸರಿಯಾಗಿ ಅಧ್ಯಯನ ಮಾಡಿಲ್ಲ ಅಂತಾದರೆ ಅವನಿಂದ ಸಮಾಜಕ್ಕೆ ತುಂಬ ಹಾನಿ ಇದೆ ಅಂತ ಹೇಳ್ತಾರೆ. ಹಾಗಾದರೆ ಒಬ್ಬ ವ್ಯಕ್ತಿ ತಾನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ ಅಂದರೆ ಆ ಅಧ್ಯಯನ ಮಾಡಿದ ವ್ಯಕ್ತಿ ಇನ್ನೂ 4 ಜನರನ್ನು ನಿರ್ಮಾಣ ಮಾಡ್ತಾನೆ. ಅವನು ಸರಿಯಾಗಿ ಅಧ್ಯಯನ ಮಾಡಿಲ್ಲ ಅಂತಾದರೆ ಆ 4 ಜನರು ಏನು ನಿರ್ಮಾಣ ಆಗಬೇಕಿತ್ತೋ ಅದು ನಿಂತೋಗುತ್ತೆ. ಹಾಗಾದರೆ ಈ ರೀತಿ ಎಲ್ಲರೂ ಅವು ಮಾಡ್ತಾ ಕೂತರೆ ಆವಾಗ ಸಾಮಾಜಿಕವಾದ ಉದ್ಧಾರ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಬ್ರಹ್ಮಚಾರಿಗಳಾಗಿದ್ದವರು ಬ್ರಹ್ಮಚರ್ಯವನ್ನು ಪಾಲನೆ ಮಾಡುತ್ತಾ ಅವರು ಕೇವಲ ಅಧ್ಯಯನವನ್ನು ಮಾಡಬೇಕು. ಇನ್ನು ಗೃಹಸ್ಥಾಶ್ರಮಕ್ಕೆ ತಾವು ಬಂದಾಗ, ಗೃಹಸ್ಥನಾದ ವ್ಯಕ್ತಿಗೆ 2 ಅತ್ಯಂತ ಪ್ರಮುಖವಾದ ಜವಾಬ್ದಾರಿ. ಒಂದು ಯತಿಗಳ ಪೋಷಣೆ, ಜೊತೆಗೆ ಬ್ರಹ್ಮಚಾರಿಗಳ ಪೋಷಣೆ. ಇಬ್ಬರೂ ಕೂಡ ಲೋಕವನ್ನು ಉದ್ಧಾರ ಮಾಡಬೇಕು ಅಂತಲೇ ಬಂದವರು. ಇವರು ತಮ್ಮ ಉಪದೇಶಗಳಿಂದ, ಮಾರ್ಗದರ್ಶನಗಳಿಂದ ಸಮಾಜವನ್ನು ಮುನ್ನಡೆಸ್ತಾರೆ ಒಳ್ಳೆಯ ಸನ್ಮಾರ್ಗದಲ್ಲಿ. ಬ್ರಹ್ಮಚಾರಿಗಳು ತಾವು ಅಧ್ಯಯನ ಮಾಡುವ ಮೂಲಕ ಸತ್ಪ್ರಜೆಗಳಾಗಿ ಮುಂದೆ ಆ ಸಮಾಜವನ್ನು ಮುನ್ನಡೆಸ್ತಾರೆ. ಹಾಗಾದರೆ ಇಂತಹ 2 ಉತ್ತಮವಾದ ವ್ಯಕ್ತಿಗಳನ್ನು, ಅವರಿಗೆ ಎಲ್ಲ ಜವಾಬ್ದಾರಿಯನ್ನು ಬಿಟ್ಟರೆ ಅವರ ಕರ್ತವ್ಯಗಳೇನಿದೆ ಅದರಲ್ಲಿ ಲೋಪ ಆಗುತ್ತೆ. ಹಾಗಾದರೆ ಅದು ಆಗದೆ ಅವರ ಜವಾಬ್ದಾರಿಯನ್ನು ಗೃಹಸ್ಥನಾದ ವ್ಯಕ್ತಿ ತಾನು ಸ್ವೀಕಾರ ಮಾಡಿ ಅವರಿಬ್ಬರ ಪೋಷಣೆಯನ್ನು ಕೂಡ ಗೃಹಸ್ಥನಾದ ವ್ಯಕ್ತಿ ತಾನು ಮಾಡಬೇಕು. ಹೀಗೆ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಮವಾಪ್ಸ್ಯಥ ಅಂತ ಗೀತೆಯಲ್ಲಿ ಕೃಷ್ಣ ಏನು ಹೇಳಿದ್ದಾನೆ ಅದನ್ನು ಚಾಚೂ ತಪ್ಪದಂತೆ ಮಾಡುತ್ತಾ
ನಮ್ಮ ಕರ್ತವ್ಯ ಏನಿದೆ, ನಾನು ಈ ಲೋಕಕ್ಕೆ ಯಾಕೆ ಬಂದಿದ್ದೇನೆ, ನನ್ನ ಸ್ಥಿತಿಗತಿಗಳೇನು, ನಾನು ಏನು ಮಾಡಬೇಕು, ಯಾವ ಹಂತದಲ್ಲಿದ್ದೇನೆ, ಇದನ್ನೆಲ್ಲ ತಾನು ಅರ್ಥ ಮಾಡಿಕೊಂಡು ಸ್ವಧರ್ಮ ಪರಿನಿಷ್ಠಯ, ತಮ್ಮ ತಮಗೆ ವಿಹಿತವಾದ ಕೆಲಸಗಳನ್ನು ಅದರಲ್ಲಿ ಲೋಪ ಇಲ್ಲದೆ, ಅದರಲ್ಲಿ ಅನಾಸಕ್ತಿಯನ್ನು ತೋರದೆ ಶ್ರದ್ಧೆಯಿಂದ ಅದನ್ನು ಆಚರಣೆ ಮಾಡಿಕೊಂಡು ಬಂದು ಅಂತೆ ನಾರಾಯಣ ಸ್ಮೃತಿ, ಕೊನೆಯಲ್ಲಿ ದೇವರ ಸ್ಮರಣೆ ಬಂದಿದೆ ಅಂತಾದರೆ ಅವನು ಪರಮಾತ್ಮನನ್ನು ಪಡೀತಾನೆ. ಇದರ ಜೊತೆಗೆ ಇನ್ನೊಂದನ್ನು ಹೇಳ್ತಾರೆ, ಏತಾವಾನ್ ಸಾಂಖ್ಯಯೋಗಾಭ್ಯಾಂ. ಸಾಂಖ್ಯಯೋಗ ಅಂತಂದರೆ 24 ತತ್ವಗಳು, ಮತ್ತು ಯೋಗ ಅಂದರೆ ಉಪಾಯ, ಅದು ಭಕ್ತಿ. ಹಾಗಾದರೆ 24 ತತ್ವಗಳಿಂದ ಇಡೀ ಬ್ರಹ್ಮಾಂಡ ನಿರ್ಮಾಣ ಆಗಿದೆ. ಅಂತಹ ಬ್ರಹ್ಮಾಂಡದಲ್ಲಿ ನಾನಿದ್ದೇನೆ. ನನ್ನ ದೇಹವು ಕೂಡ ಆ 24 ತತ್ವಗಳಿಂದ ಬಂದಿರುವಂಥದ್ದು. ಆ ತತ್ವಗಳನ್ನು ಅರ್ಥ ಮಾಡಿಕೊಂಡು ಯೋಗಾಭ್ಯಾಮ್, ಯೋಗ ಅಂತಂದರೆ ಭಕ್ತಿ, ಪರಮಾತ್ಮನಲ್ಲಿ ದೃಢವಾದ ನಿಶ್ಚಲವಾದ ಭಕ್ತಿಯಿಂದ ನನಗೆ ವಿಹಿತವಾದ ಕರ್ಮಗಳೇನಿದೆ ಅದನ್ನು ಅನುಷ್ಠಾನ ಮಾಡ್ತಾ ಈ ಜನ್ಮವನ್ನು ನಾನು ಸಾರ್ಥಕಪಡಿಸಿಕೊಂಡರೆ, ಅಂದರೆ ಶ್ರವಣ ಮನನಾದಿಗಳನ್ನು ಮಾಡಿದರೆ ಅಂಥ ವ್ಯಕ್ತಿಗೆ ಅಂತೆ ನಾರಾಯಣ ಸ್ಮೃತಿ, ಅಂಥ ವ್ಯಕ್ತಿಗೆ ಕೊನೆಯ ಗಳಿಗೆಯಲ್ಲಿ ದೇವರ ಸ್ಮರಣೆ ಬರಲಿಕ್ಕೆ ಸಾಧ್ಯತೆ ಇದೆ, ಬರುತ್ತೆ. ಹಾಗಾದರೆ ನಾವು ಅಂದುಕೊಂಡಂತೆ ಕೊನೆಗಾಲದಲ್ಲಿ ದೇವರ ಸ್ಮರಣೆ ಮಾಡ್ತೀವಿ, ಇನ್ನು ಉಳಿದಿದ್ದೆಲ್ಲ ನಮಗೆ ಸಂಬಂಧ ಇಲ್ಲ ಅಂತಂದರೆ ಅಷ್ಟು ಸುಲಭವಾಗಿ ಬರುವಂಥದ್ದು ದೇವರ ಸ್ಮರಣೆ ಅಲ್ಲ. ಹಾಗಾಗಿ ನಾವು ಇಷ್ಟನ್ನು ನಾವು ಅಳವಡಿಸಿಕೊಂಡಾಗ ದೇವರ ಸ್ಮರಣೆ ಬರಲಿಕ್ಕೆ ಇದು ನಮಗೆ ಅರ್ಹತೆ. ನಾವು ಸುಮ್ಮನೆ ದೇವರ ಸ್ಮರಣೆ ಮಾಡೋದು ಅಂತಂದರೆ ಯಾರು ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು ಅಂದರೆ ಅಷ್ಟು ಸುಲಭವಾಗಿ ಬರಬೇಕು ಅಂತ ಇಲ್ಲ. ನಾವು ಆ ಕಥೆಯನ್ನು ಗಮನಿಸಿದಂತೆ ಏನೋ ಒಂದು ರೀತಿಯಿಂದ ಬೇರೆ ಶಬ್ದ ನಮ್ಮಿಂದ ಬಂದ್ಬಿಡತ್ತೆ. ಹರಿ ಅಂತಾದರೂ ಬರಲಿ, ಹರಿಬೇಡ ಅನ್ನೋ ಮೂಲಕ ಹರಿ ಶಬ್ದ ಬರಲಿ ಅಂತ ಮಗ ಅಪೇಕ್ಷೆ ಪಟ್ಟರೆ ಅವಳು ತುಂಡು ಮಾಡಬೇಡ ಅಂತ ಅಂದ್ವಿ. ಹಾಗಾದರೆ ನಮಗೆ ಪ್ರಾರಬ್ಧ ಇತ್ತು ಅಂತಾದರೆ ಅಷ್ಟು ಸುಲಭವಾಗಿ ದೇವರ ಸ್ಮರಣೆ ಅದು ಕೊನೆಗಾಲದಲ್ಲಿ ಮಾಡ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ. ಎಂತೆಂತಹ ಮಹಾನುಭಾವರಿಗೂ ಕೂಡ ಕೊನೆಗಾಲದಲ್ಲಿ ದೇವರ ಸ್ಮರಣೆ ಬಂದಿದ್ದಿಲ್ಲ. ಜಡಭರತ ಯಾವುದೋ ಒಂದು ನಿಮಿತ್ತದಿಂದ ಜಡಭರತನಾಗಿ ಹುಟ್ಟಿದ್ದಾನೆ, ಆದರೆ ಕೊನೆಗಾಲದಲ್ಲಿ ಸಾಯೋವಾಗ ಜಿಂಕೆಯ ಸ್ಮರಣೆ ಮಾಡಿ ಸತ್ತ. ಹಾಗಾಗಿ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ್ದಾನೆ. ಹಾಗಾದರೆ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು, ಎಂತಹ ಬ್ರಹ್ಮಜ್ಞಾನಿ, ಅಂತಹ ಬ್ರಹ್ಮಜ್ಞಾನಿ ಆಗಿರತಕ್ಕಂಥ ಜಡಭರತರಿಗೆ ಕೊನೆಗಾಲದಲ್ಲಿ ಸಂಪರ್ಕ ಮಾಡಿದ ಪ್ರಭಾವದಿಂದ ಜಿಂಕೆಯ ಸ್ಮರಣೆ ಬಂತು, ಅವರಿಗೆ ದೇವರ ಸ್ಮರಣೆ ಅಷ್ಟು ಸುಲಭವಾಗಿ ಬರಲಿಲ್ಲ ಅಂತಾದರೆ ಇನ್ನು ನಮ್ಮಂಥವರ ಪಾಡೇನು? ಇದನ್ನು ನಾವು ಅರ್ಥ ಮಾಡಿಕೊಂಡು, ಜೊತೆಗೆ ಪ್ರಹ್ಲಾದರಾಜರ ಉಪದೇಶ ಗೃಹೀತ ಯುವಕೇಶೇಷು ಮೃತ್ಯುನಾ ಧರ್ಮಮಾಚರೇತ್ ಅಂತ ಹೇಳಿದಂತೆ ಯಾವಾಗ ನಮ್ಮ ಮರಣ ಬರುತ್ತೆ ಗೊತ್ತಿಲ್ಲ. ಕೊನೆಗಾಲದಲ್ಲಿ ದೇವರ ಸ್ಮರಣೆ ಮಾಡ್ತೀವಿ ಅಂದರೆ ನಮಗೆ ಅಭ್ಯಾಸ ಇದ್ದರೆ ಕೊನೆಗಾಲದಲ್ಲಿ ಮಾಡ್ಬೋದು. ಹಾಗಾದರೆ ಅಭ್ಯಾಸವನ್ನಾದರೂ ಮಾಡಿಕೊಳ್ಬೇಕು, ಅಥವಾ ಇದೇ ನಮ್ಮ ಕೊನೆಗಾಲ ಇರಬಹುದೇನೋ ಅನ್ನೋ ಒಂದು ಆತಂಕದಿಂದಲಾದರೂ ದೇವರ ಸ್ಮರಣೆಯನ್ನು ಮಾಡಬೇಕು. ಒಟ್ಟಾರೆ ನಮ್ಮ ಜೀವನದಲ್ಲಿ ದೇವರ ಸ್ಮರಣೆ, ಶ್ರವಣ ಮನನಾದಿಗಳು, ದೇವರ ಸೇವೆ ಇದು ಆಗಿದೆ ಅಂತಾದರೆ ಆವಾಗ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಆದರೆ ಇಷ್ಟಕ್ಕೆ ನಿಲ್ಲೋದಿಲ್ಲ. ಸ್ವಧರ್ಮ ಪರಿನಿಷ್ಠಯ, ನಮಗೆ ಅಂತ ಏನೇನು ವಿಧಾನ ಮಾಡಿದ್ದಾರೋ ಅದನ್ನು ಚಾಚೂ ತಪ್ಪದಂತೆ ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಸಾಂಖ್ಯ ಯೋಗಾಭ್ಯಾಮ್, ಭಕ್ತಿ ಎಂಬತಕ್ಕಂಥ ಉಪಾಯದಿಂದ ಪರಮಾತ್ಮನನ್ನು ಸಂತೋಷಗೊಳಿಸಿ ಕೊನೆಯಲ್ಲಿ ದೇವರ ಸ್ಮರಣೆ ನಾವು ಮಾಡುವಂತೆ ಮಾಡಿಕೊಳ್ಬೇಕು ಅನ್ನೋದನ್ನು ಹೇಳಿದ್ದಾರೆ. ಹಾಗಾದರೆ ನಿನಗೆ ಈಗ 7 ದಿನಗಳ ಕಾಲ ಅವಕಾಶ ಇದೆ. ಹಾಗಾಗಿ ನಿನ್ನ ಕೊನೆಗಾಲ ಈಗ ನೀನು ಮಾಡಬೇಕಾಗಿರೋದು ಏನು ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ದೇವರ ಸ್ಮರಣೆಯನ್ನು ಮಾಡಬೇಕು, ಅದು ಕೊನೆಗಾಲದಲ್ಲಿ ವಿಶೇಷವಾಗಿ ಮಾಡಬೇಕು. ಆದ್ದರಿಂದ ದೇವರಿಗೆ ಸಂಬಂಧಪಟ್ಟ ಅನೇಕ ಕಥೆಗಳನ್ನು ನಾನು ಹೇಳ್ತೇನೆ. ವಿಶೇಷವಾಗಿ ಅದರಲ್ಲೂ ಕೃಷ್ಣನ ಕಥೆ. ಪರೀಕ್ಷಿತ್ ರಾಜ ಅದನ್ನೇ ಕೇಳ್ತಾನೆ, ನನ್ನನ್ನು ರಕ್ಷಣೆ ಮಾಡಿರತಕ್ಕಂಥ ಕೃಷ್ಣನ ಕಥೆಯನ್ನು ಹೇಳಿ ಅಂತ. ಕೃಷ್ಣನ ಕಥೆಯನ್ನು ಯಾಕೆ ಕೇಳಿದ್ದು ಅಂತಂದರೆ, ನನ್ನನ್ನು ರಕ್ಷಣೆ ಮಾಡಿದ್ದಾನೆ. ನಾನು ಗರ್ಭದಲ್ಲಿದ್ದಾಗ ರಕ್ಷಣೆ ಮಾಡಿದ, ಇನ್ನೊಮ್ಮೆ ನಾನು ಮೃತನಾದ ಮೇಲೂ ನನ್ನನ್ನು ಬದುಕಿಸಿದ್ದಾನೆ ಪರಮಾತ್ಮ. ಅಂದಮೇಲೆ ನಾನು ಅಂತಹ ಕೃಷ್ಣನ ಕಥೆಯನ್ನು ನಾನು ಕೇಳಲಿಲ್ಲ ಅಂತಾದರೆ ನಾನು ಕೃತಜ್ಞನಾಗ್ತೇನೆ, ಅದಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ಹಾಗಾಗಿ ವಿಶೇಷವಾಗಿ ಕೃಷ್ಣನ ಕಥೆಯನ್ನು ಹೇಳಿ. ಇದು ಕೇವಲ ಪರೀಕ್ಷಿತನ ಅವಸ್ಥೆ ಅಲ್ಲ, ನಮ್ಮೆಲ್ಲರ ಪರಿಸ್ಥಿತಿಯೂ ಇದೆ.
ಯಾಕೆಂದರೆ ನಮ್ಮನ್ನು ಗರ್ಭದಲ್ಲಿದ್ದಾಗ, ಗರ್ಭದಿಂದ ಬಂದಾಗ, ಎಲ್ಲೇ ಯಾವುದೇ ಕ್ಷಣದಲ್ಲಾಗಲಿ, ಯಾವುದೇ ಪ್ರದೇಶದಲ್ಲಾಗಲಿ, ಎಂಥ ಕಾಲದಲ್ಲಾಗಲಿ, ಯಾವುದೇ ಯುಗದಲ್ಲಾಗಲಿ ನಮ್ಮನ್ನು ರಕ್ಷಣೆ ಮಾಡುವವನು ಪರಮಾತ್ಮನೇ. ಪರಮಾತ್ಮನನ್ನು ಬಿಟ್ಟು ಇನ್ಯಾರೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಚತುರ್ಧಾ ಸರ್ವಭೋಕ್ತಾರಂ ವಂದೇ ವಿಷ್ಣುಂ ಪರಂಪದಂ ಅಂತ ಆಚಾರ್ಯರು ಅಪ್ಪಣೆಯನ್ನು ಕೊಟ್ಟಿದ್ದಾರೆ. 4 ರೀತಿಯಿಂದ ಭೋಕ್ತಾರ ಅಂದರೆ ತಿನ್ನೋನು ಅನ್ನೋ ಅರ್ಥನೂ ಇದೆ, ಭುಜ ಪರಿಪಾಲನ ರಕ್ಷಣೆ ಮಾಡೋನು ಅನ್ನೋ ಅರ್ಥನೂ ಇದೆ. ಹಾಗಾದರೆ 4 ರೀತಿಯಿಂದ ರಕ್ಷಣೆ ಮಾಡೋನು ಅಂದರೆ ನಾವು ನಿನ್ನೆ ನೋಡಿದಂತೆ ಬ್ರಹ್ಮಚಾರಿಗಳನ್ನು, ಗೃಹಸ್ಥರನ್ನು, ವಾನಪ್ರಸ್ಥರನ್ನು, ಸನ್ಯಾಸಿಗಳನ್ನು, ಹೀಗೆ 4 ರೀತಿಯಲ್ಲಿರತಕ್ಕಂಥ ವ್ಯಕ್ತಿಗಳನ್ನು ಆ ಸ್ಥಾನದಲ್ಲಿ ನಿಂತು ರಕ್ಷಣೆ ಮಾಡುತ್ತಾನೆ. ಇನ್ನು 4 ವರ್ಣಾಶ್ರಮಗಳು, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ, ಅಂಥವರನ್ನು ರಕ್ಷಣೆ ಮಾಡುತ್ತಾನೆ. 4 ಯುಗಗಳಲ್ಲೂ ರಕ್ಷಣೆ ಮಾಡುತ್ತಾನೆ, 4 ದಿಕ್ಕಲ್ಲೂ ರಕ್ಷಣೆ ಮಾಡುತ್ತಾನೆ, 4 ವಿದಿಕ್ಕಲ್ಲೂ ರಕ್ಷಣೆ ಮಾಡುತ್ತಾನೆ, 4 ಪುರುಷಾರ್ಥಗಳನ್ನು ಕೊಡುವ ಮೂಲಕ ರಕ್ಷಣೆ ಮಾಡುತ್ತಾನೆ. ಹೀಗೆ ಎಲ್ಲ ರೀತಿ ಎಲ್ಲ ಕಾಲಗಳಲ್ಲೂ, ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಅನಂತ ಕಾಲದಿಂದ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ನಮಗೆ ರಕ್ಷಣೆ ಮಾಡುವವನು ಅಂತಂದರೆ ಅದು ಕೇವಲ ಪರಮಾತ್ಮ ಮಾತ್ರ. ಆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ನಾವು ಎಷ್ಟು ಬಾರಿ ಹುಟ್ಟಿದ್ದೇವೆ, ಎಷ್ಟು ಬಾರಿ ಸಾಯ್ತೇವೋ ಗೊತ್ತಿಲ್ಲ. ಹಾಗಾದರೆ ಎಲ್ಲ ಸಂದರ್ಭಗಳಲ್ಲೂ ದೇವರ ಸ್ಮರಣೆಯನ್ನು ನಾವು ಅವಶ್ಯವಾಗಿ ಮಾಡಬೇಕು. ಅದರಲ್ಲೂ ಕೃಷ್ಣನ ಕಥೆ, ಅದನ್ನು ನಾವು ಮಾಡಬೇಕು. ಯಾಕೆ ಕೃಷ್ಣನ ಕಥೆಯನ್ನೇ ಯಾಕೆ ಕೇಳಬೇಕು? ಪರೀಕ್ಷಿತನಿಗಾಗಬೇಕಾದರೆ ತಾನು ಗರ್ಭದಲ್ಲಿ ನಿಂತು ಕೃಷ್ಣ ರೂಪದಿಂದ ರಕ್ಷಣೆ ಮಾಡಿದ್ದಾನೆ. ನಮಗೆ ಕೃಷ್ಣ ರೂಪದಿಂದಲೋ ಅಥವಾ ಯಾವುದೋ ಒಂದು ರೂಪದಿಂದ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಆದರೆ ವಿಶೇಷವಾಗಿ ಕೃಷ್ಣನ ಸ್ಮರಣೆಯನ್ನೇ ಯಾಕೆ ಮಾಡಬೇಕು? ಅದರಲ್ಲೂ ಕಲಿಯುಗದಲ್ಲಿ ಕೃಷ್ಣನ ಸ್ಮರಣೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರೊಂದು ಮಾತನ್ನು ಹೇಳ್ತಾರೆ. ನಮಗೆ ತುಂಬ ಹತ್ತಿರವಾದದ್ದು ಕೃಷ್ಣಾವತಾರ. ಜೊತೆಗೆ ಯಾರ್ಯಾರ ಸಾಧನೆ ಎಷ್ಟೆಷ್ಟು ಆಗಿದೆ ಅಂತ ತೀರ್ಮಾನ ಆಗೋದೇ ಕೃಷ್ಣನ ಅವತಾರದಿಂದ. ದೇವತೆಗಳಲ್ಲಿ ಇವರು ಇಷ್ಟು ಸಾಧನೆ ಮಾಡಿದ್ದಾರೆ, ಇನ್ನು ಇಷ್ಟಾಗಬೇಕು, ಅಥವಾ ಇದು ಜಾಸ್ತಿ ಆಗಿದೆ, ಇದು ಕಡಿಮೆ ಆಗಿದೆ, ಇದೆಲ್ಲ ತೀರ್ಮಾನ ಆಗೋದು ಕೃಷ್ಣಾವತಾರದಿಂದ. ಹಾಗಾಗಿ ಕೃಷ್ಣಾವತಾರವನ್ನು ಇಟ್ಟುಕೊಂಡು ಅವರವರ ಸಾಧನೆಗಳನ್ನು ನಿರ್ಣಯ ಮಾಡೋದಿದೆ. ಹಾಗಾದರೆ ನಮ್ಮ ಸಾಧನೆಯು ಕೂಡ ನಿರ್ಣಯ ಆಗೋದೇ ಕೃಷ್ಣನ ಕಥೆಯಿಂದ. ಹಾಗಾಗಿ ನಾವೆಲ್ಲ ಕೆಲಸಗಳನ್ನು ಮಾಡಿದ್ರು ಕೊನೆಯಲ್ಲಿ ಹೇಳೋದು ಕೃಷ್ಣಾರ್ಪಣ. ಯಾಕೆ ಅಂತಂದರೆ ನಾವು ಏನು ಮಾಡಿದ್ದೇವೆ, ಎಷ್ಟು ಮಾಡಿದ್ದೇವೆ, ಹೇಗೆ ಮಾಡಿದ್ದೇವೆ, ಇದೆಲ್ಲ ನಿರ್ಣಯ ಆಗೋದೇ ಕೃಷ್ಣನಿಗೆ ಸಮರ್ಪಣೆ ಮಾಡಿದಾಗ. ನಮ್ಮ ಇಡೀ ಜೀವನದ ಸಾಧನೆ ಅದೆಲ್ಲ ನಿರ್ಣಯ ಆಗೋದು ಕೃಷ್ಣನ ಕಥೆಯಿಂದ, ಕೃಷ್ಣನ ಲೀಲೆಗಳಿಂದ. ಹಾಗಾಗಿ ಕೃಷ್ಣನ ಕಥೆಯನ್ನು ವಿಶೇಷವಾಗಿ ನಾವು ಕೇಳಬೇಕು. ಹಾಗಾಗಿ ನಾವು ಕೂಡ ಭಾಗವತವನ್ನು ಪರೀಕ್ಷಿತನಂತೆಯೇ ಕೂತು, ಆ ಎತ್ತರದ ಸ್ಥಾನ ನಮ್ಮಲ್ಲದೇ ಇದ್ದರೂ ಕೂಡ, ಆ ವ್ಯಕ್ತಿತ್ವ ನಮ್ಮ ಯೋಗ್ಯತೆ ನಮಗಿಲ್ಲದೇ ಇದ್ದರೂ ಕೂಡ, ದೇವರ ಅನುಗ್ರಹದಿಂದ ನಮಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟನ್ನು ದೇವರು ನಮಗೆ ಶ್ರವಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ. ಅದನ್ನು ಯಾವುದೇ ರೀತಿಯಿಂದ ಕಳೆದುಕೊಳ್ಳದೆ ನಾವು ಅದನ್ನು ಕೇಳಿದಾಗ ಪರಮಾತ್ಮನು ಪರೀಕ್ಷಿತನನ್ನು ರಕ್ಷಣೆ ಮಾಡಿದಂತೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ಹಾಗಾಗಿ ಅಂತಹ ಕೃಷ್ಣನ ಕಥೆಯನ್ನು ಹೇಳಿ ಅಂತ ಪರೀಕ್ಷಿತ ಮಾತ್ರ ಕೇಳೋದಲ್ಲ, ನಾವು ಕೇಳಿ ಅದನ್ನು ಪಡೆಯಬೇಕು. ಮುಂದೆ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಪ್ರಾಯೇಣ ಮನಯೋರಾಜನ್ ನಿವೃತ್ತಾ ವಿಧಿ ನಿಷೇಧತಃ ನೈರ್ಗುಣ್ಯಸ್ಯ ರಮಂತೆ ಸ್ಮ ಗುಣಾನು ಕಥನೆ ಹರೇಹೇ. ಹಾಗಾದರೆ ಋಷಿಮುನಿಗಳೆಲ್ಲ ಏನು ಮಾಡಿದ್ದಾರೆ ಅಂತಂದರೆ ಎಲ್ಲವನ್ನು ಬಿಟ್ಟಿದ್ದಾರೆ. ಯಾವುದು ಮಾಡಬೇಕು, ಯಾವುದು ವಿಧಿ ನಿಷೇಧ, ಇದನ್ನೆಲ್ಲ ಮೀರಿ ನಿಂತಿದ್ದಾರೆ. ಯಾಕೆ ಅಂತಂದರೆ ಗುಣಾನು ಕಥನೆ ಹರೇಹೇ ರಮಂತೆ ಸ್ಮ. ಅವರು ಪರಮಾತ್ಮನ ಕಥೆಗಳನ್ನು ಕೇಳಿ 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 ಅದರಲ್ಲೇ ತುಂಬ ಆನಂದವನ್ನು ಪಡ್ತಾ ಇದ್ದಾರೆ. ಇದಕ್ಕಿಂತಲೂ ಧರ್ಮ ಇನ್ನೊಂದಿಲ್ಲ. ಶಾಸ್ತ್ರ ಒಂದೇ ಮಾತಲ್ಲಿ ಧರ್ಮ ಏನು ಅಂತ ಹೇಳುತ್ತೆ, ವಿಧಿ ಏನು ಅಂತ ಹೇಳುತ್ತೆ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತೋ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ. ಇದನ್ನು ಮಾಡಬೇಕು ಅಂತ ಶಾಸ್ತ್ರ ವಿಧಿ ಇದನ್ನು ವಿಧಾನ ಮಾಡಿದೆ, ಇದು ಧರ್ಮ. ಇಂಥದ್ದನ್ನು ಮಾಡಬಾರದು ಅಂತ ನಿಷೇಧ ಮಾಡುತ್ತೆ, ಅದು ಅಧರ್ಮ. ಹಾಗಾದರೆ ಈ ಧರ್ಮಾಧರ್ಮಗಳನ್ನು ವ್ಯವಸ್ಥೆ ಮಾಡೋದು ಹೇಗೆ? ನಾವು ತೀರ್ಮಾನ ಮಾಡೋದಾ? ನಾವು ತೀರ್ಮಾನ ಮಾಡಬೇಕಾದ್ರೆ ನಮಗೊಂದು ಅಳತೆಗೋಲು ಬೇಕು, ಮಾನದಂಡ ಬೇಕು. ಇದು ಧರ್ಮ, ಈ ಚೌಕಟ್ಟಲ್ಲಿರೋದ್ರಿಂದ ಇದು ಧರ್ಮ, ಈ ಚೌಕಟ್ಟನ್ನು ಮೀರಿರೋದ್ರಿಂದ ಇದು ಅಧರ್ಮ ಅಂತ ನಾವು ಹೇಳಲಿಕ್ಕೆ ಏನಾದರೂ ಒಂದು ನಮಗೆ ಅಳತೆಗೋಲು ಬೇಕು. ಅದು ಯಾವುದು ಅಂದರೆ ದೇವರ ಸ್ಮರಣೆ ಅನ್ನೋದೇ ಅಳತೆಗೋಲು.
ದೇವರ ಸ್ಮರಣೆಯನ್ನು ಮಾಡಿದ್ದೆ ಅಂತಾದರೆ ಅದು ಧರ್ಮ. ದೇವರ ಸ್ಮರಣೆ ಮಾಡಿಲ್ಲ ಅಂತಾದ ಪಕ್ಷದಲ್ಲಿ ನಾವು ಎಂಥ ಪ್ರದಕ್ಷಿಣೆಗಳನ್ನು ಹಾಕಲಿ, ಪಂಚಾಮೃತ ಅಭಿಷೇಕ, ಸೇವೆ ಎಲ್ಲ ಮಾಡಿಸಿದ್ರು ಅದು ಅಧರ್ಮವೇ. ಯಾಕೆ? ದೇವರ ಸ್ಮರಣೆ ಇಲ್ಲ. ಹಾಗಾಗಿ ದೇವರ ಸ್ಮರಣೆ ಅನ್ನೋದು ಅದು ವಿಧಿ ನಿಷೇಧ, ಅದನ್ನು ಮೀರಿದ್ದದು. ಆ ವಿಧಿ ನಿಷೇಧಗಳನ್ನು ತೀರ್ಮಾನ ಮಾಡೋದೇ ಪರಮಾತ್ಮನ ಸ್ಮರಣೆಯಿಂದ. ಹಾಗಾಗಿ ವಿಧಿ ನಿಷೇಧ ಅದರಿಂದ ನಿವೃತ್ತಾಹ ನೈರ್ಗುಣ್ಯಸ್ಥಾಹ, ಯಾವುದರಲ್ಲೂ ಆಸಕ್ತಿ ಇಲ್ಲ, ಕೇವಲ ಗುಣಾನು ಕಥನೆ ಹರೇಹೇ ರಮಂತೆ ಸ್ಮ. ಆ ಎಲ್ಲ ಋಷಿಮುನಿಗಳು ಕೂಡ ಪರಮಾತ್ಮನ ಕಥೆಗಳನ್ನು ಕೇಳಬೇಕು ಅಂಥೇಳಿ ತುಂಬ ಉತ್ಕಂಠಿತರಾಗಿ ತಾವು ಮುಂದೆ ಬಂದಿರ್ತಾರೆ. ಹಾಗಾಗಿ ನೀನು ಕೂಡ ಇಂತಹ ಸಂದರ್ಭದಲ್ಲಿ ದೇವರ ಸ್ಮರಣೆಯನ್ನು ಅವಶ್ಯವಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದೋ ಪಿತುರ್ದ್ವೈಪಾಯನಾದಹಂ. ಹಾಗಾದರೆ ಈ ಭಾಗವತವನ್ನು ನಾನು ಹೇಳ್ತಿದ್ದೀನಿ ಅಂತಂದರೆ ನಾನೇನೋ ಊಹೆ ಮಾಡಿಕೊಂಡು ಹೇಳ್ತಾ ಇರುವಂಥದ್ದಲ್ಲ. ಪಿತುಹು ದ್ವೈಪಾಯನಾತ್ ಅಹಂ ಅಂದರೆ ಒಂದು ವಿಷಯವನ್ನು ನಾವು ಕೇಳಬೇಕು, ಆ ವಿಷಯವನ್ನು ಕೇಳುವಾಗ ನಮಗೆ ಅದರಲ್ಲಿ ಆಸಕ್ತಿ, ನಂಬಿಕೆ ಬರಬೇಕು ಅಂತಂದರೆ ಅದಕ್ಕೆ ಕೆಲವೊಂದು ನಿಯಮಗಳಿದೆ. ಹೇಳುವಂಥ ವ್ಯಕ್ತಿಗಳ ಬಗ್ಗೆ ನಮಗೆ ನಂಬಿಕೆ ಇರಬೇಕು. ಯಾವ ವಿಷಯವನ್ನು ನಮಗೆ ಹೇಳ್ತಾ ಇದ್ದಾರೋ ಆ ವಿಷಯದ ಬಗ್ಗೆ ಆಸಕ್ತಿ ಇರಬೇಕು. ಮತ್ತು ಯಾರು ಹೇಳಿದ್ದಾರೆ, ಆ ವಿಷಯವನ್ನು ಯಾರು ಉಪಪಾದನೆ ಮಾಡಿದ್ದಾರೆ ಮೊದಲು, ಆ ಗ್ರಂಥಕರ್ತೃಗಳ ಬಗ್ಗೆಯೂ ನಮಗೆ ಆಸಕ್ತಿ ಇರಬೇಕು. ಹೀಗೆ ಶ್ರೋತ್ರಾನುಕೂಲ್ಯ, ಪ್ರಸಂಗಾನುಕೂಲ್ಯ, ವಕ್ತಾನುಕೂಲ್ಯ ಈ ಮೂರು ಇದ್ದಾಗ ಅದನ್ನು ನಾವು ಕೇಳಲಿಕ್ಕೆ ಪ್ರವೃತ್ತಿಯನ್ನು ಮಾಡ್ತೀವಿ. ಇಲ್ಲಿ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಅಧೀತವಾನ್ ದ್ವಾಪರಾದೋ ಪಿತುಹು ದ್ವೈಪಾಯನಾತ್ ಅಹಂ ಅಂದರೆ ನಾನು ವೇದವ್ಯಾಸ ದೇವರಿಂದ ಕೇಳಿ ತಿಳಿದಿದ್ದೇನೆ, ಅದನ್ನು ನಿನ್ನ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ ಅಂತ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಹಾಗಾದರೆ ಕೇಳುವಂಥ ವ್ಯಕ್ತಿ ಪರೀಕ್ಷಿತ್ ರಾಜ, ಶ್ರೋತ್ರಾನುಕೂಲ್ಯ ಇದೆ, ಅವನ ಮರಣದ ಸಮೀಪದಲ್ಲಿದ್ದಾನೆ. ಹಾಗಾದರೆ ಏನಾದರೂ ಮಾಡಿ ನಾನು ಉದ್ಧಾರ ಆಗಬೇಕು, ನಾನು ಪರಮಾತ್ಮನ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಅನ್ನೋ ಅಪೇಕ್ಷೆಯಲ್ಲೇ ಇದ್ದಾನೆ. ಹಾಗಾಗಿ ಅವನು ಅಪಹಾಸ್ಯಕ್ಕೆ ಕೇಳುವಂಥದ್ದಲ್ಲ, ಅಥವಾ ಅವರನ್ನು ತಿರಸ್ಕಾರ ಮಾಡಲಿಕ್ಕೆ, ಅವರು ಹೇಳಿದ್ದನ್ನು ಖಂಡನೆ ಮಾಡಲಿಕ್ಕೆ ಕೂತಿರುವಂಥ ವ್ಯಕ್ತಿಯಲ್ಲ. ನಾನು ದೇವರ ಕಥೆಗಳನ್ನು ಕೇಳಬೇಕು ಅನ್ನೋ ಶ್ರದ್ಧೆಯಿಂದಲೇ ಕೂತಿದ್ದಾನೆ. ಶ್ರೋತ್ರಾನುಕೂಲ್ಯ ಇದೆ. ಇನ್ನು ಹೇಳುವಂಥವರು ಸಾಕ್ಷಾತ್ ಶುಕಾಚಾರ್ಯರು, ಅದು ವೇದವ್ಯಾಸ ದೇವರ ಮಕ್ಕಳಾಗಿ ಅವತಾರವನ್ನು ಮಾಡಿದ್ದಾರೆ. ಅದರಲ್ಲೂ ಎಲ್ಲರ ಮನೋನಿಯಾಮಕರಾಗಿರತಕ್ಕಂಥ ರುದ್ರದೇವರು. ಹಾಗಾದರೆ ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡುತ್ತಾರೆ ಅಂತಾದರೆ ಅವರು ನಮಗೆ ಮೋಸ ಮಾಡಬೇಕು ಅಂತ ಅಪೇಕ್ಷೆ ಅವರಲ್ಲಿಲ್ಲ. ಹಾಗಾಗಿ ವಕ್ತಾನುಕೂಲ್ಯ ಇವೆ. ಜೊತೆಗೆ ಈ ಗ್ರಂಥವನ್ನು ರಚನೆ ಮಾಡಿದವರು ಬೇರೆ ಯಾರೂ ಅಲ್ಲ, ದ್ವೈಪಾಯನರು. ನಾವು ನಿನ್ನೆ ನೋಡಿದಂತೆ ದ್ವೀಪ ಅಂತಂದರೆ ಪ್ರಸಿದ್ಧವಾದ ಶ್ವೇತದ್ವೀಪ, ಅಲ್ಲಿ ಇರೋರು ದ್ವೈಪರು ಅಂದರೆ ಮುಕ್ತರು. ಅವರಿಗೆ ಪರಮಾತ್ಮ ಆಶ್ರಯ ಅಯನ, ಆದ್ದರಿಂದ ಅವರಿಗೆ ದ್ವೈಪಾಯನ ಅನ್ನೋ ವ್ಯಾಖ್ಯಾನವನ್ನು ವಿಜಯಧ್ವಜ ತೀರ್ಥರು ಮಾಡಿದ್ದಾರೆ. ಹಾಗಾದರೆ ಅಂಥ ದ್ವೈಪಾಯನರು ಹೇಳಿದ್ದಾರೆ ಅಂದರೆ ಇದರ ಅರ್ಥ ದ್ವೀಪದಲ್ಲಿರತಕ್ಕಂಥವರಿಗೆ ಅಲ್ಲಿ ಸುಖ ಮಾತ್ರ, ಅಂಥವರಿಗೆ ಇವರ ಆಶ್ರಯ. ಅಂದರೆ ಮೋಕ್ಷದಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ಆನಂದದಶ್ಚ ಮುಕ್ತಾನ, ಆನಂದವನ್ನು ಕೊಡೋರು ಪರಮಾತ್ಮ. ಅಂಥ ಪರಮಾತ್ಮ ಹೇಳಿದ್ದಾನೆ ಅಂತಂದರೆ ನಮಗೆ ಅನರ್ಥ ಆಗಬೇಕು ಅಂತ ಹೇಳುವ ವಿಚಾರ ಯಾವುದೂ ಇಲ್ಲ. ಹಾಗಾಗಿ ಇಷ್ಟೆಲ್ಲ ಅನುಕೂಲತೆ ಇರೋದರಿಂದ ಇದನ್ನು ಕೇಳಿದಾಗ ನಮಗೆ ಖಂಡಿತವಾಗಿಯೂ ಮೋಕ್ಷ ಅನ್ನೋದು ಆಗತ್ತೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪರೀಕ್ಷಿತ್ ರಾಜ ಕೇಳ್ತಾನೆ, ನನಗೆ 7 ದಿವಸ ಆಯುಷ್ಯ ಇರೋದು, ಇಷ್ಟರಲ್ಲಿ ಏನು ಸಾಧನೆ ಮಾಡಿಕೊಳ್ಬೇಕು ಅಂತ ಕೇಳಿದ್ದಕ್ಕೆ ಅದಕ್ಕೆ ಶುಕಾಚಾರ್ಯರು ಹೇಳ್ತಾರೆ, ಖಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ವೇಯತ್ತಾಂ ಇಹಾಯುಷಃ ಮುಹೂರ್ತಾತ್ ಸಂಗಮುತ್ಸೃಜ್ಯ ಗತವಾನ್ ಅಭಯಂ ಹರಿಂ. ನಿನಗೆ 7 ದಿನಗಳ ಕಾಲ ಆಯುಷ್ಯ ಇದೆ, ಒಂದಲ್ಲ ಎರಡಲ್ಲ 7 ದಿನಗಳ ಕಾಲ ಸಂಪೂರ್ಣವಾದ ದಿನಗಳು. ಆದರೆ ಖಟ್ವಾಂಗ ಅಂತ ಒಬ್ಬ ರಾಜ ಇದ್ದ, ಅವನಿಗೆ ಇದ್ದಿದ್ದು ಕೇವಲ ಮುಹೂರ್ತ ಅಷ್ಟೆ. ಅದು ಎಲ್ಲಿ ಅಂತಂದರೆ ದೇವತೆಗಳ ಯುದ್ಧದಲ್ಲಿ ಸಹಾಯ ಮಾಡಿದ್ದಕ್ಕೆ ದೇವತೆಗಳಿಗೆ ಸಂತೋಷ ಆಗಿದೆ, ನಿನಗೇನು ವರ ಬೇಕು ಅಂತ ಕೇಳಿದಾಗ ಅವನು ಮನೆ ಬೇಕು, ಬಂಗ್ಲೆ ಬೇಕು, ಕಾರ್ ಬೇಕು ಅಂತ ಕೇಳಲಿಲ್ಲ. ಇನ್ನು ನನ್ನ ಉಳಿದ ಆಯುಷ್ಯ ಎಷ್ಟು, ಯುದ್ಧ ಮಾಡ್ತಾ 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 ನಂದು ಎಷ್ಟೋ ಆಯುಷ್ಯ ಕಳೆದು ಹೋಗಿದೆ. ಅದು ದೇವಲೋಕಕ್ಕೆ ಹೋಗಿ ಮಾಡಿ ಬರೋದು ಅಂತಂದರೆ ಎಷ್ಟೋ ಯುಗಗಳೇ ಕಳೆದು ಹೋಗುತ್ತೆ ಕೆಲವೊಂದು ಸಲ. ಹಾಗಾಗಿ ನನ್ನ ಆಯುಷ್ಯ ಎಷ್ಟಿದೆ ಅಂತ ಕೇಳಿದಾಗ ಕೇವಲ ಮುಹೂರ್ತ ಅಂದರೆ ಒಂದು 45 ನಿಮಿಷ
ಇಷ್ಟೇ ನಿನ್ನ ಆಯುಷ್ಯ ಇರೋದು ಅಂತ. ಹಾಗಾದರೆ ನಾನು ಈಗಲೇ ಭೂಲೋಕಕ್ಕೆ ಹೋಗಬೇಕು, ಆ ವ್ಯವಸ್ಥೆ ಮಾಡಿಕೊಡಿ ಎಂದಾಗ ಭೂಲೋಕಕ್ಕೆ ಬಂದು ಸಾಧನೆಯನ್ನು ಮಾಡಿ ಗತವಾನ್ ಅಭಯಂ ಹರಿಂ, ಯಾರಿಂದ ನಮಗೆ ಭಯವೇ ಇಲ್ವೋ ಅವನನ್ನು ಅಭಯ ಅಂತ ಕರೆದರು. ನಮ್ಮ ಭಯಗಳೆಲ್ಲವೂ ಯಾರ ಕಾರಣದಿಂದ ಅದೆಲ್ಲ ದೂರ ಆಗ್ತಾ ಇದೆ ಅಂಥವನನ್ನು, ಪರಮಾತ್ಮನನ್ನು ಅಭಯ. ಮೋಕ್ಷಕ್ಕೆ ಹೋದರೆ ಅಲ್ಲಿ ಯಾವುದೂ ಭಯ ಇಲ್ಲ. ಆದ್ದರಿಂದ ಅಂತಹ ಅಭಯವನ್ನು ಅವನು ತಾನು ಪಡೆದಿದ್ದಾನೆ. ಆ ಮೋಕ್ಷವನ್ನು ಅಪವರ್ಗ ಅಂತ ಕರೀತಾರೆ. ಅಂದರೆ ನವಿದ್ಯತೆ ಪವರ್ಗ ಯಸ್ಮಿನ್ ಸಹ, ಎಲ್ಲಿ ಪವರ್ಗ ಇಲ್ಲೋ ಅದು ಅಪವರ್ಗ. ಪವರ್ಗ ಅಂತಂದರೆ ಪ ಫ ಬ ಭ ಮ 5 ಅಕ್ಷರ ಇದೆ. ಪ ಅಂದರೆ ಪತನ, ಬೀಳೋದು. ಫ ಅಂದರೆ ಫಲದ ಲೇಪ, ದುಷ್ಕರ್ಮದ ಲೇಪ. ಆಮೇಲೆ ಬ ಅಂದರೆ ಬಂಧನ, ಭ ಅಂದರೆ ಭಯ, ಮ ಅಂದರೆ ಮರಣ. ಯಾವುದೂ ಕೂಡ ಮೋಕ್ಷದಲ್ಲಿ ಇಲ್ಲ. ಆದ್ದರಿಂದ ಅದನ್ನು ಅಪವರ್ಗ ಅಂತ ಕರೆದಿದ್ದಾರೆ. ಅಂತಹ ಅಪವರ್ಗ ಅಂದರು, ಅಭಯ ಅಂದರು ಒಂದೇ ಅರ್ಥ. ಅದನ್ನು ಖಟ್ವಾಂಗ ಅನ್ನತಕ್ಕಂತಹ ರಾಜರ್ಷಿ ಅಂದರೆ ರಾಜ ತಾನು ಪಡೆದಿದ್ದಾನೆ. ಹಾಗಾಗಿ ನಿನಗೆ 7 ದಿನಗಳ ಕಾಲ ಸಪ್ತಾಹಂ ಜೀವಿತಾವಧಿ, 7 ದಿನಗಳ ಕಾಲ ಅವಕಾಶ ಇದೆ. ಹಾಗಾಗಿ ಎಲ್ಲ ರೀತಿಯ ಸಾಧನೆಯನ್ನು ನೀನು ಮಾಡಿಕೊಡಬಹುದು. ಹಾಗಾಗಿ ಏನು ಮಾಡಬೇಡ. ಅಂತಕಾಲೇತು ಪುರುಷಃ ಆಗತೆ ಗತಸಾಧ್ವಸಃ ಚಿಂದ್ಯಾದ್ ಅಸಂಗಶಸ್ತ್ರೇಣ ಸ್ಪೃಹಾಂ ದೇಹೇನು ಯೇ ಚ ತಮ್. ಅಂದರೆ ದೇಹದ ಬಗ್ಗೆ ಇರುವಂತಹ ಅಭಿಮಾನ ಏನಿದೆ ಇದನ್ನು ಮೊದಲು ನಾವು ಬಿಡಬೇಕು. ಚಿಂದ್ಯಾತ್ ಅಸಂಗಶಸ್ತ್ರೇಣ, ದೇಹದ ಅಭಿಮಾನ ಬಿಡಬೇಕು. ಜೊತೆಗೆ ನಮ್ಮವರು ಅನ್ನತಕ್ಕಂಥ ಆತ್ಮಾಭಿಮಾನವನ್ನು ಬಿಡಬೇಕು. ಇದು ಯಾವಾಗ? ಎಲ್ಲ ಚೆನ್ನಾಗಿದ್ದಾಗಲ್ಲ. ನಾನು ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ಳೋದಿಲ್ಲ, ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದಿಲ್ಲ, ಹಂಗಲ್ಲ. ಅಂತಕಾಲೇತು ಪುರುಷ, ಕೊನೆಗಾಲದಲ್ಲಿ ಮಾಡಬೇಕು. ನಾವು ಚೆನ್ನಾಗಿರೋವಾಗಲೇ ನಾವು ಅವರನ್ನೆಲ್ಲ ಬಿಟ್ಟರೆ ಅವರು ಕಷ್ಟ ಸುಖಗಳನ್ನು ನೋಡೋರು ಯಾರು? ಹಾಗಾಗಿ ಅದು ಗೃಹಸ್ಥನಾದ ವ್ಯಕ್ತಿ ಸಮಾಜದ ಉದ್ಧಾರವನ್ನು ಮಾಡಬೇಕು, ಅಂಥವನ್ನು ಬಿಡಬಾರದು. ಆದರೆ ನನಗೆ ಮರಣ ಬರ್ತಾ ಇದೆ ಅಂತ ಗೊತ್ತಾದಾಗ ಅವಾಗಲೂ ಮಾಡುವಂಥದ್ದು ತಪ್ಪು. ಹಾಗಾಗಿ ಅಂತಕಾಲೇತು ಪುರುಷ, ಅಂತಕಾಲದಲ್ಲಿ ವಿಶೇಷವಾಗಿ ಮಾಡಬೇಕು. ಹಾಗಾಗಿ ಗತ ಸಾಧ್ವ ಸಹ, ಭಯಪಡಬಾರದು. ಅಯ್ಯೋ ನನಗೆ ಮರಣ ಬರ್ತಾ ಇದೆ, ನಾನು ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ವಾ, ನನ್ನ ಆಸ್ತಿ ಇಷ್ಟಿದೆ, ನನ್ನ ಮನೆ ಇಷ್ಟಿದೆ, ದುಡ್ಡಿದೆ, ಅದು ಯಾರ ಹೆಸರಿಗೂ ಬರೋದಿಲ್ಲ, ಆ ಪಾಸ್ವರ್ಡ್ ಯಾರಿಗೂ ಗೊತ್ತಿಲ್ಲ, ಅವ್ರು ಹೇಗೆ ನೋಡ್ಕೊಳ್ತಾರೆ, ಈ ಥರದ್ದು ಯಾವುದೂ ಇರಬಾರ್ದು. ಗತ ಸಾಧ್ವ ಸಹ ಚಿಂದ್ಯಾತ ಅಸಂಗಶಸ್ತ್ರೇಣ ಸ್ಪೃಹಾನ್ ದೇಹೇನು ಯೇಚತಂ. ನಮ್ಮ ದೇಹದ ಬಗ್ಗೆ ಇರಬಹುದಾದ ಏನು ಸ್ಪೃಹ, ಆಸೆ ಇದೆಯಲ್ಲ, ಇದನ್ನು ನಾವು ಬಿಡಬೇಕು. ನಮಗೆ ಎಲ್ಲದಕ್ಕಿಂತಲೂ ಜಾಸ್ತಿ ಇಷ್ಟ ಯಾವುದು ಅಂದರೆ ನಾನು ಅನ್ನೋದಕ್ಕೆ ಈ ಜೀವನಿಗೆ ಸಂಪರ್ಕ ಹೊಂದಿರೋದ್ರಿಂದ ದೇಹದ ಮೇಲೆ ತುಂಬ ಪ್ರೀತಿ ಇದೆ. ಆ ದೇಹಕ್ಕೆ ಸಂಬಂಧಪಟ್ಟವರಾದ್ದರಿಂದ ಉಳಿದವರ ಮೇಲೆ ನಮಗೆ ಪ್ರೀತಿ ಜಾಸ್ತಿ ಆಗುತ್ತೆ. ಹಾಗಾದರೆ ಯಾವುದೋ ಒಂದು ಪಕ್ಕ ದೇಶದಲ್ಲಿ ಯಾರೋ ಸತ್ತಿದ್ದಾರೆ ಅಂತ ವಿಷಯ ಕೇಳಿದಾಗ ನಮಗೆ ದುಃಖ ಆಗಲ್ಲ, ಅಯ್ಯೋ ಸತ್ತಿದ್ದಾರೆ ಅಷ್ಟೇ. ನಮ್ಮ ದೇಶದಲ್ಲಿ ಯಾರೋ ಸತ್ತಿದ್ದಾರೆ ಅಂತ ವಿಚಾರ ಕೇಳಿದಾಗ ಸ್ವಲ್ಪ ದುಃಖ ಆಗುತ್ತೆ, ಅಯ್ಯೋ ನಮ್ಮ ದೇಶದವರಲ್ಲ, ಅದರಲ್ಲಿ ನಮ್ಮ ರಾಜ್ಯದವರು ಅಂದಾಗ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ನಮ್ಮೂರಿನವರು, ನಮ್ಮ ಪಕ್ಕದ ಮನೆಯವರು, ನಮ್ಮ ಮನೆಯಲ್ಲೇ ಯಾರೋ ಹೋಗಿದ್ದಾರೆ, ನಮ್ಮ ಮನೆಯಲ್ಲಿ ಹೋಗಿದ್ದಾರೆ ಅಂತ ಕೇಳಿದಾಗ ಆಗುವ ದುಃಖಕ್ಕೂ ಪಕ್ಕದ ಮನೆ, ನಮ್ಮ ಊರು, ನಮ್ಮ ರಾಜ್ಯ, ನಮ್ಮ ದೇಶ, ಪರದೇಶ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದರೆ ಯಾಕೆ ಈ ಏರಿಳಿತಗಳು? ಯಾಕೆ ಇಲ್ಲಿ ನಮಗೆ ಸಂಬಂಧಪಟ್ಟವರು ಹೋದಾಗ ತುಂಬ ದುಃಖ ಆಗ್ತಾ ಇದೆ, ಬೇರೆಯವರು ಯಾರೋ ಹೋದಾಗ ನಮಗೆ ದುಃಖ ಆಗ್ತಾ ಇಲ್ಲ. ಯಾಕೆ ಅಂದರೆ ನಮ್ಮವರು ಅನ್ನೋ ಭಾವನೆ ಇದೆ, ನನ್ನದು ಅನ್ನೋ ಭಾವನೆ ಇದೆ. ರಾಯರ ಸ್ತೋತ್ರದಲ್ಲಿ ಹೇಳ್ತಾರೆ, ಆತ್ಮಾತ್ಮೀಯ ಸಮುದ್ಭವಾನ್. ನಮಗೆ ಇಡೀ ದೋಷಗಳು, ತೊಂದರೆಗಳು, ದುಃಖಗಳು ಬರೋದು ಹೇಗೆ ಅಂದರೆ ಆತ್ಮೀಯ ಸಮುದ್ಭವಾನ್. ಅಯ್ಯೋ ನನ್ನ ದೇಹಕ್ಕೆ ನೋವಾಗ್ತಾ ಇದೆ, ಕಾಲು ತುಂಬ ನೋವ್ತಾ ಇದೆ, ನನ್ನ ತಲೆ ತುಂಬ ಸಿಡಿತಾ ಇದೆ, ಇದು ನಾನು ಅನ್ನೋ ಭಾವನೆ ಆತ್ಮೀಯ. ಅಯ್ಯೋ ನನ್ನ ಹೆಂಡತಿ ಮಕ್ಕಳಿಗೆ, ನಮ್ಮ ತಂದೆ ತಾಯಿಗಳಿಗೆ ಈ ರೀತಿ ಆಗ್ತಾ ಇದೆಯಲ್ಲ, ಹಾಗಾಗಿ ದುಃಖ ಆಗ್ತಾ ಇದೆ. ಹಾಗಾದರೆ ಈ ದುಃಖ ಅದು ಸ್ವಾಭಾವಿಕವಾಗಿ ನಮ್ಮಲ್ಲಿ ಇಲ್ಲ. ನಾನು ನನ್ನದು ಅನ್ನೋ ಭಾವನೆ ಬರ್ತಾ ಇದೆಯಲ್ಲ, ಆ ಮೂಲಕ ಬರ್ತಾ ಇದೆ. ನಾನು ಅಂತ ಯಾವುದನ್ನು ಹೇಳ್ತಾ ಇದ್ದೀವಿ? ಜೀವನನ್ನು ನಾನು ಅಂತ ಹೇಳ್ಕೊಳ್ತಾ ಇಲ್ಲ. ನಮ್ಗೆ ಎಷ್ಟು ಭ್ರಮೆ ಇದೆ ಅಂದರೆ ಈ ದೇಹವನ್ನೇ ನಾನು ಅಂತ ತಿಳ್ಕೊಂಡಿರೋದು. ಹಾಗಾಗಿ ನಮಗೆ ದೇಹಕ್ಕೆ ನೋವಾದರೆ ನನಗೆ ದುಃಖ ಆಗ್ತಾ ಇರೋದು. ಜೀವನಿಗೆ ನೈನಂ ಚಿಂದಂತಿ ಶಸ್ತ್ರಾಣಿ ಅಂತ ಹೇಳಿದಂತೆ
ಅವನು ಏನು ಮಾಡಿದ್ರೂ ಅವನನ್ನು ತುಂಡು ಮಾಡಲಿಕ್ಕಾಗಲ್ಲ, ಸುಡ್ಲಿಕ್ಕಾಗಲ್ಲ, ಒಣಗಿಸ್ಲಿಕ್ಕಾಗಲ್ಲ ಅಂತ ಶಾಸ್ತ್ರ ಹೇಳ್ತಿರಬೇಕಾದ್ರೆ ಯಾವುದೋ ಒಂದು ಚಿಕ್ಕ ಮುಳ್ಳು ಚುಚ್ಚಿದಾಗ ನಮಗೆ ನೋವಾಗ್ತಾ ಇದೆ. ಕಾರಣ ಇಷ್ಟೇ, ನಮಗೆ ಜೀವನಿಗೆ ಆಗ್ತಾ ಇರೋ ದುಃಖ ಅಲ್ಲ, ಅದು ಜೀವನಿಗೆ ಆಗ್ತಾ ಇದೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ, ನನಗಾಗ್ತಾ ಇದೆ ಅಂತ ಅಂದ್ಕೊಳ್ತಾ ಇರೋದು. ವಾಸ್ತವಿಕವಾಗಿ ಆಗೋದು ಅದು ದೇಹಕ್ಕೆ ಆಗ್ತಾ ಇದೆ. ಇಂತಹ ದೇಹದ ಮೇಲೆ ಇರತಕ್ಕಂಥ ಮಮತೆಯನ್ನು ಕಳೆದುಕೊಂಡ್ರೆ ನನ್ನವರು ಅನ್ನೋ ಭಾವನೆ ಅದು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಆತ್ಮಾತ್ಮೀಯ ಇಲ್ಲ, ಅದರಿಂದ ಹುಟ್ಟಬಹುದಾದ ದುಃಖಗಳನ್ನು ಕೂಡ ನಾವು ಕಳೆದುಕೊಳ್ತೇವೆ. ಹಾಗಾಗಿ ಮೊದಲು ದೇವರ ಅನುಗ್ರಹವನ್ನು ನಾವು ಪಡಿಬೇಕು, ದೇವರ ಸ್ಮರಣೆಯನ್ನು ಮಾಡಬೇಕು ಅಂತ ನಾವು ಕೂಡಬೇಕಾದರೆ ನಾವು ಮೊದಲಿಗೆ ಮಾಡಬೇಕಾಗಿರೋದು ನನ್ನ ದೇಹದ ಮೇಲೆ ವ್ಯಾಮೋಹವನ್ನು ಬಿಡಬೇಕು. ನಮ್ಮವರು ಅಂತ ಯಾರಿದ್ದಾರೋ ಅದರಲ್ಲಿ ಅತಿಯಾದ ಮೋಹವನ್ನು ಬಿಡಬೇಕು. ಅದನ್ನೇ ರಾಜರು ಹೇಳ್ತಾರೆ, ಜಹಿಮೋಹ ಭವಾಲಯಂ, ನಂತರದ ಬಂಧನಕ್ಕೆ ಕಾರಣವಾಗಬಹುದಾದ ಮೋಹವನ್ನು ನಾವು ಬಿಡಬೇಕು. ಅದನ್ನು ಇಲ್ಲಿ ಹೇಳ್ತಾ ಇರೋದು, ಛಿಂದ್ಯಾತ್ ಅಸಂಗಶಸ್ತ್ರೇಣ ಸ್ಪೃಹಾಂ ದೇಹೇನು ಏಚತಂ. ನಮ್ಮ ದೇಹದ ಬಗ್ಗೆ ಇರತಕ್ಕಂತಹ ಏನು ಸ್ಪೃಹ ಆಸೆ ಇದೆ ಅದನ್ನು ನಾವು ಬಿಟ್ಟುಬಿಟ್ಟು ದೇವರನ್ನು ನಾವು ಸ್ಮರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದನ್ನು ಸ್ಪಷ್ಟಪಡಿಸ್ತಾ, ಆಮೇಲೆ ಮನೆಯಿಂದ ಹೊರಟು ಎಲ್ಲಾದರೂ ಒಂದು ಶುದ್ಧವಾದ ನಿರ್ಜನವಾದ ಪ್ರದೇಶದಲ್ಲಿ ಕೂತು ದೇವರ ಸ್ಮರಣೆಯನ್ನು ಧ್ಯಾನ ಮಾಡಬೇಕಂತೆ. ಹೇಗೆ ಅಭ್ಯಸೇತ್, ನಾವು ಮನಸ್ಸಲ್ಲಿ ದೇವರನ್ನ ಕಾಣಲಿಕ್ಕೆ ಅಭ್ಯಾಸ ಮಾಡಬೇಕು. ಯಾಕೆಂದರೆ ನಮಗೆ ಹೊರಗಡೆ ನೋಡಿ 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 ಅಭ್ಯಾಸ ಆಗಿದೆ, ಒಳಗಡೆ ಏನಿದೆ ಅನ್ನೋದು ಕಾಣ್ತಾ ಇಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ಕಣ್ಣಿನೊಳಗಡೆ ನೋಡು ಅಂತ. ಅಂದರೆ ಹೊರಗಡೆ ನೋಡೋದು ಬೇಡ ಅಂದರೂ ನೋಡ್ತೀವಿ, ಕೆಲವೊಂದು ಸಲ ಬೇಡದೇ ಇರೋ ದೃಶ್ಯಗಳು ನಮಗೆ ಕಣ್ಣಿಗೆ ಕಾಣುತ್ತೆ ಬೇಡ ಅಂದರು. ಆದರೆ ಒಳಗಡೆ ಇರತಕ್ಕಂತಹ ದೇವರೇನಿದ್ದಾನಲ್ಲ ಅವನು ನಮಗೆ ಕಾಣ್ತಾ ಇಲ್ಲ. ಹಾಗಾದರೆ ಅವನನ್ನು ಕಾಣಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ನಾವು ಮತ್ತೆ ಸಂಸಾರದಲ್ಲಿದ್ದರೆ ಮತ್ತೆ ಜವಾಬ್ದಾರಿಗಳು, ಮತ್ತದೇ ಆತ್ಮಾತ್ಮೀಯ ಸಮುದ್ಭವಾನ್, ನಾನು ನಮ್ಮವರು ಅನ್ನೋ ಭಾವನೆಗಳಿಂದ ತುಂಬ ದುಃಖಗಳಾಗ್ತಾ ಇದೆ. ಹಾಗಾಗಿ ಅಂತಹ ದುಃಖಗಳನ್ನು ಆಗಬಾರದು ಅಂತಾದರೆ ಅಭ್ಯಸೇತ್ ಮನಸಾ ಶುದ್ಧಂ, ಅತ್ಯಂತ ಪರಿಶುದ್ಧನಾದ ಪರಮಾತ್ಮನನ್ನು ಮನಸ್ಸಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಾವು ಅಭ್ಯಾಸ ಮಾಡಬೇಕು. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ನಿರೂಪಣೆ ಮಾಡ್ಕೊಂಬರ್ತಾ ಇದ್ದಾರೆ. ಮನಸ್ಸನ್ನು ಅಂದರೆ ನಮ್ಮ ಇಂದ್ರಿಯಗಳನ್ನು ವಿಷಯ ಪದಾರ್ಥಗಳ ಕಡೆ ಏನು ಸಂಪರ್ಕ ಹೊಂದಿದೆ ಅದನ್ನು ಮೊದಲು ಕಡಿಮೆ ಮಾಡಬೇಕು. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಗ. ನಮ್ಮ ಮನಸ್ಸೇನಿದೆ ಅದನ್ನು ನಾವು ನಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ಬೇಕಾಗಿರತಕ್ಕಂಥ ಏನೇನು ಸಲಕರಣೆಗಳಿದೆ ಅದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗಾಗಿ ನಿಯಚ್ಛೇತ್ ವಿಷಯೇಭ್ಯೋ ಅಕ್ಷಾನ್ ಮನಸ ಬುದ್ಧಿ ಸಾರಥಿ ಮನಃ ಕರ್ಮಭಿರಾಕ್ಷಿಪ್ತಂ ಶುಭಾರ್ಥೇ ಧಾರಯೇದ್ಧಿಯ. ಯೋಚನೆ ಮಾಡಬೇಕು, ನನ್ನ ಇಂದ್ರಿಯಗಳು ಇವಿದೆ, ಇದರಿಂದ ನಾನೇನು ಸಾಧನೆ ಮಾಡಿದ್ದೇನೆ, ಇದರಿಂದ ನನಗೆ ಲಾಭ ಏನಾಗಿದೆ. ಲಾಭ ಅಂತಂದರೆ ಹೆಂಡತಿ ಮಕ್ಕಳು ಸಿಕ್ಕಿದ್ದಾರೆ ಇದಷ್ಟೇ ಅಲ್ಲ, ಪಾರತ್ರಿಕವಾದ ಲಾಭ ಏನಾಗಿದೆ. ನಾನು ಈ ಕ್ಷಣದಲ್ಲಿ ಮರಣವನ್ನು ಹೊಂದಿದರೆ ನಾನು ಮಾಡಿದ ಸಾಧನೆಯಿಂದ ನನಗೆ ಉತ್ತಮ ಲೋಕ ಪ್ರಾಪ್ತಿ ಆಗತ್ತಾ, ಪರಮಾತ್ಮನ ಅನುಗ್ರಹ ಆಗತ್ತಾ ಅನ್ನೋ ಬುದ್ಧಿಯಿಂದ ಧಿಯ ಯೋಚನೆಯನ್ನು ಮಾಡ್ತಾ, ನಿಯಚ್ಛೇತ್ ನಮ್ಮ ಇಂದ್ರಿಯಗಳನ್ನು ವಿಷಯೇಭ್ಯ ಅಕ್ಷಾನ್ ನಿಯಚ್ಛೇತ್. ಅಕ್ಷ ಅಂತಂದರೆ ಇಂದ್ರಿಯಗಳು, ಆ ಇಂದ್ರಿಯಗಳನ್ನು ವಿಷಯೇಭ್ಯ ಯಾವುದ್ಯಾವುದು ವಿಷಯ ಪದಾರ್ಥಗಳಿದೆ ಅದರ ಕಡೆಯಿಂದ ಒಂದೊಂದನ್ನೇ ನಿಧಾನವಾಗಿ ನಮ್ಮ ಇಂದ್ರಿಯಗಳನ್ನೆಲ್ಲ ಹಿಂದಕ್ಕೆ ಸರಿದುಕೊಳ್ಬೇಕು. ಅಂದರೆ ವಿಷಯಗಳಿಂದ ಇಂದ್ರಿಯಗಳನ್ನು ಹಿಂಪಡೆಯೋದು ಅಂತಂದರೆ ಅರ್ಥ, ಇಲ್ಲಿ ತನಕ ಆ ವಿಷಯಗಳಿದ್ದರೆ ಮಾತ್ರ ನಾನು ಜೀವನ ನಡೆಸಲಿಕ್ಕೆ ಸಾಧ್ಯತೆ ಇದೆ ಅಂತ ಅಂದುಕೊಂಡಿದ್ದೆ, ಇನ್ನು ಮೇಲೆ ಹಾಗಲ್ಲ, ಅದು ಇಲ್ಲದೇನೂ ನಾನು ಜೀವನ ನಡೆಸಬಹುದು ಅನ್ನೋ ಭಾವನೆ ಬರಬೇಕು. ನಾನು ಊಟ ಮಾಡದೇ ಇದ್ದರೆ ಜೀವನ ಇಲ್ಲ, ಗಾಳಿ ಸೇವನೆ ಮಾಡದೇ ಇದ್ದರೆ ಜೀವನ ಇಲ್ಲ ಅಂತ ಹೀಗೆ ನಾವು ತಿಳ್ಕೊಂಡಿದ್ವಿ. ಬೇರೆ ಬೇರೆ ವಿಷಯಗಳೆಲ್ಲ ಇದೆ. ಒಳ್ಳೆ ಹಾಡನ್ನು ಕೇಳಿದ್ರೆ ನಮಗೆ ಮನಸ್ಸಿಗೆ ಸಂತೋಷ ಆಗುತ್ತೆ. ಹಾಗಾದರೆ ಹಾಡು ಕೇಳಲಿಲ್ಲ ಅಂತಾದರೆ ದುಃಖ ಆಗುತ್ತೆ. ಯಾವುದೋ ಒಂದು ಸುಂದರವಾದ ಚಿತ್ರವನ್ನು ನೋಡಿದ್ರೆ ನನಗೆ ಕಣ್ಣಿಗೆ ಖುಷಿ ಆಗುತ್ತೆ, ಆನಂದ ಆಗುತ್ತೆ. ಅದು ನೋಡದೇ ಇದ್ರೆ ದುಃಖ ಆಗುತ್ತೆ. ಹಾಗಾದರೆ ಎಲ್ಲಿ ಎಷ್ಟರ ಮಟ್ಟಿಗೆ ನಾವು ವಿಷಯ ಪದಾರ್ಥಗಳ ಕಡೆ ಇಂದ್ರಿಯಗಳನ್ನು ಹರಿದು ಬಿಟ್ಟಿದ್ದೇವೋ ಆ ಎಲ್ಲ ಇಂದ್ರಿಯಗಳನ್ನು ಹಿಂದಕ್ಕೆ ಪಡೆಯಬೇಕು. ಹಿಂದಕ್ಕೆ ಪಡೆಯೋದಂದರೆ ಅದರ ಬಗ್ಗೆ ಆಸಕ್ತಿ ಕಡಿಮೆಯನ್ನು ಮಾಡಬೇಕು. ಹೀಗೆ ನಿಯಚ್ಛೇತ್ ವಿಷಯೇಭ್ಯೋಕ್ಷಾನ್ ಮನಸ್ಸ ಬುದ್ಧಿ ಸಾರಥಿ. ಆ ಮನಸ್ಸಲ್ಲಿ ಗಟ್ಟಿ ಮಾಡಿಕೊಳ್ಬೇಕು.
ಮಾಡಿಕೊಳ್ಬೇಕಾದ್ರೆ ಏನಿರಬೇಕು? ಬುದ್ಧಿ ಸಾರಥಿ, ಬುದ್ಧಿ ಸಾರಥ್ಯವನ್ನು ಮಾಡಬೇಕು. ನಾವು ಯೋಚನೆ ಮಾಡಿದ್ರೆ ಮತ್ತೆ ಅದಲ್ಲಿಗೆ ಹೋಗ್ತಾನೆ. ಆದರೆ ಮನಸ್ಸು ಯಾವುದು ಬುದ್ಧಿ ಯೋಚನೆ ಮಾಡಬೇಕು. ಅಂದರೆ ನಾನು ಮತ್ತೆ ವಿಷಯ ಪದಾರ್ಥಗಳ ಕಡೆ ಇಂದ್ರಿಯಗಳನ್ನು ಹರಿಬಿಟ್ರೆ ಅದರಿಂದ ನನಗೇನು ಲಾಭ ಇದೆ? ಕೊನೆಗಾಲದಲ್ಲಿ ದೇವರ ಸ್ಮರಣೆ ಬರುತ್ತಾ, ದೇವರ ಅನುಗ್ರಹ ಆಗುತ್ತಾ? ಇದನ್ನೆಲ್ಲ ವಿವೇಕದಿಂದ ತಿಳಿದುಕೊಂಡು, ಹಾಗಾದರೆ ಆ ವಿವೇಕವನ್ನು ಅದೇ ಸಾರಥಿ ನಮ್ಮನ್ನು ಮುಂದೆ ಕರೆದುಕೊಂಡು ಹೋಗೋದು. ಅಂತಹ ಬುದ್ಧಿ ಸಾರಥಿ ಅಕ್ಷಾನ್ ಮನಸಾ ನಿಯಚ್ಛೇತ್, ಅಕ್ಷಾನ್ ವಿಷಯೇಭ್ಯ ನಿಯಚ್ಛೇತ್. ಹಾಗಾದರೆ ಮನಸ್ಸನ್ನು ಹೇಗೆ ಮಾಡಬೇಕು? ಮನಃ ಕರ್ಮಭಿರಾಕ್ಷಿಪ್ತಂ. ಮನಸ್ಸೇನಾಗಿದೆ ಅಂದರೆ ಕರ್ಮಗಳಲ್ಲಿ ತೊಡಗಿಕೊಂಡಿದೆ. ಇಂಥ ಕೆಲಸ ಮಾಡಬೇಕು, ಈ ಕರ್ಮ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಕರ್ಮದಲ್ಲೇ ಮಗ್ನವಾಗಿರತಕ್ಕಂತಹ ಮನಸ್ಸನ್ನು ಅದನ್ನು ಕೂಡ ಶುಭಾರ್ಥೇ ಧಾರಯೇತ್. ಒಳ್ಳೆ ಶುಭವಾದದ್ದು ಯಾವುದಿದೆಯೋ ಅದರಲ್ಲಿ ಅದನ್ನು ಧಾರಯೇತ್, ಅದರಲ್ಲಿ ಧಾರಣೆ ಮಾಡಬೇಕು, ಅಲ್ಲಿ ಅದನ್ನು ಸ್ಥಿರಗೊಳಿಸಬೇಕು. ಶುಭ ಅಂತಂದರೆ ಪರಮಾತ್ಮ. ಹಾಗಾಗಿ ಅಂಥ ಶುಭಾರ್ಥದಲ್ಲಿ ಪರಮಾತ್ಮನಲ್ಲಿ ನಾವು ಮನಸ್ಸನ್ನು ಸಂಲಗ್ನಗೊಳಿಸಿ, ಅಂದರೆ ಮನಸ್ಸಲ್ಲಿ ನಾವು ಕಣ್ಣು ಮುಚ್ಚಿಕೊಂಡ್ರೆ ನಮ್ಮ ಮನಸ್ಸಿಗೆ ದೇವರು ಕಾಣಬೇಕು. ಆ ರೀತಿಯಲ್ಲಿ ದೇವರನ್ನು ನಾವು ತಂದುಕೊಂಡು ಅದನ್ನು ನೋಡಲಿಕ್ಕೆ ನಾವು ಪ್ರಾರಂಭ ಮಾಡಬೇಕು. ಅಲ್ಲಿರತಕ್ಕಂಥ ದೇವರ ತುಳಸಿ ಅದು ನನ್ನ ಮೂಗಿಗೆ ಬಡಿತಾ ಇದೆ, ಅಲ್ಲಿರತಕ್ಕಂಥ ದೇವರ ಸೌಂದರ್ಯ ಅದನ್ನು ಕಣ್ಣಿಂದ ಕಾಣಬೇಕು, ಅಲ್ಲಿ ಮಾಡುವಂಥ ಜಪ ನನಗೆ ಕಿವಿಗೆ ಕೇಳಬೇಕು, ಅಲ್ಲಿ ನಾನು ದೇವರ ಪೂಜೆಯನ್ನು ಮಾಡಬೇಕು, ಅಲ್ಲಿ ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕಬೇಕು. ಹೀಗೆ ವಿಷಯ ಪದಾರ್ಥಗಳ ಕಡೆ ಇದ್ದ ಇಂದ್ರಿಯಗಳನ್ನು ದೇವರ ಕಡೆ ತಂದು ಅದನ್ನು ನೆಲೆಗೊಳಿಸಿದಾಗ ಆವಾಗ ಪರಮಾತ್ಮ ಕಾಣಲಿಕ್ಕೆ ಪ್ರಾರಂಭ ಆಗ್ತಾನೆ. ಇದನ್ನು ಹೇಳ್ತಾ ಇದ್ದಾರೆ. ಆದರೆ ದೇವರನ್ನು ಕಾಣಬೇಕಾದಾಗ ನಮಗೆ ಅಷ್ಟು ದೇವರ ಕಾಣಬೇಕಲ್ಲ. ಈಗ ಅದಕ್ಕೆ ಹೇಳ್ತಾರೆ, ಒಮ್ಮೆಲೆ ಇಡೀ ದೇವರ ರೂಪವನ್ನು ಅನುಸಂಧಾನ ಮಾಡೋದು ಕಷ್ಟ. ಹಾಗಾಗಿ ಏನು ಮಾಡಬೇಕು ಅಂದರೆ ತತ್ರೈಕಾವಯವಂ ಧ್ಯಾಯೇತ್ ವಿಚ್ಛಿನ್ನೇನ ಚೇತಸ ಮನೋನಿರ್ವಿಷಯಂ ಯುಂಕ್ತ್ವ ತತಃ ಕಿಂಚಿನ್ನ ಸ್ಮರೇತ್. ಹೇಗಿರಬೇಕು ಅಂದರೆ ದೇವರ ಅಷ್ಟು ಸಮಗ್ರವಾದ ರೂಪವನ್ನು ನಮಗೆ ಅನುಸಂಧಾನ ಮಾಡಲಿಕ್ಕಾಗಲ್ಲ ಅಂತಾದ ಪಕ್ಷದಲ್ಲಿ ನಮಗೆ ಮೋಕ್ಷ ಸಿಗುವಂಥದ್ದು, ಪರಮಾತ್ಮನ ದರ್ಶನ ಆಗುವಂಥದ್ದು ಮನಸ್ಸಲ್ಲಿ ಪರಮಾತ್ಮನ ಸಮಗ್ರ ರೂಪವನ್ನು ಧ್ಯಾನ ಮಾಡಿದಾಗ. ಆದರೆ ನಮಗೆ ಇವಾಗ ಆಗ್ತಾ ಇಲ್ಲ. ಅದಕ್ಕೇನು ಮಾಡಬೇಕು ಅಂದರೆ ಆ ಸಮಗ್ರವಾದ ರೂಪವನ್ನು ನೋಡುವಂತಹ ಸಾಮರ್ಥ್ಯ ಬರುವಲ್ಲಿ ತನಕ ಒಂದೊಂದೇ ಅವಯವಗಳನ್ನಾದರೂ ಅನುಸಂಧಾನ ಮಾಡಬೇಕು. ಹಾಗಾಗಿ ತತ್ರ ಏಕಾವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸ. ಅದು ಹೇಗೆ ಅಂದರೆ ಇವತ್ತು ಒಂದು ಸಲ ಧ್ಯಾನ ಮಾಡೋದು ಮತ್ತು ಒಂದು ತಿಂಗಳು 2 ತಿಂಗಳು ಅದರ ಗೊಡವೆಗೆ ಹೋಗೋದಿಲ್ಲ, ಅದರ ಚಿಂತೆನೇ ನಮಗಿಲ್ಲ. ಆಮೇಲೆ ಇನ್ಯಾವಾಗಲೂ ತುಂಬ ದುಃಖ ಆದಾಗ ಇವತ್ತೊಂದು ಸ್ವಲ್ಪ ಧ್ಯಾನ ಮಾಡೋಣ, ಆ ಥರ ಮಾಡಬಾರ್ದು. ಅವ್ಯುಚ್ಛಿನ್ನೇನ ಚೇತಸ, ಅಲ್ಲಿ ವಿಚ್ಛೇದ ಇರಬಾರ್ದು, ಅಂದರೆ ಮಧ್ಯದಲ್ಲಿ ತಡೆ ಇರಬಾರ್ದು. ಅದನ್ನೇ ದಾಸರು ಹೇಳ್ತಾರೆ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ. ನೀರಿನ ಧಾರೆ ಅಂತ ಹೇಳ್ಬೋದು, ತೈಲಧಾರೆ ಅಂತ ಯಾಕೆ ಹೇಳಿದ್ರು? ಎಣ್ಣೆಯನ್ನು ನಾವು ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಒಂದೇ ಕಡ್ಡಿ ಥರ ಬೀಳ್ತಾ ಇರುತ್ತೆ, ಮಧ್ಯದಲ್ಲಿ ನಿಲ್ಲೋದು ಬೀಳೋದು ಹಾಗಲ್ಲ. ನೀರು ಹಾಕಿದ್ರೆ ಮಧ್ಯದಲ್ಲಿ ತಡೆ ಇದೆ, ಅದಕ್ಕೆ ತುಂಡು ತುಂಡಾಗತ್ತೆ. ಆದರೆ ಎಣ್ಣೆ ಅದು ಮೇಲಿಂದ ಈಗ ಸುರಿತಾ ಇದ್ದರೆ ಅದು ಒಂದೇ ಧಾರಾಕಾರವಾಗಿ ಸುರಿಯುತ್ತೆ. ಹಾಗೆ ನಮ್ಮ ಭಕ್ತಿ ಹೇಗಿರಬೇಕು ಅಂದರೆ, ಇವತ್ತು ಮಾಡ್ತೀನಿ, ಇನ್ನು ಸ್ವಲ್ಪ ದಿವಸ ಬಿಡ್ತೀನಿ, ಅಥವಾ ಏನೋ ಅರ್ಜೆಂಟ್ ಕೆಲಸ ಬಂದಿದೆ, ಆಫೀಸಿಂದ ಫೋನ್ ಬಂತು, ನಾನು ಹೋಗಬೇಕು, ಇವತ್ತು ಪೂಜೆ ಇಲ್ಲ, ಈ ಥರ ಆಗಬಾರ್ದು. ಅದು ಹೇಗೆ ಅಂದರೆ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ. ಹಾಗಾಗಿ ಅಂತಹ ತೈಲಧಾರೆ ಹೇಗಿದೆ ಹಾಗೆ ಅದರಲ್ಲಿ ತಡೆ ಇಲ್ಲದೇನೆ, ಮಧ್ಯದಲ್ಲಿ ವಿಚ್ಛೇದ ಇಲ್ಲದೇನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಬೇಕು. ಹೇಗೆ ಒಂದೊಂದೇ ಅವಯವಗಳನ್ನು ಸ್ಮರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಮನಃ ನಿರ್ವಿಷಯಂ ಯುಂಕ್ತ್ವ. ಜೊತೆಗೆ ಇಲ್ಲಿ ನಾವು ಮುಖ್ಯವಾಗಿ ತುಂಬ ಗಮನ ಕೊಡಬೇಕಾಗಿರೋದು ಮನಸ್ಸು. ಯಾಕೆಂದ್ರೆ ಚಂಚಲಂ ಹಿ ಮನಃ ಕೃಷ್ಣ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅರ್ಜುನ ಕೇಳ್ತಾನೆ. ಈ ಮನಸ್ಸನ್ನೋದು ತುಂಬ ಚಂಚಲವಾದದ್ದು, ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕಂತೂ ತುಂಬ ಸಾಧ್ಯ ಇಲ್ಲ, ಕಷ್ಟ ಸಾಧ್ಯ. ಅದು ಮನಸ್ಸಿನ ಬಗ್ಗೆ ಸರಿಯಾಗಿ ಒಂದು ಮಾಹಿತಿ ಸಿಗಬೇಕು ಅಂದರೆ ಸಾಧ್ಯ ಇಲ್ಲ. ಒಬ್ಬೊಬ್ಬರ ಮನಸ್ಸು ಒಂದೊಂದು ರೀತಿ ವಿಚಿತ್ರವಾಗಿರುತ್ತೆ. ಒಬ್ಬರದ್ದೇ ಮನಸ್ಸಾಗಿರಲಿ, ಅವರ ಆ ಮನಸ್ಸಿನ ಕೆಲಸಗಳೇ ತುಂಬ ವಿಚಿತ್ರ. ಹಾಗಾಗಿ ಅಂಥ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿಡೋದು ತುಂಬ ಕಷ್ಟ. ಅದಕ್ಕೇನು ಮಾಡಬೇಕು? ಮನಃ ನಿರ್ವಿಷಯಂ ಯುಂಕ್ತ್ವ.
ನಮ್ಮ ಮನಸ್ಸಿಗೆ ಬೇರೆ ಬೇರೆ ಕಡೆ ಅದನ್ನು ಹೋಗಕ್ಕೆ ಬಿಟ್ಟರೆ ಅದು ಅಲ್ಲಲ್ಲೇ ನಿಂತಿರುತ್ತೆ. ಅದರ ಮನಸ್ಸನ್ನು ನಮ್ಮಲ್ಲೇ ನೆಲೆಗೊಳಿಸಬೇಕು. ಮನಸ್ಸಲ್ಲಿ ಇರತಕ್ಕಂಥ ದೇವರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಮನಸ್ಸಿನ ವೇಗ ಎಷ್ಟು ಅಂತಂದರೆ ಕೂತಲ್ಲೇ ಬೇಕಾದರೆ ಅಮೇರಿಕಾಗೆ ಹೋಗ್ಬೋದು. ಮನಸ್ಸಿಂದ ಅಮೇರಿಕಾಗೆ ಹೋಗಲಿಕ್ಕೆ ಅಂತಂದರೆ ನಾವು ದೇಹತಃ ಹೋಗಬಾರದು, ಆದರೆ ಮನಸ್ಸಿಂದ ಬೇಡ ಅಂದರೂ ಹೋಗತ್ತೆ. ಗಾಯತ್ರಿ ಜಪ ಮಾಡ್ತಾ ಕೂತಿರ್ತೀವಿ ಅಥವಾ ಇನ್ಯಾವುದೋ ದೇವರ ಧ್ಯಾನ ಮಾಡ್ತಿರ್ತೀವಿ, ಆವಾಗಲೇ ಬೇಡದೇ ಇರೋ ವಿಚಾರಗಳೆಲ್ಲ ಬರುತ್ತೆ. ನಮ್ಮ ಸ್ವಾಮಿಗಳು ಸುಮ್ಮನೆ ತಮಾಷೆಗೆ ಹೇಳೋರು, ನಿಮಗೇನಾದರೂ ನೆನಪಾಗ್ತಿಲ್ಲ, ಬೇಗ ಅದನ್ನು ಎಷ್ಟು ನೆನಪು ಮಾಡಿಕೊಂಡ್ರೂ ಆಗ್ತಿಲ್ಲ ಅಂತ ಅಂದರೆ ಜಪ ಮಾಡ್ಲಿಕ್ಕೆ ಕೊಡ್ರಿ. ಅಂದರೆ ಇದರ ಅರ್ಥ ಜಪ ಮಾಡ್ಲಿಕ್ಕೆ ಕೂತಾಗ ಎಲ್ಲ ನೆನಪಾಗತ್ತೆ ಅಂತಲ್ಲ, ಬೇಡದೇ ಇರೋ ವಿಷಯಗಳು ಬಂದು ಒಕ್ಕರಿಸ್ಕೊಳ್ಳೋದೇ ಅವಾಗ. ಏನೂ ಬೇಡ, ದೇವರ ಸ್ಮರಣೆ ಮಾಡೋಣ ಅಂತ ಅದಕ್ಕೆ ಅಂತ ಕೂತರೆ ಮನಸ್ಸಲ್ಲಿ ಇರೋದೇ ಇಲ್ಲ. ನಮ್ಮ ದೇಹ ಇರುತ್ತೆ, ನಮ್ಮ ತುಟಿಗಳು ಅಲಗಾಡ್ತಾ ಇರುತ್ತೆ, ಯಾಂತ್ರಿಕವಾದ ಜಪ ಮನಸ್ಸಿನೆಲ್ಲೋ ಹೋಗ್ತಾ ಇರುತ್ತೆ. ಯೋಚನೆ ಮಾಡ್ತಾ ಇರುತ್ತೆ, ನಾ ಹಂಗೆ ಮಾಡಿದ್ರೆ ಹೇಗೆ, ನಾಳೆ ದ್ವಾದಶಿ ಇದೆ, ಬೆಳಗ್ಗೆ ಏನು ಅಡುಗೆ ಮಾಡ್ಕೊಳ್ಬೇಕು, ನಾಳೆ ಫಲಾಹಾರ ಏನು, ಇದ್ರ ಬಗ್ಗೆ ಯೋಚನೆ. ಅಥವಾ ನಾಳೆ ಯಾರೋ ಕರೆದಿದ್ದಾರೆ, ಅವ್ರು ನನಗೆ ಎಷ್ಟು ದಾನ ಕೊಡ್ತಾರೆ, ಅವ್ರು ಎಷ್ಟು ಯಾವ ರೀತಿ ಅಡುಗೆ ಮಾಡಿರ್ತಾರೆ, ನನಗೆ ಎಷ್ಟು ಸತ್ಕಾರ ಮಾಡ್ತಾರೆ, ಹೀಗೆಲ್ಲ ವಿಚಾರ ಮಾಡುವಂಥದ್ದು. ಹಾಗಾದರೆ ಮನಸ್ಸು ತುಂಬ ಚಂಚಲವಾದದ್ದು. ಅಂಥ ಮನಸ್ಸನ್ನು ನಾವು ನಿಯಂತ್ರಣ ಮಾಡಿಕೊಂಡು ನಿರ್ವಿಷಯಂ ಯುಂಕ್ತ್ವ ತತಃ ಕಿಂಚಿನ್ ನ ಪಶ್ಯೇತ್ ಸಂಸ್ಮರೇತ್. ಹಾಗಾದರೆ ಆ ಮನಸ್ಸು ನಮ್ಮ ಅಧೀನದಲ್ಲಿರಬೇಕು, ನಮ್ಮ ಇಂದ್ರಿಯಗಳು ದೇವರ ಬಗ್ಗೆ ಇರಬೇಕು. ಅಂಥ ಸಂದರ್ಭದಲ್ಲಿ ಇದು ಪಕ್ವಾವಸ್ಥೆ. ಇಂಥ ಸಂದರ್ಭದಲ್ಲಿ ಕಿಂಚಿನ್ನ ಸ್ಮರೇತ್, ಬೇರೆ ಯಾವುದನ್ನು ಕೂಡ ನಾವು ಸ್ಮರಣೆಗೆ ತೆಗೆದುಕೊಳ್ಳಬಾರದು. ಪದಂ ತತ್ಪರಮಂ ವಿಷ್ಣೋ ಮನೋ ಯತ್ರ ಪ್ರಸೀದತಿ. ಹಾಗಾದರೆ ಇದನ್ನು ಪರಮಾತ್ಮನ ಸ್ಥಾನ ಅಂತ ಕರೆದಿದ್ದಾರೆ. ಹಾಗಾದರೆ ಸುಮ್ಮನೆ ಇವತ್ತಿನ ದಿವಸ ನಾವು ಹೇಳುವಂಥ ಧ್ಯಾನ ಇದಲ್ಲ. ಇದು ಎಂಥ ಧ್ಯಾನ ಅಂದರೆ ಪರಮಾತ್ಮನ ಅಪರೋಕ್ಷ ಜ್ಞಾನ ಆಗಲಿಕ್ಕೆ ಬೇಕಾಗಿರತಕ್ಕಂಥ ಧ್ಯಾನ ಇದು. ನಾವಿವತ್ತು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತು ಯಾವುದೋ ಕೃಷ್ಣನ ರೂಪವನ್ನು ತಂದುಕೊಂಡಿದ್ದೀವಿ, ಇದು ಧ್ಯಾನ ಅಲ್ಲ. ಧ್ಯಾನ ಅಂತಂದರೆ ನಾವು ಕಣ್ಣು ಮುಚ್ಕೊಂಡು ಕೂತಾಗ ನಮ್ಮ ಇಂದ್ರಿಯಗಳು ಬೇರೆ ಕಡೆ ಹೋಗಬಾರ್ದು, ನಮ್ಮ ಮನಸ್ಸು ನಮ್ಮ ಅಧೀನದಲ್ಲಿರಬೇಕು, ದೇವರನ್ನು ಮಾತ್ರ ಸ್ಮರಣೆ ಮಾಡಬೇಕು. ಅದನ್ನು ಬಿಟ್ಟಿತು ನ ಕಿಂಚಿನ್ನ ಸ್ಮರೆ, ಬೇರೆ ಯಾವುದನ್ನು ನಾವು ಸ್ಮರಣೆ ಮಾಡಬಾರದು. ಇದು ಧ್ಯಾನ. ಇದರಿಂದ ಏನಾಗತ್ತೆ, ಪದಂ ತತ್ ಪರಮಂ ವಿಷ್ಣೋಹೋ, ಅದು ಪರಮಾತ್ಮನ ಸ್ಥಾನ. ಯತ್ರ ಮನೋ ಪ್ರಸೀದತಿ, ಅಲ್ಲಿ ಮನಸ್ಸು ತುಂಬ ಶಾಂತವಾಗಿ ನಿರ್ಮಲವಾಗಿರುತ್ತೆ, ಮನಸ್ಸಿಗೆ ಯಾವುದೇ ರೀತಿಯಾಗಿರತಕ್ಕಂಥ ತೊಂದರೆ ಇರೋದಿಲ್ಲ. ಹೀಗೆ ಇಂತಹ ಧ್ಯಾನವನ್ನು ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಪರೀಕ್ಷಿತ್ ರಾಜ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಹಾಗಾದರೆ ಹೇಗೆ ಮನಸ್ಸನ್ನು ಇಂದ್ರಿಯಗಳನ್ನು ಧಾರಣೆ ಮಾಡಬೇಕು, ಎಲ್ಲಿ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು, ಆಮೇಲೆ ನಮ್ಮ ಮನಸ್ಸನ್ನು ಪರಮಾತ್ಮನ ರೂಪದ ಕಡೆ ಮನಸ್ಸನ್ನು ತಂದುಕೊಳ್ಬೇಕು ಅಂದರೆ ಅದು ಯಾವ ರೀತಿ ಅಂತೆಲ್ಲ ಕೇಳಿದಾಗ ಅದಕ್ಕೆ ಪರೀಕ್ಷಿತ್ ರಾಜರು ಹೇಳ್ತಾ ಇದ್ದಾರೆ, ಇಡೀ ಬ್ರಹ್ಮಾಂಡದಲ್ಲಿ ದೇವರನ್ನು ಕಾಣಬೇಕು. ಎಷ್ಟು ಕೆಳಗಡೆ 7 ಲೋಕ, ಮೇಲೆ 7 ಲೋಕ ಇದೆ. ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ, ವಿರಾಟ್ ರೂಪವನ್ನು ಉಪದೇಶ ಮಾಡ್ತಾ ಇದ್ದಾರೆ. ವಿರಾಟ್ ರೂಪದ ಧ್ಯಾನ ಅದು ಹೇಗೆ ಮಾಡಬೇಕು ಅನ್ನೋ ಹೇಳ್ತಾ ಇದ್ದಾರೆ. ಜಿತಾಸನ, ಜಿತಶ್ವಾಸ, ಜಿತಸಂಗ, ಜಿತೇಂದ್ರಿಯ. ಜಿತಾಸನ ಅಂದರೆ ನಮಗೊಂದು 5 ನಿಮಿಷ ಹೀಗೆ ಕೂತರೆ ಆಮೇಲೆ ಕಾಲು ಬದಲಾವಣೆ ಆಗಬೇಕು ಅನಿಸುತ್ತೆ, ಸ್ವಲ್ಪ ಆ ಕಡೆ ಈ ಕಡೆ ಕೂಡ್ತೀವಿ, ಕಾಲು ಈ ಥರ ಮಾಡ್ತೀವಿ. ಆದರೆ ಜಿತಾಸನ ಒಂದು ಸಲ ಧ್ಯಾನಕ್ಕೆ ಅಂತ ಕೂತಾಗ ಹೇಗೆ ಕೂತಿರ್ತೇವೋ ಅದೇ ರೀತಿ ಕೂಡಬೇಕು. ಅದು ಏನೇ ಆಗಲಿ. ನಾವು ಹಿಂದೆ ಗಮನಿಸಿದ್ವಿ, ಶಮೀಕ ಋಷಿಗಳು, ಅವನ ರಾಜ ಬಂದಿದ್ದಾನೆ, ಅವನ ಸತ್ತ ಹಾವನ್ನು ಕೊರಳಿಗೆ ಹಾಕಿದ್ದಾನೆ, ಆದರೆ ಅವರಲ್ಲಿ ಮಾತ್ರ ಚಲನೆಯೇ ಇಲ್ಲ, ಹಾಗೆ ಕೂತಿದ್ದಾರೆ. ಜಿತಾಸನ ಆ ರೀತಿ ಇರಬೇಕಂತ. ಆಮೇಲೆ ಜಿತಶ್ವಾಸ, ಇದಂತೂ ಸಾಧ್ಯವೇ ಇಲ್ಲ. ಜಿತಶ್ವಾಸ ಅಂದರೆ ಗಾಳಿಯನ್ನು ನಿಯಂತ್ರಣ ಮಾಡೋದು, ಅಂದರೆ ಪ್ರಾಣಾಯಾಮ ಮಾಡಿ 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 ಆ ಸಿದ್ಧಿಯನ್ನು ಪಡೆದುಕೊಳ್ಳಬೇಕು. ಎಷ್ಟು ಅಂದರೆ ಧ್ರುವರಾಯರ ಚರಿತ್ರೆಯನ್ನು ಹೇಳಬೇಕಾದಾಗ 3 ತಿಂಗಳಿಗೊಮ್ಮೆ 3 ದಿವಸ, ಒಂದೊಂದು ದಿವಸಕ್ಕೊಮ್ಮೆ ಏನೋ ನೀರು ಕುಡಿತಾ ಇದ್ದಿತ್ತು. 3 ತಿಂಗಳ ಕಳೆದ ಮೇಲೆ ಬರೀ ಕೇವಲ ಎಲೆಗಳನ್ನು ತಿಂತಾ ಇದ್ದಿತ್ತು. ಮತ್ತೆ ಇನ್ನೊಂದು ಸ್ವಲ್ಪ ದಿವಸ ಕಳೆದ ಮೇಲೆ ಬರೀ ಗಾಳಿಯನ್ನು ಸೇವನೆ ಮಾಡ್ತಾ ಇದ್ದಾನೆ. ಅದೂ ಮುಗಿದ ಮೇಲೆ ಘೋರವಾದದ್ದು ಅಂದರೆ ಆ ಗಾಳಿಯನ್ನು ಕುಡಿತಾ ಇರಲಿಲ್ಲ. ಆ ಶ್ವಾಸ ನಿರೋಧ ಮಾಡಿ ತಿಂಗಳ ಕಾಲ ತಪಸ್ಸನ್ನು ಮಾಡಿದ್ದಾರೆ ಧ್ರುವರಾಯರು. ಹಾಗಾದರೆ ಅಂತಹ ಮಹಾನುಭಾವರವರು.
ಹಾಗೆ ಜಿತಶ್ವಾಸ, ಅಂದರೆ ಗಾಳಿಯನ್ನು ನಾವು ಕಂಟ್ರೋಲಿಗೆ ತರಬೇಕು. ಹೊರಗಡೆಯಿಂದ ಗಾಳಿಯನ್ನು ತೆಗೆದುಕೊಳ್ಳದೇ ಇದ್ದರೂ ಒಳಗಡೆ ಇರತಕ್ಕಂತಹ ಗಾಳಿಯಿಂದ ಜೀವನ ನಡೆಸಬೇಕು. ಅಂಥ ಸ್ಥಿತಿಗೆ ನಾವು ತಲುಪಬೇಕು. ಜಿತಾಸನ ಜಿತಶ್ವಾಸ ಜಿತಸಂಗ. ಜೊತೆಗೆ ಜಡಭರತನು ಕಾಡಿಗೆ ಬಂದು ತಪಸ್ಸನ್ನು ಮಾಡದ, ಆದರೆ ಸಂಘ ಸಿಗ್ತಲ್ಲ. ಅದು ಯಾವುದೋ ಮೀನುಗಳನ್ನು ನೋಡಿ ಸೌಭರಿ ಋಷಿಗಳ ಕಥೆಯಲ್ಲೂ ಕೇಳ್ತೀವಿ. ತಪಸ್ಸಿಗೆ ಅಂಥೇಳಿ ನೀರೊಳಗಡೆ ಕೂತಿದ್ದಾರೆ, ಮೇಲಿದ್ದರೆ ಯಾರಾದರೂ ತಲೆ ಕೆಡಿಸ್ತಾರೆ ಅಂತ. ಅಲ್ಲಿ ಹೋದರೆ ಅವರ ಪ್ರಾರಬ್ಧಕ್ಕೆ ಅಲ್ಲಿ ಒಂದು ಮೀನಿನ ಇದು ಗುಂಪೆ ಸಿಕ್ತವರಿಗೆ. ಇನ್ನೂ ವಿಚಿತ್ರ ಏನಂದರೆ, ಈ ಮೀನಿನ ಗುಂಪೇನಿದೆಯಲ್ಲ, ಇದು ಒಂದೇ ಕುಟುಂಬ ಅನ್ನೋ ಶಕ್ತಿನ ಅದನ್ನು ಅರ್ಥ ಮಾಡಿಕೊಳ್ಳೋ ತಾಕತ್ತಿದೆ. ಹಾಗಾಗಿ ನನಗೂ ಮದುವೆ ಆಗಬೇಕು ಅಂತ ಅನ್ನಿಸ್ತವರಿಗೆ 60 ಜನನ ಮದುವೆ ಆಗಿದ್ದ. ಹಾಗಾದರೆ ಯಾವ ಸಂಪರ್ಕ ಬೇಡ ಅಂತ ಹೋದವರಿಗೆ 60 ಮದುವೆಗಳನ್ನಾಗುವ ಹಣೆ ಬರ ಇದೆ. ಹಾಗಾದರೆ ಅಂಥದ್ದಾಗಬಾರದು. ಜಡಭರತನಿಗೂ ಎಲ್ಲವನ್ನು ಬಿಟ್ಟು ನಾನು ಕಾಡಿಗೆ ಬಂದಿದ್ದೇನೆ ಅಂತಂದರೂ ಜಿಂಕೆಯ ಸಂಪರ್ಕವನ್ನು ಪಡೆದು ಮತ್ತೆ ಜಿಂಕೆಯಾಗಿ ಅವತಾರವನ್ನು ಮಾಡಿದ್ದಾರೆ. ಪರಮಾತ್ಮನ ಅನುಗ್ರಹ, ಆಮೇಲೆ ಅವರು ಬದಲಾವಣೆ ಆಗಿದ್ದಾರೆ, ಅದು ಬೇರೆ. ಆದರೆ ನಮ್ಮಂಥವರದ್ದು ಎಷ್ಟು ಸಲ ಜಿಂಕೆಯಾಗಿದ್ದೀವಿ, ಎಷ್ಟು ಸಲ ಪ್ರಾಣಿಗಳು. ಹಾಗಾದರೆ ಈ ಮಾನವ ದೇಹ ಸಿಗಬೇಕು ಅಂತಾದರೆ ಪಕ್ಷ ಎಲ್ಲ ಯೋನಿಗಳಲ್ಲೂ ಒಂದೊಂದು ಸಲ ಅಂತಾದರೂ 84 ಲಕ್ಷ ಬಾರಿ ಆದರೂ ಹುಟ್ಟಿರಬೇಕಲ್ಲ. ಹಾಗಾದರೆ ಅಷ್ಟು ಸಲ ಹುಟ್ಟಿದ್ದೀವಿ, ಆದರೆ ಒಂದು ಸಲವೂ ನಮಗೆ ದೇವರ ಜಿತಸಂಗ ಇಲ್ಲ, ಜಿತಶ್ವಾಸ ಇಲ್ಲ, ಜಿತಾಸನ ಇಲ್ಲ. ಹಾಗಾಗಿ ಜಿತಾಸನ ಜಿತಶ್ವಾಸ ಜಿತಸಂಗ ಜಿತೇಂದ್ರಿಯ, ಇಂದ್ರಿಯಗಳ ನಿಗ್ರಹ ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ. ಬಾಯಿ ಮಾತಿಗೆ ನಾವು ಹೇಳಬಹುದು, ನಾನು ಏನು ಏಕಾದಶಿ ದಿವಸ ನೀವು ಏನಿಟ್ಟರು ನನಗೆ ಸೇರಲ್ಲ, ನಾನು ತಿನ್ನಲ್ಲ ಅಂತ. ಆದರೆ ಮನಸ್ಸಲ್ಲಿ ಆ ವಾಸನೆ ಎಷ್ಟಂತ ನಾವು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಅಂದರೆ ಇದು ತಪ್ಪು ಅನ್ನೋ ಅಭಿಪ್ರಾಯ ಅಲ್ಲ, ನಮ್ಮ ಅಧೀನದಲ್ಲಿ ಕೆಲವೊಂದು ಇಲ್ಲ, ನಾವು ಅದನ್ನು ಅಳವಡಿಸ್ಕೊಳ್ಬೇಕು ಅಂತ. ಹಾಗಾಗಿ ಜಿತೇಂದ್ರಿಯ ಸ್ಥೂಲೇ ಭಗವತಃ ರೂಪೆ, ಪರಮಾತ್ಮನ ಸ್ಥೂಲವಾದ ರೂಪ ಏನಿದೆ ಅದರಲ್ಲಿ ನಾವು ಮನಃ ಸಂಧಾರಯೇ ಧಿಯ, ಆ ಇಡೀ ಬ್ರಹ್ಮಾಂಡದಲ್ಲಿ ದೇವರನ್ನು ಕಾಣುವಂತಹ ಶಕ್ತಿ ನಮಗೆ ಬರಬೇಕು. ಅದಾಗಿಲ್ಲ, ಅಂತಹ ವಿರಾಟ್ ರೂಪವನ್ನು ಅನುಸಂಧಾನ ಮಾಡಲಿಕ್ಕೆ ಆಗಿಲ್ಲ ಅಂತಾದರೆ ಅಂಡಕೋಶೆ ಶರೀರೇಸ್ಮಿನ್, ನಮ್ಮ ದೇಹದಲ್ಲಾದರೂ ದೇವರನ್ನು ಅನುಸಂಧಾನ ಮಾಡಬೇಕು. ಅಂದರೆ ಇವತ್ತು ನನ್ನ ಕೈಗಳು, ನಾನು ಕೆಲಸ ಮಾಡ್ತಿದ್ದೀನಿ ಅಂದರೆ ದೇವರ ಕೈಗಳು ಒಳಗಡೆ ನಿಂತು ನನ್ನ ಕೈಯಿಂದ ಕೆಲಸ ಮಾಡಿಸ್ತಾ ಇದೆ. ನಾನಿವತ್ತು ಓಡಾಡ್ತಾ ಇದ್ದೇನೆ, ದೇವರ ಪಾದಗಳು ಅದನ್ನು ನನ್ನನ್ನು ಓಡಾಡಿಸ್ತಾ ಇದೆ. ಹೀಗೆ ಅನುಸಂಧಾನವನ್ನು ಮಾಡಬೇಕು. ಅಂಡಕೋಶೆ ಶರೀರೇಸ್ಮಿನ್ ಸಪ್ತಾವರಣ ಸಂಯುತೆ, ಅಂದರೆ 5 ಇಂದ್ರಿಯಗಳು, ಆಮೇಲೆ ಮಹತ್ತತ್ವ, ಅಹಂಕಾರ ತತ್ವ, ಈ ಸಪ್ತ ಆವರಣಗಳಿಂದ ಕೂಡಿರತಕ್ಕಂತಹ ಅಂಡಕೋಶೆ ಶರೀರೇಸ್ಮಿನ್, ಬ್ರಹ್ಮಾಂಡದಲ್ಲೂ ಪಿಂಡಾಂಡದಲ್ಲೂ ಎರಡರಲ್ಲೂ ದೇವರ ಅನುಸಂಧಾನವನ್ನು ಮಾಡಬೇಕು. ಹೇಗೆ? ವೈರಾಜ ಪುರುಷ ಯೋಸೌ ಭಗವಾನ್ ಧಾರಣಾಶ್ರಯ, ಅವನನ್ನು ವೈರಾಜ ಅಂತ ಕರೆದಿದ್ದಾರೆ. ಅಂದರೆ ಬ್ರಹ್ಮಾಂಡದಲ್ಲೂ ವ್ಯಾಪಿಸಿರತಕ್ಕಂತಹ ದೇವರ ರೂಪ, ಪಿಂಡಾಂಡದಲ್ಲೂ ವ್ಯಾಪಿಸಿರತಕ್ಕಂತಹ ಭಗವಂತನ ರೂಪಕ್ಕೆ ವೈರಾಜ ಅಂತ ಹೆಸರು. ಯಾಕೆ ವೈರಾಜ? ನಮ್ಮ ದೇಹದ ಒಳಗಡೆ ಇದ್ದರೂ, ಬ್ರಹ್ಮಾಂಡದ ಒಳಗಡೆ ಇದ್ದರೂ ಅವನು ರಾಜನೇ. ಅದು ಹೇಗೆ? ಸಾಮಾನ್ಯವಾಗಿ ರಾಜ ಅಲ್ಲ, ವಿಶೇಷವಾಗಿ ರಾಜತೆ, ವಿಶೇಷೇಣ ರಾಜತೆ ಇದು ವೈರಾಜ. ಹಾಗಾಗಿ ಅಂತಹ ಪರಮಾತ್ಮನನ್ನು ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಅಥವಾ ವೈರಾಜ ಅಂತ ಯಾಕೆ ಕರೀತಾರೆ? ವಿರಾಟ್ ಎಂಬತಕ್ಕಂತಹ ಈ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರೋದ್ರಿಂದ ಅವನನ್ನು ವೈರಾಜ ಅಂತ ಕರೆದಿದ್ದಾರೆ. ಅಂತಹ ವೈರಾಜ ರೂಪವನ್ನು ಅನುಸಂಧಾನ ಮಾಡಬೇಕು. ಪುರುಷಃ ಏನು? ಪುರುಷ ಅನ್ನೋ ಶಬ್ದದ ಅರ್ಥ ಪುರು ಅಂತಂದರೆ ಕರ್ಮಗಳ ಫಲ. ಅದನ್ನು ಸನೋತಿ ಅಂದರೆ ದದಾತಿ, ನಾವು ಮಾಡಿದ ಕರ್ಮಕ್ಕೆ ತಕ್ಕಂತೆ ನಮಗೆ ಫಲವನ್ನು ಕೊಡುವುದರಿಂದ ಪರಮಾತ್ಮನಿಗೆ ಪುರುಷ. ಪುರು ಅಂದರೆ ಕರ್ಮದ ಫಲ, ಅದನ್ನು ಸನೋತಿ ನಮಗೆ ಕೊಡ್ತಾನೆ. ಹಾಗಾಗಿ ಅವನನ್ನು ಪುರುಷ ಅಂತ ಕರೆದಿದ್ದಾರೆ. ಅಂಥ ಪುರುಷ ನಾಮಕ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಹೇಗೆ? ಇಡೀ 14 ಲೋಕ ಇದೆ. ಆ 14 ಲೋಕಗಳಲ್ಲಿ ಒಂದೊಂದು ಲೋಕವೂ ಕೂಡ ಪರಮಾತ್ಮನ ಅವಯವ ಅಂತ. ಈ ಸಂದರ್ಭದಲ್ಲಿ ವಿಜಯಧ್ವಜ ತೀರ್ಥರು ಒಂದು ನಮಗೆ ಸ್ಪಷ್ಟಪಡಿಸ್ತಾರೆ, ಯಾಕೆ ದಾರಿ ತಪ್ಪುವ ಸಾಧ್ಯತೆ ಇದೆ. ಇಡೀ ಬ್ರಹ್ಮಾಂಡ ದೇವರ ಅವಯವ ಅಂದರೆ ಅವನಿಗೂ ಪ್ರಾಕೃತ ದೇಹ ಇದೆ ಅನ್ನೋ ಭ್ರಮೆಗೆ ನಾವು ಒಳಗಾಗ್ತೇವೆ. ಅದಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಪರಮಾತ್ಮ, ಈ ಪಾತಾಳ ಲೋಕ ಇದೆಯಲ್ಲ, ಅದು ಪರಮಾತ್ಮನ ಪಾದದ ಕೆಳಭಾಗ.
ಆಮೇಲೆ ಪಾರ್ಷ್ಣಿ ಅಂದರೆ ಮೇಲ್ಭಾಗ ಇದೆಯಲ್ಲ, ಪಾದದ ಮೇಲ್ಭಾಗ, ಅದು ರಸಾತಳ. ಆಮೇಲೆ ಕಾಲಿನ ಗಂಟಿದೆಯಲ್ವಾ, ಇದು ಮಹಾತಳ. ಹೀಗೆ ಒಂದೊಂದು ಲೋಕಗಳು ಕೆಳಗಡೆಯಿಂದ ಆರಂಭ ಮಾಡಿ ಮೇಲಿನ ಲೋಕಗಳ ತನಕ 7, ಕೆಳಗಿನ 7 ಲೋಕ, ಮೇಲಿನ 7 ಲೋಕಗಳು ಪರಮಾತ್ಮನ ಒಂದೊಂದು ಅವಯವಗಳು. ಆಮೇಲೆ ಅವನ ದಂತಗಳಿದೆ, ಅವನ ನಗು, ಅವನ ಈ ಥರದ್ದು ಎಲ್ಲವೂ ಸೇರಿ ಈ ಬ್ರಹ್ಮಾಂಡ ನಿರ್ಮಾಣ ಆಗಿದೆ. ಅಂದರೆ ಇದರ ಅಭಿಪ್ರಾಯ ಇದು ಪರಮಾತ್ಮನ ದೇಹ, ಜಡದೇಹ ಪರಮಾತ್ಮನಿಗಿಲ್ಲ. ಹಾಗಾದರೆ ಏನು ಅರ್ಥ ಮಾಡ್ಕೊಳ್ಬೇಕು? ಈ 14 ಲೋಕಗಳೇನಿದೆ, ಇಡೀ ಬ್ರಹ್ಮಾಂಡ ಅದು ಪರಮಾತ್ಮನ ಆಯಾಯ ಅವಯವಗಳಲ್ಲಿ ಆಶ್ರಯವನ್ನು ಪಡೆದಿದೆ. ಅದಕ್ಕೆ ಸಂಬಂಧಪಟ್ಟ ದೇವತೆಗಳು ಯಾರ್ಯಾರಿದ್ದಾರೋ ಅವರೂ ಕೂಡ ಪರಮಾತ್ಮನ ಅಧೀನದಲ್ಲಿದ್ದಾರೆ ಅನ್ನೋ ಅನುಸಂಧಾನವನ್ನು ಮಾಡಬೇಕು. ಪರಮಾತ್ಮನ ಅವಯವ ಇದು ಅಂದರೆ ಅರ್ಥ, ಅದರ ಅಭಿಪ್ರಾಯ ಏನು? ಪರಮಾತ್ಮನ ಅಧೀನದಲ್ಲಿ ಇದೆಲ್ಲವೂ ಇದೆ ಅನ್ನೋ ಕಾರಣಕ್ಕೋಸ್ಕರ ಪರಮಾತ್ಮನದ್ದೇ ಅಂತ ಹೇಳ್ತಾರೆ. ಈಗ ನಾವು ಸಾಮಾನ್ಯ ಎಲ್ಲಾದರೂ ಆರಾಧನೆಗೆ ಅಲ್ಲಿ ಬಂದಾಗ ಅವರೇನೋ ಸಾರೋ ಏನೋ ಬಡಿಸ್ಕೊಂಡು ಹೋಗ್ತಿರ್ತಾರೆ, ನಮಗೆ ಬೇಕು. ಅವರ ಹೆಸರು ನಮಗೆ ಗೊತ್ತಿಲ್ಲ, ನಾವೇನಂತ ಕರಿತೀವಿ? ಸಾರು ಅಂತಲೇ ಕರಿತೀವಿ. ಸಾರು ಅವರು ಸಾರಲ್ಲ. ನಾವು ಸಾರು ಬಾ ಅಂತಂದರೆ ಸಾರು ತಾನಾಗೇ ಬರಲ್ಲ, ಸಾರನ್ನು ಹಿಡಿದುಕೊಂಡಿರುವಂಥ ವ್ಯಕ್ತಿ ಬರ್ತಾರೆ. ಅಂದರೆ ಇದರ ಅಭಿಪ್ರಾಯ ಏನು? ಸಾರು ಅಂತ ಕರೆದಿದ್ದು ನಾವು ಸಾರನ್ನು ಕರೆದಿಲ್ಲ, ಆ ವ್ಯಕ್ತಿಯನ್ನೇ ಕರೆದಿದ್ದು. ಯಾಕೆ ಆ ರೀತಿ ಕರಿತೀವಿ? ಸಾರು ಅವನ ಅಧೀನದಲ್ಲಿದೆ ಆ ಕ್ಷಣದಲ್ಲಿ, ಹಾಗಾಗಿ ಅವನನ್ನು ಸಾರು ಅಂತ ಕರಿತೀವಿ. ಎಲ್ಲ ಊರಿಗೆ ಹೋಗಬೇಕಾಗಿರತ್ತೆ, ಆಟೋ ಅಂತ ಕರಿತೀವಿ. ಆಟೋ ಬರಲ್ಲ, ಆಟೋದಲ್ಲಿದ್ದೋನು ಅದನ್ನು ಚಾಲನೆ ಮಾಡಿದ್ರೆ ಆಟೋ ಬರುತ್ತೆ. ಹಾಗಾದರೆ ನಾವು ಕರೆದಿದ್ದ ಆಟೋ ಅನ್ನಲ್ಲ, ಆಟೋ ಯಾರ ಅಧೀನದಲ್ಲಿದೆಯೋ ಅವನನ್ನು ಆಟೋ ಅಂತ ಕರೆದಿದ್ದು. ಹಾಗಾದರೆ ದೇವರನ್ನು ಕೂಡ ಪರಮಾತ್ಮನ ಪಾತಾಳ ಏನಿದೆ ಅದು ಪರಮಾತ್ಮನ ಪಾದ ಅಂದರೆ ಪಾತಾಳ ಬೇರೆ ಅಲ್ಲ, ಪರಮಾತ್ಮನ ಪಾದ ಬೇರೆ ಅಲ್ಲ ಅಂತ ಅರ್ಥ ಅಲ್ಲ. ಆ ಪಾತಾಳ ಲೋಕ ಪರಮಾತ್ಮನ ಅಧೀನದಲ್ಲಿದೆ ಅನ್ನೋ ಕಾರಣಕ್ಕಾಗಿ ಪಾತಾಳ ಅನ್ನೋ ಹೆಸರಿಂದಲೇ ಆ ಪರಮಾತ್ಮನ ಅವಯವವನ್ನು ಕರೆಯೋದಿದೆ. ಈ ರೀತಿಯಾಗಿ ಅರ್ಥ ಮಾಡಿಕೊಂಡಾಗ ಪರಮಾತ್ಮನಿಗೆ ಜಡವಾದ ಪ್ರಾಕೃತವಾದ ದೇಹ ಇಲ್ಲ. ಆ ಏನೇನು ಜಡವಾದ ಪ್ರಾಕೃತವಾದ ಈ ಲೋಕಗಳಿದೆ ಅಥವಾ ಏನೇನು ಲೋಕಗಳಿದೆ ಆ ಎಲ್ಲವೂ ಕೂಡ ಪರಮಾತ್ಮನ ಅಧೀನದಲ್ಲಿದೆ ಅನ್ನೋದನ್ನು ಅನುಸಂಧಾನ ಮಾಡ್ತಾ, ಹಾಗಾದರೆ ಇಂತಹ ಬ್ರಹ್ಮಾಂಡದಲ್ಲಿ ಪರಮಾತ್ಮ ತಾನು ವ್ಯಾಪಿಸಿ ನಿಂತಿದ್ದಾನೆ ಅನ್ನೋದನ್ನು ಅನುಸಂಧಾನ ಮಾಡಬೇಕು. ಇದು ಯಾವಾಗ? ಒಂದೊಂದೇ ಅವಯವಗಳನ್ನು ಅನುಸಂಧಾನ ಮಾಡಿ 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 ಪಕ್ವಾವಸ್ಥೆಗೆ ಬಂದ ಮೇಲೆ ಪರಮಾತ್ಮನ ಇಂಥ ರೂಪವನ್ನು ಅನುಸಂಧಾನ ಮಾಡಬೇಕು. ಹಾಗಾದರೆ ಈ ಶಕ್ತಿ ನಮಗೆ ಇಲ್ಲ. ಅವಾಗೇನು ಮಾಡಬೇಕು? ಕಡೇ ಪಕ್ಷ ಶರೀರದಲ್ಲಾದರೂ ಸಮಗ್ರವಾಗಿ ಪರಮಾತ್ಮನ ಅಷ್ಟೂ ಅವಯವಗಳನ್ನಾಗದೇ ಇದ್ದರೂ ಒಂದೊಂದನ್ನಾದರೆ ಮಾಡಬೇಕು. ಆಪಾದ ಮೌಳಿ ಪರ್ಯಂತ ಅಂದರೆ ಪಾದದಿಂದ ಆರಂಭ ಮಾಡಿ ಶಿರಃ ಪರ್ಯಂತ, ಅಥವಾ ಶಿರದಿಂದ ಆರಂಭ ಮಾಡಿ ಪಾದದ ಪರ್ಯಂತ, ಆರೋಹಣ ಕ್ರಮ ಅವರೋಹಣ ಕ್ರಮ, ಯಾವ ರೀತಿಯಾದರೂ ಒಂದೊಂದೇ ಪಾದಗಳನ್ನು ಗೆಲ್ಲಬೇಕು. ಅಂದರೆ ಅವಯವಗಳನ್ನು ಗೆಲ್ಲಬೇಕು. ಇವತ್ತು ಪಾದದ ಅನುಸಂಧಾನ ಮಾಡಲಿಕ್ಕೆ ನಿಂತಾಗ ನಮಗೆ ಅದನ್ನು ಗೆಲ್ಲೋದು ಅಂತಂದರೆ ನೆಕ್ಸ್ಟ್ ಸಲ ನಾವು ಧ್ಯಾನ ಮಾಡುವಾಗ ಕಣ್ಣು ಮುಚ್ಚಿದ ಕೂಡಲೇ ದೇವರ ಪಾದದ ಅಷ್ಟೂ ಚಿತ್ರಣ ನಮಗೆ ಬರುತ್ತೆ ಅಂದರೆ ಗೆದ್ದಿದ್ದೀವಿ ಅಂತಾರೆ. ಹೀಗೆ ಒಂದೊಂದು ಅವಯವಗಳ ಸಾಧನೆ ಮಾಡಿ 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 ಕೊನೆಗೆ ಅಷ್ಟೂ ಸಮಗ್ರವಾದ ಆ ಅನುಸಂಧಾನವನ್ನು ಮಾಡಬೇಕು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇದಾದ ಮೇಲೆ ಪರಮಾತ್ಮನನ್ನು ಅನುಸಂಧಾನ ಮಾಡಬೇಕಾದಾಗ ದೇವರನ್ನು ಹೇಗೆ ಕಾಣಬೇಕು? ಈಗ ದೇವರ ಪಾದ, ಅವನ ಮೊಣಕಾಲು, ಅವನ ತೊಡೆ, ಅವನ ಉದರ, ಅವನ ನಾಭಿ, ಅವನ ಎದೆ, ಅವನ ಮುಖಾರವಿಂದ, ಅದರಲ್ಲಿ ಮೂಗು ಹೇಗಿದೆ, ಕಣ್ಣು ಹೇಗಿದೆ, ಹೀಗೆಲ್ಲ ಧಾರಣೆ ಮಾಡ್ತಾ ಇದ್ದೀವಿ, ಅನುಸಂಧಾನ ಮಾಡ್ತಾ ಇದ್ದೀವಿ. ಮಾಡಬೇಕಾದರೆ ಹೇಗೇಗೋ ಮಾಡೋದಲ್ಲ. ಅವನು ಒಳ್ಳೆ ಪೀತಾಂಬರವನ್ನು ಧಾರಣೆ ಮಾಡಿದ್ದಾನೆ, ಆಭರಣಗಳನ್ನೆಲ್ಲ ತೊಟ್ಟುಕೊಂಡಿದ್ದಾನೆ, ಕಣ್ಣು ತುಂಬ ಸುಂದರವಾಗಿದೆ, ಕಮಲಾಯತಾಕ್ಷ ಅಂತ ಕರೀತಾರೆ. ಅಂದರೆ ಕಮಲದಂತೆ ಅಗಲವಾದ, ನಳಿನೇಕ್ಷಣ ಅಂತ ಕರೀತಾರೆ. ನಳಿನ ಅಂತಂದರೆ ಕೆಂಪು ತಾವರೆಗೆ ನಳಿನ ಅಂತ ಕರೀತಾರೆ. ಅದರಂತೆ ಕಣ್ಣಿದೆ. ಅಂದರೆ ಕಣ್ಣು ಕೆಂಪಾಗಿರೋದು ಅಂದರೆ ಸಿಟ್ಟು ಬಂದು ಕೆಂಪಾಗಿರೋದಲ್ಲ, ಅದೊಂದು ಲಕ್ಷಣ. ಒಬ್ಬ ಒಳ್ಳೆ ಪುರುಷ ಅಂತಂದರೆ 32 ಲಕ್ಷಣಗಳನ್ನು ಹೇಳ್ತಾರೆ. ಅದರಲ್ಲಿ ಕೆಲವೊಂದು ಕೆಂಪಿರಬೇಕು, ಕೆಲವೊಂದು ದಪ್ಪ ಇರಬೇಕು, ಈ ಥರ ಎಲ್ಲ ಹೇಳಿದ್ದಾರೆ. ಅದರಲ್ಲಿ ಇದು ಒಂದು ನಳಿನೇಕ್ಷಣ. ಆಮೇಲೆ ಕಿಂಜಲ್ಕ ಅಂತ, ಕದಂಬ ವೃಕ್ಷದ ಹೂವಿನಂತೆ ಅವನ ಬಟ್ಟೆ ಇದೆ ಅಂತ. ಕದಂಬ ವೃಕ್ಷ ಅದು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದದ್ದು ಅಂತ, ವಿಜಯಧ್ವಜ ಕೃಷ್ಣನಿಗೆ ಇಷ್ಟವಾದ ವೃಕ್ಷ ಹೂವು ಅಂತ ಹೇಳ್ತಾರೆ. ಅದು ಪೀತಾಂಬರದ ಕಲ್ಲದರಲ್ಲಿದೆ, ಅಂದರೆ ಹಳದಿ ಬಣ್ಣದಲ್ಲಿದೆ. ಅಂತಹ ಪೀತಾಂಬರವನ್ನು ಧಾರಣೆ ಮಾಡಿದ್ದಾನೆ. ಆಮೇಲೆ ಶಾಸ್ತ್ರದಲ್ಲಿ ಹೇಳುವಂತೆ ತಮಸಃ ಪರಸ್ತಾತ್, ಕತ್ತಲಿಲ್ಲ,
ದೇವರನ್ನು ಅನುಸಂಧಾನ ಮಾಡುವಾಗ ಕತ್ತಲಲ್ಲಿ ದೇವರನ್ನು ಅನುಸಂಧಾನ ಮಾಡೋದಂತಿಲ್ಲ. ಜ್ಯೋತಿ ಅಂದರೆ ಬೆಳಕು ಇದೆ, ಆ ಬೆಳಕಲ್ಲಿ ದೇವರನ್ನು ಕಾಣಬೇಕು. ಹೀಗೆ ಪರಮಾತ್ಮನ ಪಾದದಿಂದ ಆರಂಭ ಮಾಡಿ ಶಿರಪರ್ಯಂತ ದೇವರ ಒಂದೊಂದು ಅಂಗಾಂಗಗಳನ್ನು ಅನುಸಂಧಾನ ಮಾಡಬೇಕಾದ್ರೆ ಅದು ಎಲ್ಲ ಅಲಂಕಾರಗಳನ್ನು ಅನುಸಂಧಾನ ಮಾಡಿದಾಗ ಅದು ಧ್ಯಾನ ಅಂತ ಕರೀತಾರೆ. ಅಂಥ ಧ್ಯಾನವನ್ನು ಮಾಡಿ ಪರಮಾತ್ಮನನ್ನು ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾ ಆತ್ಮೋಪಾಸನೆಯನ್ನು ಮಾಡಬೇಕು ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂದರೆ ದೇವರನ್ನು ಉಪಾಸನೆ ಮಾಡೋದು ಅಂದರೆ ಹೇಗೆ? ಅದಕ್ಕೆ ಹೇಳಬೇಕಾದಾಗ ಪರಮಾತ್ಮನನ್ನು ಉಪಾಸನೆ ಮಾಡಬೇಕಾದ್ರೆ ಆತ್ಮ ಅಂತ ಉಪಾಸನೆ ಮಾಡಬೇಕು. ಆತ್ಮ ಅಂತಂದರೆ ಅಂತರ್ಯಾಮಿಯಾಗಿ ಇದ್ದು ನಮ್ಮನ್ನು ಪ್ರೇರಣೆ ಮಾಡುವವನನ್ನು ಆತ್ಮ ಅಂತ ಕರೀತಾರೆ. ಹಾಗಾದರೆ ನಾವು ದೇವರ ಅನುಸಂಧಾನ ಮಾಡಬೇಕಾದ್ರೆ ಯಾವುದ್ಯಾವುದೋ ಗುಣಗಳನ್ನು ಅನುಸಂಧಾನ ಮಾಡೋದಲ್ಲ. ಪ್ರಾರಂಭದಲ್ಲಿ ಆತ್ಮ ಉಪಾಸನೆಯನ್ನು ಪ್ರತಿಯೊಬ್ಬರೂ ಮಾಡಬೇಕು. ನನ್ನಲ್ಲಿ ನಿಂತು ಜೀವಾಂತರ್ಯಾಮಿತಃ ವಿಷ್ಣು ಆತ್ಮನಾಮ ಪ್ರಕೀರ್ತಿತಃ ಅಂತ ನಾವು ಪ್ರಾಣ ಪ್ರತಿಷ್ಠೆಯನ್ನು ಮಾಡುವಾಗ ಹೇಳ್ತೀವಿ. ಅಂದರೆ ಎಲ್ಲರ ಅಂತರ್ಯಾಮಿಯಾಗಿರೋದ್ರಿಂದ ಪರಮಾತ್ಮನಿಗೆ ಆತ್ಮ ಅಂತ ಹೆಸರು. ಬರೀ ಅಂತರ್ಯಾಮಿ ಅಷ್ಟೇ ಅಲ್ಲ, ನಿಯಾಮಕನೂ ಆಗಿದ್ದಾನೆ, ಪ್ರೇರಣೆಯನ್ನು ಮಾಡುತ್ತಾನೆ. ಹಾಗಾದರೆ ನನ್ನಲ್ಲಿ ನಿಂತು ಆತ್ಮೋಪಾಸನೆ ಮಾಡಿಕೊಳ್ಳಬೇಕು ಅಂದರೆ, ನಾನು ದೇವರ ಧ್ಯಾನವನ್ನು ಮಾಡಬೇಕು ಅಂದರೆ, ದೇವರ ಅಂಗಾಂಗಗಳನ್ನು ಧಾರಣೆ ಮಾಡಬೇಕು ಅಂತಾದರೆ, ದೃಢವಾಗಿ ಅದನ್ನು ನನ್ನ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಳ್ಬೇಕಾದ್ರೆ ನೀನು ಆತ್ಮನಾಗಿರಬೇಕು. ನೀನು ಒಳಗಡೆ ನಿಂತು ಪ್ರೇರಣೆ ಮಾಡಿದರೆ ನಿನ್ನನ್ನು ನೋಡಲಿಕ್ಕೆ ಸಾಧ್ಯ. ಯಾಕೆಂದರೆ ಉಪನಿಷತ್ತು ಹೇಳುತ್ತೆ, ಯಮೈವೇಶ ವೃಣತೆ ತೇನ ಲಭ್ಯ. ನಾನು ದೇವರನ್ನು ಇವತ್ತು ಕಾಣ್ತೀನಿ, ಸಾಧ್ಯ ಇಲ್ಲ. ಇವತ್ತು ಎಷ್ಟೋ ಜನರಿಗೆ ಅನುಭವಕ್ಕೆ ಬಂದಿರುತ್ತೆ, ತಿರುಪತಿಗೆ ಹೋಗ್ತಾರೆ, ಇನ್ನೇನು ದರ್ಶನ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆಗತ್ತೆ ಅಂತಿರುತ್ತೆ, ಆದರೆ ಎಷ್ಟೋ ಸಲ ದರ್ಶನವೇ ಆಗಲಿಕ್ಕೆ ಸಾಧ್ಯ. ನಾವು ಅಂದ್ಕೊಳ್ತೀವಿ, ಇವತ್ತು ತಿಮ್ಮಪ್ಪನ ದರ್ಶನ ಮಾಡೋದು ಎಷ್ಟೊತ್ತು, ಒಂದು 300 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡ್ರೆ ಆಯಿತು, ಅದೊಂದು 2000 VIP ಟಿಕೆಟ್ ಮಾಡಿಸ್ಕೊಂಡ್ರೆ ಸಾಕು. ಎಷ್ಟೋ ಜನರಿಗೆ ಇಲ್ಲಿಂದ ಊರಿಗೆ ಹೋಗ್ಲಿಕ್ಕೂ ಆಗಲ್ಲ, ತಿರುಪತಿಗೆ ಹೋಗ್ಲಿಕ್ಕೂ ಆಗಲ್ಲ. ಕೆಲವರಿಗೆ ತಿರುಪತಿಗೆ ಹೋಗಿರ್ತಾರೆ, ಬೆಟ್ಟ ಹತ್ತಿರ್ತಾರೆ, ಎಲ್ಲ ಆಗಿರುತ್ತೆ, ಅದರ ದರ್ಶನ ಆಗೋದಿಲ್ಲ. ಯಾಕೆ? ಯಮೈವೇಶ ವೃಣತೆ ತೇನ ಲಭ್ಯ. ನಾನು ನನ್ನ ಭಕ್ತರಿಗೆ ದರ್ಶನ ಕೊಡಬೇಕು ಅಂತ ಪರಮಾತ್ಮನ ಸಂಕಲ್ಪ ಇದ್ದರೆ ಶತಾಯ ಗತಾಯ ಎಲ್ಲಿದ್ದರೂ ಆಗುತ್ತೆ. ದಾಸರ ಕಥೆಯಲ್ಲಿ ನಾವು ಕೇಳ್ತೀವಿ, ತುಂಬ ದೇಹಾಲಸ್ಯ. ಹಾಗಾಗಿ ಅವರು ಒಂದು ಮಂಟಪದಲ್ಲಿರ್ತಾರೆ, ಯಾರೋ ಭಕ್ತ ಜನರೆಲ್ಲ ಭಜನೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ಗುರುಗಳು ಅವ್ರ ಜೊತೆ ಹೋಗ್ತಾರೆ, ಕಳಿಸ್ಕೊಡ್ತಾರೆ ಶಿಷ್ಯರು. ಅವಾಗ ಏನು ಮಾಡಬೇಕು? ಯಾರೋ ಒಬ್ಬರು ಬಂದು ತಟ್ಟೆಯಲ್ಲಿ, ಬೆಳ್ಳಿ ತಟ್ಟೆಯಲ್ಲಿ ಊಟ ತಂದು ಅವರಿಗೆ ತಿನ್ನಿಸ್ತಾರೆ. ತಿನ್ನಿಸ್ಬಿಟ್ರೆ ಅವರಿಗೆ ತುಂಬ ಸಂತೋಷ ಆಗತ್ತೆ, ಆಯಾಸ ಏನಾಗಿತ್ತು ಎಲ್ಲ ಪರಿಹಾರ ಆಯಿತು. ಬಂದು ಗುರುಗಳು ಬರ್ತಾರೆ, ಬಂದು ಕೇಳ್ತಾರೆ, ಏನಾಯಿತು, ಆರಾಮಾಗಿದೆಯಾ, ನಿನ್ನನ್ನು ಬಿಟ್ಟು ಹೋಗ್ಬಿಟ್ಟೆ, ನಾನು ಊಟನೂ ಮಾಡಿರಲಿಲ್ಲ, ತುಂಬ ಅನಾಯಾಸ ದೇಹಾಲಸ್ಯ ಆಗಿತ್ತು. ಇಲ್ಲ, ಯಾರೋ ನೀವು ಕಳಿಸಿದ್ರಂತೆ, ಅವರು ಬಂದು ನನಗೆ ಊಟ ಮಾಡಿಸಿದ್ರು, ಊಟ ಮಾಡಿದ ತಕ್ಷಣ ನನಗೆಲ್ಲ ಸುಸ್ತು ಪರಿಹಾರ ಆಯಿತು. ಆಗ ಅವರಿಗೆ ದಾಸರಿಗೆ ಅರ್ಥ ಆಯ್ತಂತೆ, ನಾನು ದೇವರ ದರ್ಶನ ಪಡೀಬೇಕು ಅಂತ ಅಲ್ಲಿ ಹೋಗಿದ್ದೆ, ಆದರೆ ಆ ದೇವರು ನಿನಗೆ ಇಲ್ಲೇ ದರ್ಶನ ಕೊಟ್ಟಿದ್ದಾನೆ, ನಿನಗೆ ಊಟ ಮಾಡಿಸಿದ್ದಾನೆ. ಹೀಗೆ ದೇವರು ಸಂಕಲ್ಪ ಮಾಡಿದ್ರೆ ನಾವು ಎಲ್ಲಿರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಶ್ರೀಪಾದರಾಜರನ್ನು ಪರೀಕ್ಷೆ ಮಾಡಬೇಕು ಅಂತಲೂ ಕೆಲವರು ಬೇಕಂತ ಅವರು ಕಾಡಿಗೆ ಹೋಗುವಂತ ಮಾಡಿದ್ರು. ಯಾಕಂದರೆ ಶ್ರೀಪಾದರಾಜರದ ಒಂದು ಸಂಕಲ್ಪ ದೇವರಿಗೆ ದಿನನಿತ್ಯ 64 ಭಕ್ಷ್ಯಗಳನ್ನು ನೈವೇದ್ಯ ಮಾಡೋದು. ಅವರ ದುರುದ್ದೇಶ ಏನು ಅಂದರೆ, ಕಾಡಿಗೆ ಹೋದರೆ ಅಲ್ಲೇನು ಭಕ್ಷ್ಯ ಸಿಗಬೇಕು, ಏನು ಜಾಸ್ತಿ ಅಂದರೆ ಹಣ್ಣು ಹಂಪಲುಗಳು ಸಿಗ್ಬೋದು. ಹಾಗಾದರೆ ಇವತ್ತು ಹೇಗೆ ದೇವರಿಗೆ ಭಕ್ಷ್ಯ ಸಮರ್ಪಣೆ ಮಾಡ್ತಾರೆ ನೋಡೋಣ. ಹಾಗಾಗಿ ಏನೋ ಒಂದು ಪ್ರಯತ್ನ ಮಾಡಿ ಕಾಡಿಗೆ ಕಳಿಸಿದ್ದಾರೆ. ಅಂದರೆ ಅಲ್ಲಿ ಆ ರೀತಿ ಬರುವಂತೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಆದರೆ ಪರಮಾತ್ಮನ ಅನುಗ್ರಹನೇ ಬೇರೆ, ಪರಮಾತ್ಮನ ಸಂಕಲ್ಪನೇ ಬೇರೆ. ಮಹಾನುಭಾವರು ಸಂಕಲ್ಪ ಮಾಡಿದ್ದಾರೆ, ಆ ಸಂಕಲ್ಪವನ್ನು ನಿಜ ಮಾಡಬೇಕು ಅಂಥೇಳಿ ಕಾಡಿಗೆ ಹೋಗಿದ್ರು ಯಾರೋ ಬಂದು ಅವತ್ತು ಭಿಕ್ಷೆಯನ್ನು ಮಾಡಿಸಿದ್ದಾರೆ. ಅಲ್ಲೂ ಕೂಡ ಪಂಚಭಕ್ಷ ಪರಮಾತ್ಮ. ನಾನು ಸ್ವೀಕಾರ ಮಾಡಬೇಕು ಅಂತ ದೇವರ ಸಂಕಲ್ಪ ಮಾಡಿದ್ರೆ ನಾವು ಕಾಡಲ್ಲಲ್ಲ, ಭೂಮಿಯ ಒಳಗಡೆ ಪಾತಾಳದಲ್ಲಿದ್ದರೂ ಕೂಡ ನಮ್ಮ ಸೇವೆಯನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅನ್ನಲಿಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಹಾಗಾದರೆ ದೇವರು ನಮಗೆ ಕಾಣಿಸಬೇಕು, ಬಿಡಬೇಕು, ಇದೆಲ್ಲ ಹೇಗೆ ಸಾಧ್ಯ? ಅವನ ಅನುಗ್ರಹ ಇದ್ದರೆ ಮಾತ್ರ ನಮಗೆ ಸಾಧ್ಯತೆ ಇದೆ. ಹಾಗಾಗಿ ಅವನ ಅನುಗ್ರಹ ಬರಬೇಕು ಅಂತಾದರೆ ನನ್ನ ಒಳಗಡೆ ನಿಂತು ಪ್ರೇರಣೆ ಮಾಡೋನು ನೀನು. ಬರೀ ನನ್ನೊಳಗಡೆ ಅಷ್ಟೇ ಅಲ್ಲ, ಜೀವಾಂತರ್ಯಾಮಿತಃ. ನನಗೆ ಯಾರು ನನಗೆ ಒಳ್ಳೆಯದನ್ನು ಮಾಡಬೇಕು ಅಂತಿದ್ದಾರಲ್ಲ
ಅವರಲ್ಲಿ ನಿಂತು ನನಗೆ ಒಳ್ಳೆಯದನ್ನು ಮಾಡು ಅಂತ ಪ್ರೇರಣೆ ಮಾಡೋ ನೀನು. ಇವತ್ತು ನನಗೇನೋ ತೊಂದರೆ ಆಗ್ತಾ ಇದೆ, ತೊಂದರೆ ಯಾರು ಮಾಡ್ತಾ ಇದ್ದಾರೋ ಅವರಲ್ಲಿ ನಿಂತು ಪ್ರೇರಣೆ ಮಾಡ್ತಾ ಇರೋ ನೀನು. ಹೀಗೆ ನನ್ನ ಎಲ್ಲ ಆಗು ಹೋಗುಗಳೇನಿದೆ, ಕಷ್ಟ ಸುಖಗಳಿದೆ, ಈ ಎಲ್ಲದಕ್ಕೂ ಕಾರಣ ನೀನು. ಕಾರಣ ನೀನೇ ಅಂತಂದರೆ ನಿನಗೆ ಇಷ್ಟ ಬಂದಾಗ ನಮಗೆ ಕಷ್ಟ ಕೊಡೋದು, ಇಷ್ಟ ಬಂದಾಗ ಸುಖ ಕೊಡೋದಲ್ಲ. ನನ್ನ ಪ್ರಾರಬ್ಧಕ್ಕೆ ತಕ್ಕಂತೆ ಯಾವಾಗ ಯಾವಾಗ ಏನೇನು ಕೊಡಬೇಕೋ ಅದನ್ನೆಲ್ಲ ಕೊಡೋದು. ಹಾಗಾಗಿ ತತ್ರ ತತ್ರ ಸ್ಥಿತೋ ವಿಷ್ಣು, ಅಲ್ಲೆಲ್ಲ ಕಡೆ ಎಲ್ಲ ಕಡೆಯೆಲ್ಲ ನಿಂತು ಆ ಪ್ರೇರಣೆಯನ್ನು ಮಾಡ್ತಾ ಇದ್ದೀಯ, ನಿಯಂತ್ರಣವನ್ನು ಮಾಡ್ತಾ ಇದ್ದೀಯ. ಹಾಗಾಗಿ ನಾನು ಮನಸ್ಸಲ್ಲಿ ದೇವರನ್ನ ಸ್ಮರಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರೆ ಅದು ನನ್ನಿಂದ ಸಾಧ್ಯ ಇಲ್ಲ. ನಿನ್ನ ಪ್ರೇರಣೆ ಇತ್ತು ಅಂತಾದರೆ ಮಾತ್ರ ನಾನು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಆತ್ಮ ಅನ್ನೋ ಉಪಾಸನೆಯನ್ನು ಈ ಸಂದರ್ಭದಲ್ಲಿ ಮಾಡಬೇಕು. ಭಾಷ್ಯದಲ್ಲಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಚ್ಚಿದಾನಂದ ಆತ್ಮೇತಿ ಮಾನುಷೈಹಿ. ನಮಗೆ ದೇವರ ಉಪಾಸನೆ ಮಾಡಲಿಕ್ಕೆ ಅರ್ಹತೆ, ಯೋಗ್ಯತೆ, ಸಾಮರ್ಥ್ಯ ಇರೋದು ಅಂದರೆ ಸತ್ ಚಿತ್ ಆನಂದ ಆತ್ಮ. ಇದರ ಜೊತೆಗೆ ಸ್ವಾಮಿ ಅನ್ನೋ ಒಂದು ಉಪಾಸನೆಯನ್ನು ಮಾಡಬೇಕು. ನನ್ನ ಸ್ವಾಮಿ ನೀನು, ನನ್ನ ರಕ್ಷಣೆ ಮಾಡುವವನು ನೀನು ಅಂತ. ಹೀಗೆ ಸತ್ ಚಿತ್ ಆನಂದ ಆತ್ಮ ಜೊತೆಗೆ ಸ್ವಾಮಿ, ಈ 5 ರೀತಿಯ ಉಪಾಸನೆಯನ್ನು ಮನುಷ್ಯರಿಗೆ ಮಾಡಲಿಕ್ಕೆ ಅಧಿಕಾರ ಇರೋದು. ಏನು ಸುಮ್ಮನೆ ಸತ್ ಚಿತ್ ಆನಂದ ಆತ್ಮ ಅಂತ ಇಷ್ಟೇ ಹೇಳೋದಲ್ಲ, ಇದನ್ನು ಹೇಳಿದ್ರೆ ಇದು ಉಪಾಸನೆ ಅಲ್ಲ. ಅಂತಹ ಗುಣಗಳ ದೇವರಿಂದ ನಾವು ಅನುಭವಿಸಬೇಕು. ಅದನ್ನು ಸಚ್ಚಿದಾನಂದ ಆತ್ಮೇತಿ ಅಂತ ನಾವು ಅನುಸಂಧಾನ ಮಾಡಬೇಕು. ಹಾಗಾಗಿ ಅಂತಹ ವಿಷಯವನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಇದಾದ ಮೇಲೆ ಎಲ್ಲ ದೇವತೆಗಳು, ಋಷಿಗಳೆಲ್ಲೂ ಕೂಡ ಅವರು ಬಂದಿದ್ದಾರೆ. ಬಂದು ಇರಬೇಕಾದಾಗ ಇನ್ನೇನು ಭಾಗವತದ ಕಥೆಯನ್ನು ಹೇಳಬೇಕು ಅಂತ ಪ್ರಾರಂಭ ಮಾಡಬೇಕು. ಆ ಸಂದರ್ಭದಲ್ಲಿ ಶೌನಕಾದಿ ಋಷಿಗಳು ಮತ್ತು ಸೂತರಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹಿಂದೆ ಒಂದು ಸಲ ವಿದುರ ಮತ್ತು ಮೈತ್ರೇಯರಿಗೆ ಸಂವಾದ ಆಗಿದೆ ಅಂತ ಹೇಳಿದ್ರಿ. ಅಲ್ಲಿ ಏನು ಸಂವಾದ ಆಯಿತು, ಅವ್ರು ಏನು ಪ್ರಶ್ನೆ ಕೇಳಿದ್ರು, ಇವರೇನು ಉತ್ತರ ಕೊಟ್ಟರು, ಅದನ್ನೆಲ್ಲ ನಮಗೆ ತಿಳಿಸಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅದೆಲ್ಲ ಆದಮೇಲೆ ಅದರ ವಿಚಾರವನ್ನು ಅಂದರೆ ಒಟ್ಟಿಗೆ ನಾವು ಭಾಗವತವನ್ನು ಶ್ರವಣ ಮಾಡ್ತಾ ಇರೋದು ಯಾವ ರೀತಿಯಿಂದ ಅಂತಂದರೆ 3 ಸಂವಾದಗಳು ನಡೀತಾ ಇದೆ. ಒಂದು ಸೂತರು ಶೌನಕಾದಿ ಋಷಿಗಳ ಸಂವಾದ, ಆಮೇಲೆ ಶುಕಾಚಾರ್ಯರು ಪರೀಕ್ಷಿದ್ರಾಜರ ಸಂವಾದ, ಈಗ ಮೈತ್ರೇಯ ಮತ್ತು ವಿದುರರ ಸಂವಾದ. ಈ 3 ಕ್ರಮದಲ್ಲಿ ನಾವು ಭಾಗವತವನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ಪುರುಷ ರೂಪದ ಒಂದು ವಿಚಾರವನ್ನು ಕೂಡ ನಮಗೆ ತಿಳಿಸ್ತಾ ಇದ್ದಾರೆ. ಅಂದರೆ ಪುರುಷ ಸೂಕ್ತದಲ್ಲಿ ಬರುವಂತಹ ಏನೇನು ವಿಚಾರಗಳಿದೆ ಆ ರೀತಿಯಲ್ಲೂ ಕೂಡ ಪರಮಾತ್ಮನನ್ನು ನಾವು ಉಪಾಸನೆ ಮಾಡಲಿಕ್ಕಾಗತ್ತೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ, ಸಯೇಷ ಪುರುಷಸ್ತಸ್ಮಾತ್ ಅಂಡಂ ನಿರ್ಭಿದ್ಯ ನಿರ್ಗತಃ ಸಹಸ್ರೋರ್ವಾಂಗ್ರಿಬಾಕ್ವಕ್ಷಿ ಸಹಸ್ರಾನನ ಶೀರ್ಷವಾನ್. ಸಹಸ್ರಾಶೀರ್ಷ ಪುರುಷ ಅಂತೇನು ಹೇಳ್ತಾರೋ ಅದರದ್ದೇ ವರ್ಣನೆ ಬರ್ತಾ ಇದೆ. ಸಹಸ್ರೋರ್ವಂಗ್ರಿ, ಸಹಸ್ರ ಊರು, ಸಹಸ್ರ ಅಂಗ್ರಿ, ಸಹಸ್ರ ಬಾಹು, ಸಹಸ್ರ ಅಕ್ಷಿ, ಸಹಸ್ರ ಆನನ, ಸಹಸ್ರ ಶೀರ್ಷವಾನ್. ಹೀಗೆ ಪರಮಾತ್ಮನ ಒಂದೊಂದು ಅವಯವಗಳನ್ನು ನಿರೂಪಣೆ ಮಾಡುತ್ತಾ, ಜೊತೆಗೆ ಮುಖದಿಂದ ಬ್ರಾಹ್ಮಣರು ಹುಟ್ಟಿದ್ದಾರೆ, ಬಾಹುಗಳಿಂದ ಕ್ಷತ್ರಿಯರು, ಊರು ಅಂದರೆ ತೊಡೆಯಿಂದ ವೈಶ್ಯರು, ಪಾದಗಳಿಂದ ಶೂದ್ರರು ಅಂತ ಹೀಗೆ ಅದನ್ನೆಲ್ಲ ನಿರೂಪಣೆ ಮಾಡಿ, ಆಮೇಲೆ ಎಲ್ಲ ಲೋಕಗಳು ಅದು ಪರಮಾತ್ಮನ ಒಂದೊಂದು ಅವಯವಗಳಿಂದ ಹುಟ್ಟಿದೆ. ಆಮೇಲೆ ಪರಮಾತ್ಮನಿಂದ ಋಗ್ಯಜ ಸಾಮ ಅಥರ್ವಣ ವೇದ, ಹೀಗೆ ಎಲ್ಲ ಶಾಸ್ತ್ರಗಳು ಹುಟ್ಟಿದೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ, ಈ ಸಂದರ್ಭದಲ್ಲಿ ನಾರದರು ಒಮ್ಮೆ ಬ್ರಹ್ಮಲೋಕಕ್ಕೆ ಹೋಗಿರ್ತಾರೆ. ಬ್ರಹ್ಮಲೋಕಕ್ಕೆ ಹೋದಾಗ ಅಲ್ಲಿ ಬ್ರಹ್ಮದೇವರಿಗೆ ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕಾರ ಮಾಡಿದಾಗ ಬ್ರಹ್ಮದೇವರೆಲ್ಲ ಕುಶಲ ಪ್ರಶ್ನೆ ಎಲ್ಲ ಆಗಿದೆ. ಆ ಸಂದರ್ಭದಲ್ಲಿ ನಾರದರ ಪ್ರಶ್ನೆ ಮಾಡ್ತಾ ಇದ್ದಾರೆ, ಹಾಗಾದರೆ ನೀವು ಜಪ ಮಾಡ್ತಾ ಇದ್ದೀರಾ, ತಪಸ್ಸು ಮಾಡ್ತೀರಾ, ನನಗೆ ಗೊತ್ತಿರೋ ಹಾಗೆ ನಿಮಗಿಂತಲೂ ಮೇಲೆ ಪರದೇವತೆ ಯಾರೂ ಇಲ್ಲ. ಹಾಗಾದರೆ ಯಾರನ್ನು ಸಂತೋಷಪಡಿಸಲಿಕ್ಕೆ ನೀವು ತಪಸ್ಸು ಮಾಡ್ತಾ ಇರೋದು? ಇಡೀ ಬ್ರಹ್ಮಾಂಡ ನೀವೇ ಸೃಷ್ಟಿ ಮಾಡಿರೋದು. ಬ್ರಹ್ಮಾಂಡದಲ್ಲಿರತಕ್ಕಂಥ ಎಲ್ಲ ದೇವತೆಗಳು, ಮನುಷ್ಯರು ಏನೇನಿದೆ ಅದೆಲ್ಲ ನಿಮ್ಮ ಅಧೀನದಲ್ಲಿದೆ. ಎಲ್ಲರಿಗಿಂತಲೂ ಉತ್ತಮರಾದವರು ನೀವು ಅಂದಮೇಲೆ ನಿಮಗಿಂತಲೂ ಉತ್ತಮರಾದವರು ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಯಾರನ್ನು ಕುರಿತು ತಪಸ್ಸು ಮಾಡ್ತೀರಾ, ಯಾರನ್ನು ಮೆಚ್ಚಿಸಲಿಕ್ಕೆ ಧ್ಯಾನ ಮಾಡೋದು, ಇದೆಲ್ಲ ನನಗೆ ಸಂಶಯ ಬಂದಿದೆ, ತಿಳಿಸಬೇಕು ಅಂತ ಕೇಳಿದಾಗ
ಮಗ ಕೇಳ್ತಾ ಇದ್ದಾನೆ. ಹಾಗಾಗಿ ಬ್ರಹ್ಮದೇವರು ಹೇಳ್ತಾರೆ, ನೀನು ಹೇಳುತ್ತಿರೋದು ಸರಿಯಲ್ಲ. ಯಾಕೆಂದರೆ ನಾನು ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದೀನಿ, ಹೌದು. ಆದರೆ ನನ್ನ ಶಕ್ತಿ ಸಾಮರ್ಥ್ಯಗಳಿಂದ ನಾನು ಮಾಡಿದ್ದಲ್ಲ. ನನಗಿಂತಲೂ ಉತ್ತಮನಾದ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಪರಮಾತ್ಮ. ಆ ಪರಮಾತ್ಮನ ಗುಣಗಳನ್ನು ತಿಳಿದುಕೊಳ್ಳಬೇಕು ಅಂತಂದರೆ ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ನಾನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ರುದ್ರದೇವರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಿನಗೂ ಇಲ್ಲ. ಒಟ್ಟಾರೆ ಈ ಪ್ರಪಂಚದಲ್ಲಿ ಯಾರ್ಯಾರಿದ್ದಾರೋ ಯಾರಿಗೂ ಕೂಡ ಅವನನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅದು ಪರಮಾತ್ಮ. ಆದರೆ ಏನು ಮಾಡ್ತಾನೆ? ನನ್ನಲ್ಲಿ ನಿಂತು ಪಾಲನೆಯನ್ನು ಮಾಡ್ತಾನೆ, ರುದ್ರದೇವರಲ್ಲಿ ನಿಂತು ಪೋಷಣೆಯನ್ನು ಮಾಡ್ತಾನೆ. ಎಲ್ಲವೂ ಕೂಡ ಪರಮಾತ್ಮನೇ ಮಾಡತಕ್ಕಂಥದ್ದು. ಈ ಸಂದರ್ಭದಲ್ಲಿ ಚತುಶ್ಲೋಕಿ ಭಾಗವತವನ್ನು ಉಪದೇಶವನ್ನು ಮಾಡುತ್ತಾರೆ ಪರಮಾತ್ಮ ಬ್ರಹ್ಮದೇವರಿಗೆ. ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಬ್ರಹ್ಮದೇವರಿಗೆ ಆಗೋದಿಲ್ಲ. ಹಾಗಾಗಿ ಪರಮಾತ್ಮನ ಧ್ಯಾನವನ್ನು ಮಾಡಿದಾಗ ಪರಮಾತ್ಮ ಪ್ರಾದುರ್ಭೂತನಾಗಿ ಏನಾಯಿತು ಅಂತ, ಇಲ್ಲ ಸ್ವಾಮಿ, ನಾನು ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವ ಶಕ್ತಿ ನನಗಿಲ್ಲ, ಹಾಗಾಗಿ ನೀವೇ ನಿಂತು ಪ್ರೇರಣೆ ಮಾಡಬೇಕು ಅಂತ ಹೇಳಿದಾಗ ಚತುಶ್ಲೋಕಿ ಭಾಗವತವನ್ನು ಉಪದೇಶ ಮಾಡ್ತಾರೆ. ಆ ಚತುಶ್ಲೋಕಿ ಭಾಗವತವನ್ನು ಹೇಳಬೇಕಾದ್ರೆ ಅಹಮೇವ ಆಸಂ ಅಗ್ರೇಚ ನಾಣ್ಯತ್ ಸದಸತ್ಪರಂ, ನಾನೇ ಈ ಪ್ರಪಂಚದ ಆದಿಯಲ್ಲಿ ಇದ್ದವನು, ನ ಸದಸತ್ಪರಂ. ಆಮೇಲೆ ಯೋವಶಿಷ್ಯೇತ ಸೋಸ್ಮ್ಯಹಂ, ನೀನು ನಾನು ಇದು ಯಾರೂ ಇಲ್ಲ, ಉಳಿಯೋದು ನಾನು ಮಾತ್ರ. ಮೊದಲಿದ್ದವನು ನಾನೇ, ಈ ಕೊನೆಗೆ ಉಳಿಯೋನು ನಾನೇ. ಸೃಷ್ಟಿ ಆದಮೇಲೆ ಇನ್ನೇನೇನು ಸೃಷ್ಟಿಯಾಗಿದೆ ಅದು ಕೂಡ ಲಯ ಆಗತ್ತೆ, ಅವಾಗಿರೋನು ನಾನೇ. ಇದರ ಮೇಲ್ನೋಟಕ್ಕೆ ಚತುಶ್ಲೋಕಿ ಭಾಗವತವನ್ನು ನೋಡಿದಾಗ ಅದ್ವೈತವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅನ್ನೋ ಥರದಲ್ಲಿ ಕಾಣುತ್ತೆ. ಆದರೆ ಸದಸತ್ಪರಂ ಅನ್ನೋ ಶಬ್ದಕ್ಕರ್ಥ ವಿಜಯಧ್ವಜ ತೀರ್ಥರು ಬರೀತಾರೆ, ಜೀವ ಮತ್ತು ಪ್ರಕೃತಿ. ಈ ಜೀವ ಮತ್ತು ಪ್ರಕೃತಿ ಯಾವಾಗ ಪ್ರಾರಂಭದಲ್ಲಿ ಇರಲಿಲ್ಲ, ಆಮೇಲೆ ಮಧ್ಯದಲ್ಲಿ ಬಂದಿದ್ದು, ಪ್ರಳಯ ಕಾಲದಲ್ಲೂ ಇಲ್ಲ, ಇದ್ದಿದ್ದು ನಾನೊಬ್ಬನೇ. ಆಮೇಲೆ ಬ್ರಹ್ಮದೇವರು, ನೀವು ಮತ್ತು ಬೇರೆ ಬೇರೆ ದೇವತೆಗಳೆಲ್ಲರೂ ಬರ್ತಾರೆ. ಆದರೆ ಇದು ಎಲ್ಲವೂ ಕೂಡ ನನ್ನ ಅಧೀನದಲ್ಲಿದೆ ಅನ್ನೋ ಅಭಿಪ್ರಾಯ. ಆದರೆ ಇಲ್ಲಿ ನಾವು ಚೆನ್ನಾಗಿ ಗಮನಿಸಬೇಕಾಗಿರೋದು ಅಹಮೇವಂ ಆಸಂ ಅಗ್ರೆ ನಾಣ್ಯತ್ ಸದಸತ್ಪರಂ, ಅಂದರೆ ಇನ್ಯಾವುದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂತ ಹೇಳಬೇಕಾದ್ರೆ ಇದು ಇರಬಾರದಲ್ವ, ಇಲ್ಲ ಅಂತ ಹೇಳಿದೆ ಅಂತ ಅದು ಮಿಥ್ಯನೇ ಆಗಬೇಕಲ್ವ ಅನ್ನೋ ಭ್ರಮೆ ಬರುವ ಸಾಧ್ಯತೆಗಳಿರುತ್ತೆ. ಹೇಗೆ ಅಂತಂದರೆ ಇಲ್ಲಿ ದೇವರ ಅಭಿಪ್ರಾಯ ಏನಿದೆ. ಈಗ ಸಾಮಾನ್ಯ ಜೀವನ ಹೇಗೆ ನಡೀತಾ ಇದೆ ಅಂತ ಯಾರಾದರೂ ಕೇಳಿದಾಗ, ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ಜೀವನ ಚೆನ್ನಾಗಿದೆ, ಚೆನ್ನಾಗಿ ಜೀವನ ವಾಸ ಮಾಡಿಕೊಂಡಿದ್ದಾನೆ, ಏನಾದರೂ ಹಣ ಕಾಸು ಬರ್ತಿದೆ. ಸ್ವಲ್ಪ ಕಡಿಮೆ ಆದಾಗ ಏನು ನನಗೇನು ದುಡ್ಡೇ ಬರ್ತಾ ಇಲ್ಲ. ದುಡ್ಡು ಬರ್ತಿಲ್ಲ ಅಂದರೆ ಇದರ ಅಭಿಪ್ರಾಯ ₹1 ನನಗೆ ಬರ್ತಿಲ್ಲ ಅಂತಲ್ಲ, ನನ್ನ ಜೀವನ ನಿರ್ವಹಣೆಗೆ ಬೇಕಾದಷ್ಟು ಸಾಕಾಗುವಷ್ಟು ದುಡ್ಡು ಬರ್ತಿಲ್ಲ. ಅಂದರೆ ದುಡ್ಡಿಲ್ಲ ನನ್ನಲ್ಲಿ ಅಂದರೆ ಅರ್ಥ ₹1 ಇಲ್ಲ ಅಂತ ಅರ್ಥ ಅಲ್ಲ. ಜೀವನ ನಿರ್ವಹಣೆ ಮಾಡಲಿಕ್ಕೆ ಎಷ್ಟು ಸಾಕಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ನನ್ನಲ್ಲಿಲ್ಲ. ಜೀವನ ಚೆನ್ನಾಗಿದೆ, ಏನೋ ಜೀವಿಸ್ತಾ ಇದ್ದೀನಿ ಅಷ್ಟೇ, ನಾ ಬದುಕಿದ್ದು ಸತ್ತಂತೆ ಅಂತ ಕೆಲವರು ಹೇಳ್ತಾರೆ. ಅಂದರೆ ಬದುಕಿದ್ದಾನೆ ಆದರೆ ಸತ್ತಂತೆ ಅಂತ ಮಾತಾಡ್ತಾರೆ. ಅಂದರೆ ಇದರ ಅರ್ಥ ಯಾವ ರೀತಿಯಲ್ಲಿ ಚೆನ್ನಾಗಿ ಜೀವನ ನಡೆಸಬೇಕೋ, ಬದುಕಿರಬೇಕೋ ಆ ರೀತಿ ಇಲ್ಲ, ಸಿಕ್ಕಾಪಟ್ಟೆ ದುಃಖದುಮಾನಗಳು. ಹಾಗೆ ಇಲ್ಲಿ ದೇವರು ಹೇಳ್ತಾ ಇರೋದು, ನಾನು ಮಾತ್ರ ಇದ್ದೇ, ಉಳಿದಿದ್ದು ಯಾವುದೂ ಇಲ್ಲ. ಅಂದರೆ ಯಾವುದೂ ಕೂಡ ಸ್ವತಂತ್ರವಾಗಿ ಇರಲಿಲ್ಲ. ನಾನು ಇದ್ದೀನಿ ಅಷ್ಟೇ, ಎಲ್ಲ ಅವರೇ ನೋಡ್ಕೊಳ್ತಾರೆ. ಅಂದರೆ ಅರ್ಥ ಏನು? ಅವರ ಅಧೀನದಲ್ಲಿ ನಾನಿದ್ದೀನಿ ಅಂತ ಅರ್ಥ, ಹೊರತು ನಾನು ಇಲ್ಲವೇ ಇಲ್ಲ ಅಂತಲ್ಲ. ಹಾಗೆ ಪ್ರಳಯದ ಪ್ರಾರಂಭದಲ್ಲೂ, ಆಮೇಲೆ ಅಂದರೆ ಸೃಷ್ಟಿಯ ಆರಂಭದಲ್ಲಿ, ಪ್ರಳಯ ಸಮಯದಲ್ಲಿ ನಾನೊಬ್ಬನೇ ಇದ್ದೆ, ಯಾವುದೂ ಇಲ್ಲ ಅಂದರೆ ಯಾವುದು ಸುತರಾಮ್ ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ. ಯಾವುದು ಸ್ವತಂತ್ರವಾಗಿ ಇರಲಿಲ್ಲ, ಎಲ್ಲ ನನ್ನ ಅಧೀನದಲ್ಲೇ ಇತ್ತು. ಅಷ್ಟೇ ಅಲ್ಲ, ಸೃಷ್ಟಿ ಆದ ಮೇಲೂ ಕೂಡ ಎಲ್ಲವೂ ನನ್ನ ಅಧೀನದಲ್ಲಿದೆ. ಹಾಗಾಗಿ ನಾನೊಬ್ಬನೇ ಇರೋದು ಅಂತ ಆ ಅಭಿಪ್ರಾಯದಲ್ಲಿ ಪರಮಾತ್ಮ ಹೇಳಿದ್ದೇ ಹೊರತು ಯಾವುದೂ ಇಲ್ಲ, ಎಲ್ಲ ಶೂನ್ಯ, ಪರಮಾತ್ಮ ಮಾತ್ರ ಇರೋನು, ಉಳಿದಿದ್ದೆಲ್ಲವೂ ಮಿಥ್ಯ ಅನ್ನೋ ಅಭಿಪ್ರಾಯ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಇಷ್ಟನ್ನು ಅರ್ಥ ಮಾಡಿಕೊಂಡು ನೀವು ಸೃಷ್ಟಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿರಿ. ಆವಾಗ ನಿಮಗೆ ನಾನು ಮಾಡಿದ್ದು ಅನ್ನೋ ಕರ್ಮದ ಫಲ ನಿಮಗೆ ಬರೋದಿಲ್ಲ. ಇಲ್ಲಾಂದ್ರೆ ನಾನು ಮಾಡದೆ ಅನ್ನೋ ಭಾವನೆ ಬರುತ್ತೆ, ಅದಕ್ಕೆ ನೀವು ಭಾಗಿಗಳಾಗಬಾರದು. ಹಾಗಾದರೆ
ಪ್ರಾರಂಭದಲ್ಲಿ, ಸೃಷ್ಟಿಯ ಪ್ರಾರಂಭದಲ್ಲೂ ಪರಮಾತ್ಮ ಇದ್ದಾನೆ, ಪ್ರಳಯ ಕಾಲದಲ್ಲೂ ಪರಮಾತ್ಮ ಇದ್ದಾನೆ, ಎರಡರ ಮಧ್ಯಕಾಲದಲ್ಲೂ ಪರಮಾತ್ಮನೇ ಇರ್ತಾನೆ. ಅವನೇ ಪರಮಸ್ವತಂತ್ರ, ನಾವೆಲ್ಲರೂ ಕೂಡ ಅವನ ಅಧೀನದಲ್ಲಿ ಇರೋರು ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವು ಕರ್ಮಗಳನ್ನು ಆಚರಣೆ ಮಾಡಿದರೆ ನಮಗೆ ಅದರ ಕರ್ಮದ ಫಲ ಜಾಸ್ತಿ ಅಂಟ್ಕೊಳ್ಳೋದು. ಅದು ಬ್ರಹ್ಮದೇವರ ಯೋಗ್ಯತೆ ಸಂಪೂರ್ಣವಾಗಿ ಅನುಸಂಧಾನ ಮಾಡುತ್ತಾರೆ, ಆದರೆ ನಮ್ಮ ಯೋಗ್ಯತೆ ಅಷ್ಟಿಲ್ಲ. ಹಾಗಾಗಿ ಸ್ವತಂತ್ರನಾದವನು ಪರಮಾತ್ಮ, ನಾವು ಅವನ ಅಧೀನದಲ್ಲಿದ್ದೇವೆ, ನಾವೆಲ್ಲರೂ ಅಸ್ವತಂತ್ರರು ಅನ್ನೋ ಭಾವನೆಯಿಂದ ನಾವು ಕರ್ಮಗಳನ್ನು ಮಾಡಿದಾಗ ಫಲ ನಮಗೆ ತೀವ್ರತೆ ಕಡಿಮೆ ಆಗುತ್ತೆ. ಹಾಗಾಗಿ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ಸ್ಪಷ್ಟಪಡಿಸಿ, ಹಾಗಾದರೆ ಇಂತಹ ಬ್ರಹ್ಮದೇವರು ಆ ನಾರದರಿಗೆ ಹೇಳಿರತಕ್ಕಂಥದ್ದು ಏನಂತ, ಇಷ್ಟೆಲ್ಲ ಕೆಲಸಗಳನ್ನು ನಾರದರಿಗೆ ಅವರು ಉಪದೇಶ ಮಾಡ್ತಾ ಇದ್ದಾರೆ. ನಾನು ಮಾಡ್ತಾ ಇರೋದಲ್ಲ, ರುದ್ರದೇವರು ಸಂಹಾರ ಮಾಡ್ತಾ ಇರೋದಲ್ಲ, ಆಯಾಯ ದೇವತೆಗಳು ಸ್ವತಂತ್ರವಾಗಿ ಯಾವ ಕೆಲಸವನ್ನು ಮಾಡ್ತಾ ಇರೋದಲ್ಲ, ಅಲ್ಲಿ ಒಳಗಡೆ ಪರಮಾತ್ಮ ನಿಂತು ಅದನ್ನೆಲ್ಲ ಪ್ರೇರಣೆಯನ್ನು ಮಾಡ್ತಾ ಇದ್ದಾನೆ. ಅಂತಹ ಪರಮಾತ್ಮನ ವಿಚಾರಗಳನ್ನು ನಾವು ಮಾಡಬೇಕು, ಅವನ ಪ್ರೀತಿಗೋಸ್ಕರ ನಾವು ಎಲ್ಲ ಕೆಲಸಗಳನ್ನು ಮಾಡಬೇಕು. ಆದ್ದರಿಂದ ನಾನು ಸರ್ವೋತ್ತಮ ಅಲ್ಲ, ನನ್ನ ಮೇಲೂ ಪರಮಾತ್ಮ ಇದ್ದಾನೆ, ಅವನಿಗಿಂತಲೂ ಉತ್ತಮನಾದ ವ್ಯಕ್ತಿ ಇನ್ನೊಬ್ಬ ಇಲ್ಲ, ಅವನಿಗೆ ಸಮನಾದ ವ್ಯಕ್ತಿನೇ ಇಲ್ಲ ಅಂದ ಮೇಲೆ ಅವನಿಗಿಂತಲೂ ಉತ್ತಮನಾದ ವ್ಯಕ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನೇ ಸರ್ವೋತ್ತಮ, ಅವನ ಪ್ರೇರಣೆಯಂತೆ ಅವನ ಸಂಕಲ್ಪದಂತೆ ನಾವೆಲ್ಲ ನಡೆದುಕೊಳ್ತಾ ಇದ್ದೇವೆ. ಹಾಗಾಗಿ ಅವನಲ್ಲಿ ಭಕ್ತಿಯನ್ನು ಮಾಡಿದಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿಗೆ ದ್ವಿತೀಯ ಸ್ಕಂಧ ಸಮಾಪ್ತಿಯಾಗಿದೆ. ಇದರ ಜೊತೆಯಲ್ಲಿ ಅದೇ ಅವರು ಕೇಳಿದ್ದು, ವಿದುರನಿಗೂ ಮತ್ತು ಮೈತ್ರೇಯರಿಗೆ ಸಂವಾದ ಆಗಿದೆ. ಅದು ಏನು ಸಂವಾದ ಆಗಿದೆ, ಅವರು ಏನೇನು ವಿಷಯಗಳನ್ನು ಕೇಳಿದ್ದಾರೆ ಅದನ್ನು ನಮಗೆ ತಿಳಿಸಿಕೊಡಬೇಕು. ತೀರ್ಥಯಾತ್ರೆಯಲ್ಲಿ ಹೋಗಿರತಕ್ಕಂತಹ ವಿದುರರಿಗೆ ಮೈತ್ರೇಯರ ಸಮಾಗಮ ಹೇಗಾಯಿತು, ಅವರು ಏನೇನು ಪ್ರಶ್ನೆಯನ್ನು ಕೇಳಿದ್ದಾರೆ, ಮೈತ್ರೇಯರು ವಿದುರನಿಗೆ ಏನೇನು ಉಪದೇಶ ಮಾಡಿದ್ದಾರೆ, ಇದನ್ನೆಲ್ಲ ನಮಗೆ ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅದರಂತೆ ಅವರಿಗೆ ಸಂಬಂಧಪಟ್ಟ ಅನೇಕ ವಿಚಾರಗಳನ್ನು ಹೇಳ್ತಾ ಭಾಗವತದ ಕಥೆ ಮುಂದುವರಿತಾ ಇದೆ. ಅದರಲ್ಲಿ ಬ್ರಹ್ಮದೇವರಿಂದ ಸ್ವಯಂಭೂಮನು, ಶತರೂಪಾದೇವಿ, ಅದರಲ್ಲಿ ಮತ್ತೆ ಅವರ ಮಕ್ಕಳಾಗಿ ಉತ್ತಾನಪಾದ, ಪ್ರಿಯವ್ರತ, ಆಕೂತಿ, ದೇವಹೂತಿ, ಹೀಗೆ 3 ಜನ ಹೆಣ್ಣುಮಕ್ಕಳು, 2 ಗಂಡು ಮಕ್ಕಳು, ಅವರ ವಂಶ ವಿಸ್ತಾರವನ್ನು ಹೇಳಿಕೊಂಡು ಬರ್ತಾರೆ. ಅದರಲ್ಲಿ ಧ್ರುವರಾಯರ ಕಥೆ, ಜಡಭರತನ ಕಥೆ, ಋಷಭನಾಮಕನ ಪರಮಾತ್ಮ, ಎಲ್ಲ ಕಥೆಗಳನ್ನು ನಾವು ಮನನ ಮಾಡೋರಿದ್ದೇವೆ. ಹಾಗಾಗಿ ಇವತ್ತಿನ ದಿವಸ ಈ ಕಥಾಭಾಗವನ್ನು ಇಲ್ಲಿಗೆ ಪರಮಾತ್ಮನಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು.